ಈಗ ಒಂದು ಹಂತಕ್ಕೆ ಬರ್ತಾ ಇದೆ ಅಂತ ನನಗೆ ಭರವಸೆ ಸಿಗ್ತಾ ಇದೆ. ನನಗೆ ನೆನಪಿದೆ, ಇಲ್ಲಿ ಐ ಥಿಂಕ್ ಇದೇ ಜಾಗದಲ್ಲಿ 2014-15 ನನಗೆ ನೆನಪಿದೆ, ಎಲ್ಲರೂ ಆರೋಗ್ಯವಾಗಿರೋದಕ್ಕೆ ಹಕ್ಕಿದೆ. ಕಳೆದ 40-50 ವರ್ಷಗಳಲ್ಲಿ ಇಡೀ ಮಾನವ ಜಾತಿ ಆರೋಗ್ಯವಾಗಿ ಜೀವನ ಮಾಡಬೇಕು, ಆರೋಗ್ಯವಾಗಿ ಇರಬೇಕು ಅನ್ನುವುದನ್ನ ತನ್ನ ಕೈಯಿಂದ ತಾನಾಗೆ ಅನಾರೋಗ್ಯದ ಕಡೆಗೆ ಪ್ರಯಾಣ ಮಾಡ್ತಾ ಬಂದಿದೆ. ಅದಕ್ಕೆ ಪುರಾವೆಗಳು ತುಂಬಾ ಇವೆ. 8 ತಿಂಗಳ ಹಿಂದೆ ಒಂದು ಮಗು, 7 ವರ್ಷ ಮಗು ಕರ್ಕೊಂಡ್ಬಂದಿದ್ದಾರೆ ತಾಯಿ ತಂದೆ. ವಯಸ್ಸು 28-29 ಇರ್ಬೋದು ತಾಯಿದು. ಕಳೆದ 6 ವರ್ಷದಿಂದ ನಾನು ನಿದ್ದೆ ಮಾಡಬೇಕು ಅಂದರೆ ಭಯ ಆಗ್ತಾ ಇದೆ ಡಾಕ್ಟರ್. ಯಾಕಂದರೆ ನನ್ನ ಮಗಳು ಯಾವಾಗ ನಾನು ಮಂಚದ ಮೇಲೆ ಕೂತಿರ್ತೀನಿ, ಮಲಗಿರ್ತೀನಿ, ಒಂದು ಚಾಕುನೋ ಒಂದು ಪಿನ್ನೋ ಏನತ್ತೊಂದು ಚುಚ್ಚುತ್ತಾ ಇರ್ತಾಳೆ ನನ್ನನ್ನು. ನಾನ್ ಸ್ಟಾಪ್, ಪರ್ಸಿಸ್ಟೆಂಟ್. 6 ವರ್ಷ ಆಗಿದೆ ಡಾಕ್ಟ್ರೆ. ನಾನು ಬಾಂಬೆ ಸ್ಲೋಕ್ ಹಾಸ್ಪಿಟಲ್, ವೆಲ್ಲೂರು, ನಿಮ್ ಹ್ಯಾಂಡ್ಸ್ ಎಲ್ಲ ಕಡೆ, ಇನ್ಫ್ಯಾಕ್ಟ್ ನಮ್ಮ ತಮ್ಮ ಅಮೆರಿಕಾದಲ್ಲಿದ್ದಾರೆ, ಅಮೆರಿಕಾಕ್ಕೂ ಹೋಗಿದ್ದೀನಿ. ಅಲ್ಲಿ 6 ತಿಂಗಳು ಔಷಧಿ ಮಾಡಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ತನಕ ಒಂದು ಚೂರು ಬಿಡುವಿಲ್ಲದೆ ಆ ಮಗು ಪಿನ್ ಕಾಣಿಸಿದ್ರು, ಚಾಕು ಕಾಣಿಸಿದ್ರು ತಗೊಳ್ಳೋದು ಚುಚ್ಚೋದು, ತಗೊಳ್ಳೋದು ಚುಚ್ಚೋದು, ಹುಡುಕೊಂಡು ಹೋಗಿ ಮಾಡ್ತಾಳೆ. ಸೊ ಐ ಹ್ಯಾವ್ ನಾಟ್ ಸ್ಲೆಪ್ಟ್ ಇನ್ ದ ಲಾಸ್ಟ್ 6 years. ಆಯ್ತಮ್ಮ, ಕುಸ್ಬೆ ಎಣ್ಣೆ ಇದೇ ಬಾಟ್ಲಿಂದ ನಮ್ಮ ಕ್ಲಿನಿಕ್ ಹತ್ರ ಶಾಪಲ್ಲಿ ಎಣ್ಣೆ ಮಾರ್ತಾರೆ. ಒಂದು ಬಾಟಲ್ ಕುಸ್ಬೆ ಎಣ್ಣೆ, ಒಂದು ಹುಚ್ಚೆಳ್ಳೆಣ್ಣೆ, ಒಂದು ಕೊಬ್ಬರಿ ಎಣ್ಣೆ ತಗೊಂಡೋಗಿ ಮಗುಗೆ ಖಾಲಿ ಹೊಟ್ಟೆಗೆ ಒಂದು 3 ದಿವಸ ಕುಸ್ಬೆ ಎಣ್ಣೆ, 3 ದಿವಸ ಹುಚ್ಚೆಳ್ಳೆಣ್ಣೆ, 3 ದಿವಸ ಕೊಬ್ಬರಿ ಎಣ್ಣೆ, 9 days ಆದಮೇಲೆ ಮತ್ತೆ ರೊಟೇಷನ್ ಮಾಡಿಸ್ತಾ ಅವನೇ ಕೊರಲೆ ಗಂಜಿ ಮಾಡಿ 3 ಹೊತ್ತು ಕುಡಿಸಿ. ಆಕೆ ಗಂಡ ಬೆಂಗಳೂರಿಂದ ಬಂದಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಈ ಟೆಕ್ ಕಂಪನಿಯಲ್ಲಿ ಈಸ್ ಎ ಬಿಗ್ ಶಾಟ್. ಅಂದರೆ 200 ಜನ ಆತನ ಕೆಳಗಡೆ ಕೆಲಸ ಮಾಡ್ತಾರೆ. ಇವರೆಲ್ಲ ಕೈ ತುಂಬ ಕೆಲಸ, ಕೈ ತುಂಬ ದುಡ್ಡು ಅಂದರೆ ಅವನಿಗೆ ಮೈ ತುಂಬ ದುಡ್ಡು. ಅರ್ಥ ಆಯ್ತಾನ? ಎಲ್ಲ ಡಾಕ್ಟರು ಏನೇನೋ ಮಾತಾಡ್ತಾರೆ. ಟೂ ಮೆನಿ ಟರ್ಮಿನಾಲಜೀಸ್. ಇದು ಅಟೆನ್ಷನ್ ಡೆಫಿಸಿಟ್, ಆಟಿಸ್ಟಿಕ್ ಕಿಡ್, OCD, ಡಿಫರೆಂಟ್ಲಿ ಏಬಲ್ಡ್, ಆಲ್ ಕೈಂಡ್ಸ್ ಆಫ್ ಈ 5 ಲಿಸ್ಟ್ ಇದೆ. ಆ್ಯಂಡ್ ಮನೆಯಲ್ಲಿ ಯಾರೂ ನಿದ್ದೆ ಮಾಡ್ತಾ ಇಲ್ಲ ಲಾಸ್ಟ್ 6 years. 9 days 3 ಎಣ್ಣೆ ಕುಡಿದು ಅವನೇ ಕೊರಲೆ ತಿಂದಿದ್ದಾರೆ. 9th day the baby stopped touching the knife in, and then they have been sleeping. It's been 8 months. It's been 8 months. And this is not the story of one kid. We have been producing these kids in the last 15 years. 100ಕ್ಕೆ 20 ಜನ ಮಕ್ಕಳು ಪ್ರಪಂಚದಲ್ಲಿ ಹುಟ್ಟುತ್ತಾ ಇದ್ದಾರೆ. 100ಕ್ಕೆ 20 ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಹಿಂದೆ 1950s ಇದರ ಅಂಕಿ ಅಂಶ ಕೋಟಿಗೊಬ್ಬರಿರೋರು. There used to be 1 in crore. Now we have 20 kids. Attention deficit, hyperactive diseases, differently abled, autistic, OCD, obsessive compulsive. ಮಾಡಿದ್ದೇ ಮಾಡಬೇಕು, ತೆಗೆದು ಹೊಡ್ಕೊಳ್ಳೋದು, ಹಂಗಿಡೋದು. Some people keep pulling their hair. Some people go and pull the other's hair. Some people go and hit their head. Some people take a stone and hit others. There is something gone here in the CPU while the kid is born. Why did that happen? ಅಂದರೆ ಕಳೆದ ಇವೆಲ್ಲರೂ ನನಗೆ ಡಯಾಬಿಟಿಸ್ ಬಂದಿದೆ, ಗ್ಯಾಂಗ್ರೀನ್ ಆಗಿದೆ, ರೊಮೆಟಿಸಮ್ ಆಗಿದೆ, ಆರ್ಥ್ರೈಟಿಸ್ ಆಗಿದೆ, ಹಾರ್ಟಲ್ಲಿ ಬ್ಲಾಕ್ ಆಗಿದೆ, ಲಕ್ವಾ ಹೊಡೆದಿದೆ, ಇವೆಲ್ಲ ರೋಗಗಳು. ಬಟ್ ದೆನ್ ದ ಹ್ಯೂಮನ್ ರೇಸ್ has developed in the last 15-20 years something which we do not know, that we are now producing 20 out of 100 kids non-functional ಅಂತ. ಅಂದರೆ ಈ ಮಕ್ಕಳು ಆಗಿ ಇಲ್ಲ, ಬೆಳವಣಿಗೆ ಸರಿ ಇಲ್ಲ. ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡಿಸೀಸಸ್. ಇನ್ನು ಅಷ್ಟೇ ಅವರು ಮಕ್ಕಳು ಇಲ್ಲಿ ನರಗಳ ಸಂಯೋಜನೆ ಮಾಡ್ತಾ ಇದ್ದಾಗ ಹೊಟ್ಟೆಯಲ್ಲಿ ಸಮಥಿಂಗ್ ವೆಂಟ್ ರಾಂಗ್. ಅದನ್ನ ಸರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ಹುಟ್ಟು ಆ ಮಗು ಅಂಡ ಪಿಂಡ ಆಗೋದು, ಪಿಂಡ ಮಗು ಆಗೋದ್ರಲ್ಲಿ ಏನೋ ಗೊಂದಲ ಮಾಡುವಂತ ಕೆಲಸಗಳನ್ನ ನಾವು ಕಳೆದ 20 ವರ್ಷದಲ್ಲಿ ಮಾಡಿದೀವಿ ಅಂತ. 20 kids, 100ಕ್ಕೆ 20 ಜನ ಹಿಂಗ ಹುಟ್ಟುತ್ತಾ ಇದ್ದಾರೆ. ಹುಚ್ಚು ಮಕ್ಕಳನ್ನ ಹುಟ್ಟಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಆ ಹುಚ್ಚು ಮಕ್ಕಳಲ್ಲಿ ಇಲ್ಲ, ಈಗ ನಮಗೂ ಹುಚ್ಚಿಡಿದಿದೆ. ಏನ್ ಮಾಡ್ತಾ ಇದ್ವಿ ನಮಗೂ ಗೊತ್ತಾಗ್ತದೆ. ಅಂದ್ರೆ ಹುಚ್ಚುತನ ಸಾಮಾಜಿಕವಾಗಿ ಯಾವ ಕೆಲಸಕ್ಕೂ ಬಾರದು. ಅಷ್ಟೇ ಅಲ್ಲ, ಬೇರೆಯವರನ್ನ ತೊಂದರೆ ಮಾಡ್ತಕ್ಕಂಥದ್ದು, ತಮ್ಮ ಕೆಲಸಗಳನ್ನ ತಾವು ನೋಡ್ಕೊಳ್ಳಕ್ಕಾಗದೇ ಇರೋದು ಅಷ್ಟೇ ಅಲ್ಲ, ತಮಗೆ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಹುಟ್ಟಿಸ್ಕೊಂಡಿರೋದು.
ಈ ಒಂದು ಗಂಭೀರವಾದ ಸ್ಥಿತಿಯನ್ನ ನಾನು ಹಿಂದೆ ಹೇಳ್ತಾ ಇದ್ದಾಗೆಲ್ಲ ಹೆಣ್ಮಕ್ಳಿಗೆ ಮುಟ್ಟಾಗೋದು 6 ವರ್ಷಕ್ಕಾಗ್ತಾ ಇದೆ, ತುಂಬಾ ಕಷ್ಟ ಆಗಿದೆ, ಸೋ ಮೆನಿ ಮಿಲಿಯನ್ಸ್ ಆಫ್ ವಿಮೆನ್ ಆರ್ ಸಫರಿಂಗ್ ಅಂತ ನಾನು ಸೆನ್ಸಿಟಿವ್ ಆಗಿದ್ದು ಆಹಾರದ ಬಗ್ಗೆ ಹುಡುಕಾಟ ಶುರು. ಅಂದ್ರೆ ನಾವು ನಿಜವಾಗಲೂ ಜೀವನ ಮಾಡುವಾಗ ಆರೋಗ್ಯವಾಗಿ ಇರುವುದು ಬಗ್ಗೆ ಯಾರಿಗೂ ಗಮನ ಇಲ್ಲ. ರೋಗ ಬಂದ ಮೇಲೆ ಈ ಟ್ಯಾಬ್ಲೆಟ್ ತಗೊಳ್ಳೋಣ, ಈ ಟ್ಯಾಬ್ಲೆಟ್ ತಗೊಳ್ಳೋಣ, ತಗೊಳ್ಳೋಣ, ಅಮೆರಿಕಾಯಿಂದ ತಗೊಳ್ಳೋಣ, ಜಾಪನೀಸಿಂದ ತಗೋಣ, ಟಿಬೆಟಿಂದ, ಈ ತರ ಗೊಂದಲಗಳಲ್ಲಿ ಒದ್ದಾಡ್ತಾ ಇದೀವಿ. ಬಟ್ ನೋ ಸೈಂಟಿಸ್ಟ್, ನೋ ಡಾಕ್ಟರ್, ನೋ ಯೂನಿವರ್ಸಿಟಿ, ನೋ ರಾಜಕಾರಣಿಗಳು, ಯಾರು ನಾವು ಆರೋಗ್ಯವಾಗಿ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಅಂದ್ರೆ ಮನುಷ್ಯ ಆರೋಗ್ಯವಾಗಿ ಜೀವನ ಮಾಡೋದಕ್ಕೆ ಹಕ್ಕು ಇಲ್ಲದೆ ತರ ಆಗ್ಬಿಟ್ಟಿದೆ. ಇಟ್ಸ್ ಕಾಮನ್. ಈಗ ಹೆಣ್ಮಕ್ಳು ಹೆರಿಗೆ ಹಾಸ್ಪಿಟಲ್ಗೆ ಹೋಗ್ಲೇಬೇಕು, ಸಿಸೇರಿಯನ್ ಮಾಡಿಸ್ಕೊಳ್ಳೇಬೇಕು, ಅದು ಕಾಮನ್ ಆಗ್ಬಿಟ್ಟಿದೆ. ನಾರ್ಮಲ್ ಡೆಲಿವರೀಸ್ ಅಬ್ನಾರ್ಮಲ್ ಆಗ್ಬಿಟ್ಟಿವೆ. ಅಂದ್ರೆ ಇಷ್ಟು ಭಯಾನಕ ಸ್ಥಿತಿಗೆ ನಾವು ಯಾಕೆ ಬಂದಿದ್ವಿ ಅಂತ ಈ ಡಾಕ್ಟರ್ಗಳಾಗ್ಲಿ, ವಿಶ್ವವಿದ್ಯಾನಿಲಯಗಳಾಗ್ಲಿ, ಅಥವಾ ದೊಡ್ಡ ದೊಡ್ಡ ಮೀಡಿಯಾ, ಸೋಕಾಲ್ಡ್ ವಾರ್ತಾಪತ್ರಿಕೆಗಳು ಅಥವಾ ಟಿವಿ ಸ್ಟೇಷನ್, ನೋ ಒನ್ ಕೇರ್ಸ್, ನೋ ಒನ್ ಹ್ಯಾಸ್ ಎನಿ ಡಿಸ್ಕಷನ್ ಅಬೌಟ್ ದಿಸ್. ನಿಜವಾಗ್ಲೂ ನಾವೆಲ್ಲರೂ ಮಾತಾಡಬೇಕಾಗಿದ್ದು ಯಾಕೆ 100 ಜನಕ್ಕೆ 30 ಜನ ಡಯಾಬಿಟಿಸ್ ಬಂದಿದೆ, 38 ಜನಕ್ಕೂ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಇವೆಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ, ಪ್ರಶ್ನೆ ಕೇಳ್ತಾ ಇಲ್ಲ. ಎಲ್ಲೋ ಖಾದರ್ ಅಂತ ಅವನು ಬಂದಿದ್ದಾನೆ, ನವನೆ, ಸಾಮೆ, ಆರ್ಕ, ಕೊರ್ಲು, ಊದಲು ತಿಂದ್ರೆ ಇದು ವಾಸಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆಲ್ರೆಡಿ ತಜ್ಞರು ಉಟ್ಕೊಂಡು ಬಂದಿದ್ದಾರೆ. ಮಿಲೆಟ್ಸ್ ತಿಂದ್ರೆ ಥೈರಾಯ್ಡ್ ಬರುತ್ತಂತೆ ಅಂತ ಅಪಪ್ರಚಾರ ಅನ್ನೋದಕ್ಕಿಂತ ತಮ್ಮ ತಜ್ಞತೆಯನ್ನ ತಿಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ತಜ್ಞರಿಗೆ ನವನೆ ಗೊತ್ತಿಲ್ಲ, ಕೊರ್ಲೆ ಗೊತ್ತಿಲ್ಲ, ಆರ್ಕ ಗೊತ್ತಿಲ್ಲ, ಊದಲು ಅಂದ್ರೆ ಅಂತ ಪದ ಹೇಳೋದಕ್ಕೂ ಬರ್ತಾ ಇಲ್ಲ ತುಂಬಾ ಜನಕ್ಕೆ. ಇವರೆಲ್ಲರೂ ತಜ್ಞರಾಗ್ಬಿಟ್ಟಿದ್ದಾರೆ. ಬಿಕಾಸ್ ದೇ ಹ್ಯಾವ್ ಬೀನ್ ಟ್ರೀಟಿಂಗ್ ಸಮ್ ಡಿಸೀಸಸ್. ಈ ನ್ಯೂರೋ ಡಾಕ್ಟರ್ಸ್ ಎಲ್ಲರಿಗೂ ಪದಗಳು ಗೊತ್ತಿಲ್ಲ. ದೇ ಸ್ಟಾರ್ಟ್ ಕಾಮೆಂಟಿಂಗ್ ಅಪಾನ್ ದ ಫುಡ್. ಅವ್ರು ಏನಪ್ಪ ನೀವು ತಿನ್ನಿಸ್ತಾ ಇದ್ದೀರಾ ಅಂತ ಒಬ್ಬರಾದ್ರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ತರ ಮೆಂಟಲಿ ಡಿಸ್ಟರ್ಬ್ಡ್, ಡಿಫರೆಂಟ್ಲಿ ಏಬಲ್ಡ್ ಈ ತರ ಮಕ್ಕಳೆಲ್ಲರಿಗೂ ಸಕ್ಕರೆ ಒಂದು ಕಣ ಬಾಯಿಗಾದ್ರೆ ಅವ್ರ ಪ್ರಾಬ್ಲಮ್ಸ್ ಮುಮ್ಮಡಿ ಆಗ್ತವೆ. ಸಕ್ಕರೆ ಟನ್ಗಟ್ಲೆ ತಿನ್ನಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ದ ಹೋಲ್ ಹ್ಯೂಮನ್ ರೇಸ್ ಇಸ್ ಪ್ರೊಡ್ಯೂಸಿಂಗ್ ಕೊಬ್ಬು. 1 kg ಸಕ್ಕರೆ ಬೆಳೆಸೋದಕ್ಕೆ 28,000 ಲೀಟರ್ ನೀರು. ಕುಡಿಯೋದಕ್ಕೆ ನೀರಿಲ್ಲ ನಮ್ಗೆಲ್ಲರಿಗೂ, ಒದ್ದಾಡ್ತಾ ಇದ್ದೀವಿ. ಆದ್ರೆ ಸಕ್ಕರೆ ಉತ್ಪಾದನೆ ಮಾಡೋದಕ್ಕೆ 28,000 ಲೀಟರ್ ನೀರು ಬಳಸ್ತಾ ಇದೀವಿ. ಈ ಸಕ್ಕರೆ ಇಸ್ ದ ಪೆನಿಲ್ಟಿಮೇಟ್ ಪ್ರಾಡಕ್ಟ್ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ. ಅದನ್ನ ನಾವು ಒಂದು ಕಣ ಬಾಯಿಗೆ ಹಾಕೋಬಾರದು. ಆದರೂ ಗವರ್ನಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಸೈಂಟಿಸ್ಟ್ ಎಲ್ಲರೂ ಸೇರಿ ಒಂದು ದಿವಸನೂ ಇದು ನಮಗ್ ಬೇಡದೇ ಇರೋದು, ಇಷ್ಟಕ್ಕೆ ಇಷ್ಟು ನೀರು ಕಟ್ಟಬಾರದು, ಇದೆಲ್ಲ ನಮ್ಗೆ ಬೇಕಾಗಿಲ್ಲ, ಬೇಡಲೇ ಬೇಡ, ನಾವು ಇದು ಬೆಳೆಯೋದನ್ನ 1000 ಎಕರೆಗಟ್ಲೆ ಕಬ್ಬು ಬೆಳೀತಾ ಇದೀವಿ. 1000 ಎಕರೆ ಪ್ರತಿ ವರ್ಷ ಬರಡು ಭೂಮಿ ಆಗ್ತಾ ಇದೆ. ಈ ಆಧುನಿಕ ಕೃಷಿ ಪದ್ಧತಿಗಳಿಂದ, ಈ ಕಬ್ಬು ಬೆಳೆಯೋದ್ರಿಂದ ಡ್ಯಾಮ್ಗಳ ಕೆಳಗಡೆ ಇರೋ 1000 ಸಾಗು ಭೂಮಿ, ವ್ಯವಸಾಯ ಭೂಮಿ ನಾಶ ಆಗ್ತಾ ಇದೆ. ಮರಳು ಭೂಮಿಯಾಗಿ ಪರಿವರ್ತನೆ ಮಾಡ್ತಾ ಇದೀವಿ. ಇಸ್ರೋ ಅಂಕಿಅಂಶಗಳ ಪ್ರಕಾರ 2010 ಈ 5 ವರ್ಷದಲ್ಲಿ ನಾವು 26% ವ್ಯವಸಾಯ ಭೂಮಿ, ಸಾಗುಬಡಿ ಭೂಮಿ, ಕೃಷಿ ಭೂಮಿ, ಮರಳು ಭೂಮಿಯಾಗಿ ಪರಿವರ್ತನೆ ಮಾಡಿದೀವಿ. ಒಂದೇ ಒಂದು ಕಾರಣ, ಈ ಅಕ್ಕಿ, ಗೋಧಿ, ಈ ಕಬ್ಬು ಬೆಳೆಯೋದ್ರಿಂದಾನೇ, ಇನ್ನ ಯಾವ ಕಾರಣನೂ ಇಲ್ಲ. ಅಂದರೆ ನೀವು ಎಲ್ಲರೂ ಸಕ್ಕರೆಗೆ ಬಾಯಿಗೆ ಹಾಕೊಳ್ಳೋ ಪ್ರತಿ ಒಬ್ಬ ಸಾಮಾನ್ಯ ಜನ ಇದಕ್ಕೆ ಮೂಲಭೂತವಾಗಿ ಕಾರಣವಾಗಿರ್ತೀರಾ. ಹಾಕೊಂಡಿದ್ದೀರಾ. ಹಾಕೊಂಡ ಮೇಲೆ ನಿಮ್ಮ ಅಂಡ ಪಿಂಡವಾದಾಗ ಆ ವೀರ್ಯಕನ ಬಂದು ಕೂಡಿದಾಗ ಸರಿಯಾಗಿ ಕೂಡದೆ ಈ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಈ ಗೊಂದಲ ಉಂಟಾಗಿದೆ ಅಂತ ಈ ಡಾಕ್ಟರ್ಗಳು, ವಿಜ್ಞಾನಿಗಳು ಹೇಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಂದ್ರೆ ಮಾನವ ಜಾತಿಯಲ್ಲಿ ಈ ರೀತಿ ಬುದ್ಧಿಮಾಂದ್ಯ ಮಕ್ಕಳನ್ನ ಹುಟ್ಟದೇ ಇರಂಗೆ ಹೆಂಗೆ ನೋಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಈ ವಿಜ್ಞಾನಿಗಳಿಗೆ ಇಲ್ಲಿ ತನಕ ಬೇಕಾಗಿಲ್ಲ, ಆಡೋ ಅಗತ್ಯನೂ ಇಲ್ಲ ಅನ್ನೋ ತರ ನಾವೆಲ್ಲರೂ ನಮ್ಮ ಪಾಟಿಗೆ ನಾವು ಕೆಲಸ, ಅದ ಮೈ ತುಂಬಾ ದುಡ್ಡು ಮಾಡ್ಕೊಳ್ಳೋದು, ಕೈ ತುಂಬಾ ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಓಡಾಡ್ತಾ ಇದ್ದೀವಿ. ಸೊ ಅವನಿಗೆ 9 days ಅಲ್ಲಿ ಮಗು ಅದು ಹೆಂಗ್ ನಿಂತೋಯ್ತು, ಏನೋ ಮಾತುಕತೆ ಮಾಡಿದ್ದಾನೆ ಡಾಕ್ಟರ್ ಖಾದರ್. ಈ ಇಸ್ ಟೆಲ್ಲಿಂಗ್ ಹಿಸ್ ವೈಫ್, ನೋ ದಿಸ್ ಇಸ್ ನಾಟ್ ಪಾಸಿಬಲ್. ಅಂದ್ರೆ ಅವಳು ಇನ್ನು ಚುಚ್ಚುತ್ತಾನೆ ಇರ್ಬೇಕಿತ್ತು ಅಂತ. ಬಿಕಾಸ್ ಐ ಡೋಂಟ್ ಬಿಲೀವ್ ದಿಸ್. ಏನ್ ಆಗ್ಬೇಕಿತ್ತು, ಏನ್ ಮಾಡ್ಬೇಕಿತ್ತು, ಅವನು ಓಡಿ ಬರ್ಬೇಕಿತ್ತ ನನ್ನ ಹತ್ರ. He is so busy, he is scolding the mother for having brought the baby to me. ಅವನು ಏನೋ ಊಡು ಮ್ಯಾಜಿಕ್ ಮಾಡ್ತಾ ಇದ್ದಾನೆ ಅನ್ನೋ ತರ ಮಾತಾಡ್ತಾನೆ. Can you believe this? And this is my experience. Until
Now, it's been 8.5 months. That baby has been actually helping her mother to do the kitchen work. ನಾನು ನಿಮಗೆ ಈ ಕಾಂಟ್ರಾಸ್ಟಿಂಗ್ ಎಕ್ಸ್ಪೀರಿಯನ್ಸ್, ಒಂದು ಕಡೆ ಮಗು ಬೇಕು, ಮಗು ಸರಿಗಿರ್ಬೇಕು ಅಂತ ಎಲ್ಲಾದ್ರೂ ಏನಾದರೂ ಅಂತ ಅಂದ್ರೆ ನಾವೆಲ್ಲರೂ ನಮ್ಮಂಥವ್ರು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅವರೆಲ್ಲ ಸೈಂಟಿಸ್ಟ್ ಅಲ್ಲ, ನಾವು ಸೈಂಟಿಸ್ಟ್ಗಳು. ಅಂದ್ರೆ MRI ಮಾಡಿಸಿದ್ದೀನಿ, 10 ಸತಿ ಮಾಡಿಸಿದ್ದೀನಿ, 10 ಸತಿ ನಿಮ್ಮ ಹೇನ್ಸ್ ಕರ್ಕೊಂಡು ಹೋಗಿದ್ದೀನಿ, 10 ಸತಿ ಅವರು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಆಗದೆ ಇರೋದು ಎಣ್ಣೆ ಹೆಂಗಾಗತ್ತೆ ಅದು? ಮೊನ್ನೆ ಬಂದಿದೆ, ನೀನು ಬಾ, ನೀನು ಹುಚ್ಚೆಳ್ಳೆಣ್ಣೆ ಕುಡಿ, ಇರೋ ಹುಚ್ಚು ಹುಡ್ದೋಗತ್ತೆ ಅಂತ ಹೇಳಿ. ಹೆಸರೇ ಹುಚ್ಚೆಳ್ಳು. ಹುಚ್ಚಿಟ್ಟಿದ್ರೆ ಎಲ್ಲರಿಗೂ ಒಂಚೂರು ಹುಚ್ಚಿರುತ್ತೆ ಅಂತಾನೆ ನಮ್ಮ ಹಿರಿಯರು ಗೊತ್ತಿದ್ದು. ವಾರಕ್ಕೊಮ್ಮೆ ಹುಚ್ಚೆಳ್ಳು ಚಟ್ನಿ ತಿನ್ನಯ. ಅಪ್ಪಿತಪ್ಪಿ ಈ ಜಂಜಾಟದಲ್ಲಿ, ವ್ಯವಹಾರದ ಜಂಜಾಟದಲ್ಲಿ ಹುಚ್ಚಿಡಿದ್ರೆ ನಿಮ್ಮ ನರಗಳ ಮೇಲೆ ದೌರ್ಬಲ್ಯ ಆಗಿ ಟೆನ್ಷನ್ ಆದ್ರೆ ಅದನ್ನು ಕಳೆದುಕೊಡುತ್ತೆ. ಅಂಡ್ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿಸ್ ಆಯಿಲ್ಸ್ ಡೂ. ದೇ ಕ್ಲೀನ್ ಅಪ್ ಯುವರ್ ನರ್ವಸ್ ಸಿಸ್ಟಮ್, ದ ಟೆನ್ಷನ್ಸ್, the kalmashagalu. And people are all thinking ee kalmashagalu, they are all coming in the form of energy, in the form of electronic waste. When you think, when you work, when you are stressed up, it is the energy transfer. And at the end of the day, the energy transfer of electrons, they have to find an annuling factor. ಅಂದ್ರೆ ಕೊನೆಯಲ್ಲಿ ಎಲೆಕ್ಟ್ರಾನ್ ಇಲ್ಲ ಮೂವ್ ಆಗ್ತಾ ಇರುತ್ತೆ, ಆದ್ರೆ ಎನರ್ಜಿ ಎಲ್ಲೋ ಒಂದು ಕಡೆ ಹ್ಯಾಸ್ ಟು ಬಿಕಮ್ ಸ್ಟೆಬಿಲೈಸ್ಡ್. ಆ ಸ್ಟೆಬಿಲೈಸೇಷನ್ ಆಫ್ ಎಲೆಕ್ಟ್ರಾನಿಕ್ ವೇಸ್ಟ್, ಆ ಎನರ್ಜಿ ಕೊನೆಯಲ್ಲಿ ಮಿಕ್ಕಿದ್ದ ಏನು ಇಲ್ಲ ಅಂದರೆ ಅದು ಆಕ್ಸೈಡ್ ರ್ಯಾಡಿಕಲ್ಸ್, ಸೂಪರ್ ಆಕ್ಸೈಡ್ ರ್ಯಾಡಿಕಲ್ಸ್ ಏನೋ ಒಂದು ಮಾಡಿ ನಿಮ್ಮನ್ನ ಇನ್ನೂ ಅನಾರೋಗ್ಯಕ್ಕೆ ತಳ್ಳುತ್ತೆ. ಅಂದರೆ ಕಳೆದ 40-50 ವರ್ಷಗಳಲ್ಲಿ ಮಾನವ ಜಾತಿ ತಿಂತಾ ಇರೋ ಪದಾರ್ಥಗಳಲ್ಲಿ ಈ ಸ್ಟೆಬಿಲೈಸಿಂಗ್ ಫ್ಯಾಕ್ಟರ್ ಅಂದ್ರೆ ಎನರ್ಜಿಟಿಕಲಿ ಆ ಎನರ್ಜಿಯನ್ನ ನಿರ್ವೀರ್ಯ ಮಾಡಿ ಅದನ್ನ ಒಂದು ಸಕಾರಾತ್ಮಕವಾಗಿ ಕಲ್ಮಶಗಳನ್ನ ಮಿಕ್ಕದೇ ಇರತಕ್ಕಂತ ಒಂದು ಸ್ಥಿತಿಗೆ ತಗೊಂಡೋಗುವ ಪದಾರ್ಥದ ಅಂಶ ಈ ನವಣೆ ಅಕ್ಕಿಯಲ್ಲಿ, ಕೊರ್ಲೆ ಅಕ್ಕಿಯಲ್ಲಿದ್ದ ಅದ್ಭುತವಾದ ನಾರಿನ ಅಂಶದಲ್ಲಿ ಲಿಗ್ನಾನ್ಸ್ ಅನ್ನುವ ಕೆಲವು ಆಂಟಿ ಆಕ್ಸಿಡೆಂಟ್ಸ್ ಇಲ್ಲ, PMF ಅಂತಾರೆ, ಅಂದ್ರೆ EMF, ಎಲೆಕ್ಟ್ರೋ ಮೋಟಿವ್ ಫೋರ್ಸ್, ಪ್ರೋಟಾನ್ ಮೋಟಿವ್ ಫೋರ್ಸ್ ಅಂತಾರೆ. ಆ ಎಲೆಕ್ಟ್ರಾನಿಕ್ ಎನರ್ಜಿಯನ್ನ ಸ್ಟೆಬಿಲೈಸ್ ಮಾಡ್ಕೊಳ್ಳೋದಕ್ಕೆ ಬ್ಯೂಟಿಫುಲ್ ಆರೋಮ್ಯಾಟಿಕ್ ಸಬ್ಸ್ಟೆನ್ಸಸ್ ಆರ್ ಪ್ರೆಸೆಂಟ್ ಇನ್ ದಿ ಫೈಬರ್ ಕಂಟೆಂಟ್ ಆಫ್ ದಿಸ್ 5 ವಂಡರ್ಫುಲ್ ಗ್ರೈನ್ಸ್. ಅಂದ್ರೆ ಈ ಕಾಂಬಿನೇಷನ್ ನಲ್ಲಿ ಈ ಎಣ್ಣೆ ಆ ನರಗಳನ್ನ ಶುದ್ಧ ಮಾಡುತ್ತಾ ಆ ಎಲೆಕ್ಟ್ರಾನಿಕ್ ಸ್ಟೇಟ್ ಅಲ್ಲಿ, ವಾಟ್ ಈಸ್ ಆಫ್ಟರ್ ಆಲ್ ನರ್ವ್ಸ್, ದೇ ಆರ್ ಪಾಸಿಂಗ್ ದ ಕರೆಂಟ್, ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್. ಆ ಚಾರ್ಜ್ ಯಾವಾಗ ಗಟ್ಟಿಯಾಗಿ ಅಕ್ಯುಮುಲೇಟ್ ಆಗುತ್ತೋ ಆವಾಗಲೇ ನಿಮ್ಗೆ ಫಿಟ್ಸ್ ಬರೋದು, ಬುದ್ಧಿಮಾಂದ್ಯತೆ ಆಗೋದು, ಅಕ್ವಾ ಹೊಡೆಯೋದು, ಈ ತರದ್ದನ್ನೆಲ್ಲಾನು ನೀವೆಲ್ಲರೂ ಕಲ್ಮಶ ಅಂದ್ರೆ ಈ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ನೀರು ಕುಡಿಬೇಡ್ರಿ, ಪ್ಲಾಸ್ಟಿಕ್ ಯಾಕೆ ಗಟ್ಟಿಯಾಗಿ ಇವ್ರಿಗೆ ಹೇಳಿದೆ, ಇಷ್ಟೆಲ್ಲಾ ಕಷ್ಟಪಟ್ಟು ಮರಗಾಣದಲ್ಲಿ ತೆಗಿತೀರಾ, ಯಾಕೆ ಎದ್ದನ್ನ ಬಳಸಬೇಕು, ಮಿಷಿನ್ ಯಾಕೆ ಬಳಸಬಾರ್ದು? ಮರಗಾಣದ್ದೇನೆ ಇರುತ್ತೆ, ಹಿಂಗೆ ಮಾಡ್ತೀವಿ, ಸಾವಯವೇ ತರ್ತೀವಿ, ಆದ್ರೆ ಹಾಕ್ಬಿಡ್ತೀನಿ, ಎದ್ದು ಬೇಡ ಅಂತ. ಎತ್ತು ಹಾಕಿದ್ರೆ ಏನಾಗುತ್ತೆ, ರೊಟೇಷನ್ಸ್ ಪರ್ ಮಿನಿಟ್ ಇಸ್ 2 or 3 ಗಿಂತ ಜಾಸ್ತಿ ಆಗೋದಿಲ್ಲ. ಮಿಷಿನ್ ಹಾಕಿದ್ರೆ ಅದು ಮಿನಿಮಮ್ ಆಫ್ 8 to 9 PM ಆಗುತ್ತೆ. ಇನ್ನೂ ಕಮ್ಮಿ ಮಾಡ್ಕೊ ಬಂದ್ರೆ ಗೇರ್ ಸಿಸ್ಟಮ್ ಹಾಕಬೇಕು. ಗೇರ್ ಸಿಸ್ಟಮ್ ಹಾಕ್ಬೇಕಂದ್ರೆ ದೊಡ್ಡ ಮಿಷಿನ್ಗಳು ಬರಬೇಕಾಗುತ್ತೆ. ಸೊ ನೀವು ಗಾನ ಮಾಡಬೇಕು ಅಂದ್ರೆ ರೆಗ್ಯುಲರ್ ಡೀಸೆಲ್ ಪಂಪ್ ಹಾಕಿ ಬುರ್ರ ಅಂತ ತಿರುಗಿಸಿದ್ರೆ 18 RPM ಆಗತ್ತೆ. ಆ 18 RPM ಆದಾಗ ಅದು ಮರದ್ದಾದ್ರೂ ಸರಿ, ಮೆಟಲ್ ಆದ್ರೂ ಸರಿ, ಯು ಸ್ಟಾರ್ಟ್ ಜನರೇಟಿಂಗ್ ಹೀಟ್. ಪ್ರೆಷರ್, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಆಗೋದಿಲ್ಲ, ಅದು NTP ಅಂತಾರೆ ಅಥವಾ STP ಅಂತಾರೆ. ಪ್ರೆಷರ್ ಹೆಚ್ಚಾಗುತ್ತೆ, ಹೀಟ್ 100 ಡಿಗ್ರಿ ತಲುಪಿದ್ರೆ ಅದು 200ಗೆ ಭಾಸ ಆಗುತ್ತೆ. ಅಂದ್ರೆ ಆ ಎಣ್ಣೆ ತೆಗೆಯೋ ಎಣ್ಣೆ ಅಲ್ಲ, ಆಲ್ರೆಡಿ ಇಟ್ ಹಸ್ ಚೇಂಜ್ಡ್ ಇಟ್ಸ್ ನೇಚರ್ ಅಂತ. ಅಂದ್ರೆ ಸಹಜವಾಗಿ ಎಣ್ಣೆ ತೆಗೆಯೋ ವಿಧಾನ ಮರಗಾನ ಮಾತ್ರ. ಅಷ್ಟು ಚೆನ್ನಾಗಿ ಎಣ್ಣೆ ತೆಗೆದ ಮೇಲೆ ತಂದು ನೀವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿದ್ರೆ 3 ಗಂಟೆಗೆ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ಎಣ್ಣೆಗೆ ಬರುತ್ತೆ. ವಾಟರ್ ಬಾಟ್ಲಲ್ಲಿ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ 1 ಲೀಟರ್ಗೆ 1 ಪಿಕೋಗ್ರಾಮ್ ಬಂದ್ರೆ ಎಣ್ಣೆಗೆ 10 ಪಟ್ಟು ಹೆಚ್ಚು ಬರುತ್ತೆ. ಅಂದ್ರೆ ನೀವು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸನ್ ಪ್ಯೂರ್ ಆಯಿಲ್, ಆಲಿವ್ ಆಯಿಲ್, ರೈಸ್ ಬ್ರಾನ್ ಆಯಿಲ್ ಅಂತ ದೊಡ್ಡದಾಗಿ 5 ಲೀಟರ್ ಡಬ್ಬಗಳು ತಗೊಂಡ್ ಬರ್ತಾ ಇದ್ರ, ನಿಮ್ಮ ಬಾಯಿಗೆ, ನಿಮ್ಮ ಹೊಟ್ಟೆಗೆ ಈ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ಅನ್ನ ಒಳಗಡೆ ಕಳಿಸ್ತಾ ಇರೋದ್ರಿಂದ ಇದು ಒಂದು ಕಾರಣ ನಿಮಗೆ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋದಕ್ಕೆ. ನೋಡ್ರಿ, ಈ ತರ ಎಣ್ಣೆ ತೆಗೆದು
ನಮ್ಮ ಜೀವನವನ್ನ ಮಾಡ್ತಾ ಇದ್ದಿದ್ದ ಜನಾಂಗಗಳು ನಾವೆಲ್ಲರೂ ಇಂಡಿಯಾದಲ್ಲಿ ಟೆಕ್ನಾಲಜಿ ಕಂಪನಿಗಳು ಯೂನಿವರ್ಸಿಟಿಗಳು ಬಂದು ಆಲಿವ್ ಆಯಿಲ್ ಒಳ್ಳೇದು, ಮೇಗಾ ಆಸಿಡ್ ಇದೆ, MF ಇದೆ, PMF ಇದೆ, ಪಾಲಿಸ್ಯಾಚುರೇಟೆಡ್ ಆಸಿಡ್, ಮೋನೋ ಏನೇನು ಗೊಂದಲ ಬಡ 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 ಟೆಕ್ನಾಲಜಿ ಹೇಳಿ ನಿಜವಾದ ಎಣ್ಣೆಗಳಿಂದ ನಮ್ಮನ್ನ ದೂರ ಮಾಡಿ ಕುಡಿಬಾರದ ಎಣ್ಣೆಗಳನ್ನೆಲ್ಲ ಕುಡಿಸಿ ಆ ಎಣ್ಣೆ ಈ ಎಣ್ಣೆ ಸಕ್ಕರೆ ಬದಲು ನಿಜವಾದ ಸಾರಾಯಿ ಮಾಡೋದಕ್ಕೆ ಸಕ್ಕರೆಗೋಸ್ಕರ ಅಲ್ಲ ಕಬ್ಬು ಬೆಳೆಯೋದು. ನೋಡ್ರಿ ಎಷ್ಟು ಕಾಂಪ್ಲಿಕೇಟ್ ಆಗ್ತಾ ಇದೆ ಅಂದ್ರೆ ನಿಜವಾದ ಆಹಾರ ಪದಾರ್ಥಗಳ ಬಗ್ಗೆ ನಮಗ್ ಗಮನ ಇಲ್ಲದೆ ವಾಣಿಜ್ಯೀಕರಣದ ಒತ್ತಡಗಳು ಆಗಿರೋದ್ರಿಂದ ಈ ಸೈಂಟಿಸ್ಟ್ಗಳು, ಈ ವಿಜ್ಞಾನಿಗಳು, ಈ ಡಾಕ್ಟರ್ಗಳು ಆಹಾರದ ಬಗ್ಗೆ ಒಂದು ನಯಾ ಪೈಸಾ ಚಿಂತೆ ಮಾಡದೇ ಇರೋದ್ರಿಂದ ನಮ್ಮೆಲ್ಲರ ಬಾಯಿಗೆ ಈ ತರ ಕೆಟ್ಟ ಪದಾರ್ಥಗಳು ಕಳೆದ 40-50 ವರ್ಷಗಳಿಂದ ಸತತವಾಗಿ ನಮ್ಮ ದೇಹಗಳನ್ನ ಕಲ್ಮಶ ಮಾಡೋದ್ರಿಂದ ವಿ ಆರ್ ವಾಟ್ ವಿ ಆರ್ ಟುಡೇ. ಅದಕ್ಕೆ ನಮಗೆ 100ಕ್ಕೆ 28 ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಬರ್ತಾ ಇದೆ. ಈ ತರ ಥೈರಾಯ್ಡ್ ಪ್ರಾಬ್ಲಮ್ ಅವರಿಗೆ ಕೊಬ್ಬರಿ ಎಣ್ಣೆ, ಏಲಕಾಯಿ ಎಣ್ಣೆ, ಮರಗಾಣದ್ದು ಬಾಟಲ್ ಅಲ್ಲಿ ಇದ್ದಿದ್ದು. ಯಾಕೆ ಆಂಬರ್ ಕಲರ್ ಬಳಸಬೇಕು? ದೇರ್ ಆರ್ ಲಾಟ್ ಆಫ್ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ದಟ್ ಕ್ಯಾನ್ ಹ್ಯಾಪನ್ ಇನ್ ದ ಆಯಿಲ್. ಅದಕ್ಕೆ ಆವಾಗಲೂ ಇದರ ಆಂಬರ್ ಕಲರ್ ಬಾಟಲ್ ಆರ್ ಸ್ಟೀಲ್ ಡಬ್ಬಗಳಲ್ಲೇ ಹಿಂದೆ ನಾವು ಎಣ್ಣೆ ಇಂಗಾಣಿ ಜಾಡಿಗಳಲ್ಲಿ ಇಟ್ಕೊಳ್ಳೋರು. These are all the good practices, healthy practices, scientific practices. But in the name of science, in the name of modern living, in the name of progress, in the name of economics, industrial food culture has thrown away all these scientific practices from our lives. Hence, we are sick. ಇದನ್ನ ಕನೆಕ್ಟ್ ಮಾಡಿ ಹೇಳದೇ ಇರೋದ್ರಿಂದ ಇಡೀ ಸಾಮಾನ್ಯ ಜನರು ಎಲ್ಲರೂ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. So what are we supposed to do if you are sick? Building multi-speciality hospitals, bringing MRI instruments, putting dialysis units. Does any of this act bring health back into our lives? Does any of these acts, we are spending crores and crores and crores of rupees, and we all call ourselves scientific. Can this act of any of this nonsense bring health back into our lives? What will bring health back to us? Producing these wonderful oils, because we have demonstrated the result of this nonsense way of living can be corrected, because that kid now, instead of poking her mother with knife, she is cutting the vegetables with the same knife. The mother is not afraid anymore to give the knife to her hand. It has brought back balance to the mind of that mentally disturbed kid. And that's what these wonderful natural food materials do for you. It's not one. We have had now in the last 5 years lakhs of people curing themselves of gangrene, diabetes, including HIV. All these kinds of diseases are actually created by human race in the last 40-50 years. Not because the diseases are increasing, it is because our way of living is inviting these diseases into our body. And no one has got any clue about this. Oh, I have been eating this, that's why you have been getting all these diseases. That's how 28 people are thyroid patient, 42 people are taking BP tablet, 16 people are not getting sleep if they don't take tablet, 16 people are oversleeping, they always want to sleep. And all kinds of nonsense conditions exist today because we are not eating the right food materials. And no doctor, no scientist, no university, no media, no politician is coming out and saying these are the reasons. So now you have lost your health somewhere and you want to search in the hospitals. What do you get from the hospitals? ಏನು ಬರುತ್ತೆ ನಿಮಗೆ? ಟ್ಯಾಬ್ಲೆಟ್ ಒಂದಲ್ಲ, ಎರಡಲ್ಲ, ಮೂರಲ್ಲ, 1 1 3 4 5 8. I'm not mocking them. This is what exactly is happening. Tablets, no problem. ಬನ್ನಿ ನಾನು ಕತ್ತಿ ಚಾಕ್ ಇಟ್ಕೊಂಡು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕಿ ಆಪರೇಷನ್ ಟೇಬಲ್ಸ್ ನ ರೆಡಿ ಮಾಡಿದ್ದೀನಿ. ಏನು ನಿಮಗೆ ಗೊತ್ತಿಲ್ಲ, ನಾನು ಕಂಪ್ಯೂಟರ್ ಅಲ್ಲಿ 3D ಪ್ರಿಂಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹಾರ್ಟ್ ಪ್ರಿಂಟ್ ಮಾಡ್ತೀನಿ, ನಿಮ್ಮ ಲಿವರ್ ಪ್ರಿಂಟ್ ಮಾಡ್ತೀನಿ, ನಿಮ್ಮ ಕಿಡ್ನಿ ಪ್ರಿಂಟ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಡೂ ವೆರಿ ಸೈಂಟಿಫಿಕಲಿ ಹೈ-ಫೈ. ಅಂಡ್ ದಿಸ್ ಇಸ್ ದ ಕಲ್ಚರ್ ವಿ ಆರ್ ಗೆಟಿಂಗ್ ಇನ್ ಟು. ಅಂದ್ರೆ ದೇವರು ಕೊಟ್ಟಿರೋ ಹಾರ್ಟ್ ಏನಾದ್ರೂ ನಾನು ತಂದಿದ್ದೀನಿ, ನಿಮ್ಮ ಹಾರ್ಟ್ ಫಿಕ್ಸ್ ಮಾಡ್ತೀನಿ. ಅಂಡ್ ದಿಸ್ ಇಸ್ ವಾಟ್ ಸೈನ್ಸ್ ಫಾರ್ ಯು. ಒಂದೊಂದು ಇಷ್ಟಿಷ್ಟು ಲಕ್ಷ, ಇಷ್ಟಿಷ್ಟು ಕೋಟಿ. ದಾರಿಯಲ್ಲಿ ಸಾಮಾನ್ಯ ಪ್ರಜರು ಏನಾಗಬೇಕು? ಅಂಡ್ ದಿಸ್ ಇಸ್ ಆಲ್ ದಟ್ ದ ಪೇಪರ್ಸ್, ದ ಮೀಡಿಯಾ, ದ ಯೂನಿವರ್ಸಿಟೀಸ್, ದೇ ಆಲ್ ಟಾಕ್ ಅಬೌಟ್ ಓನ್ಲಿ ದಿಸ್.
How can anyone think that printed heart, even if it is possible, how can you do anything? Dialysis, how can you go through? Millions of people are now going to the dialysis. ಲಕ್ಷಾಂತರ ಜನ ಡಯಾಲಿಸಿಸ್ ಮಿಷಿನ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಈಸ್ ದಟ್ ಎ ವೇ ಆಫ್ ಲೈಫ್? ಈಸ್ ದಟ್ ಎ ಸೊಲ್ಯೂಷನ್? ಡೋಂಟ್ ವಿ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಟು ಸಿಟ್ ಅಂಡ್ ಡಿಸ್ಕಸ್ ವೈ ದ ಹೆಲ್ ದಿಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್? It's all happening because you are taking the milk the way you are taking, you are drinking the water the way you are drinking. It is happening because you are eating sugar, you are eating rice, you are eating wheat, you are eating eggs. ಆ ಎಗ್ಗಳನ್ನು, ಮೊಟ್ಟೆಗಳನ್ನು ರೋಡ್ ಮೇಲೆ ಬಿದ್ದು ಬಿದ್ದು ತಿನ್ನೋದ್ರಿಂದ ನಿಮಗೆ ರೋಗ ಬರ್ತಾ ಇದೆ ಅಂತ ಯಾವ ಒಬ್ಬ ತಜ್ಞ ಹೇಳ್ತಾ ಇಲ್ಲ. ಇನ್ಸ್ಟೆಡ್ ಸಂಡೇ ಯಾ ಮಂಡೇ ಖಾವೋ ಅಂಡೆ ಅಂತ ಸಚಿನ್ ತೆಂಡೂಲ್ಕರ್ ಬಂದು ಹೇಳಿದ್ರೆ ಐಕಾನಿಕ್ ಫಿಗರ್ ಅವನ್ ತಿಂತಾ ಇದ್ದಾನೆ ಅಂತ ನಮ್ಮ ಮಕ್ಕಳ ಬಾಯಿಗೆ ತಂದು ಆ ಮೊಟ್ಟೆಗಳನ್ನ ಹಾಕಿ ಕೊಳ್ತಾ ಇದ್ದೀರಾ ಅಂತ ಯಾರು ಹೇಳಕ್ಕೆ ಹೋಗದೆ ಇರೋದ್ರಿಂದ ಇಂಥ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಯು ಸಿ ದ ಕನೆಕ್ಷನ್ಸ್ ಅಂಡ್ ದಿಸ್ ಇಸ್ ಸ್ಯಾಡ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಟು ಹ್ಯೂಮನ್ ರೇಸ್. ಈ ಕಡೆ ಇಲ್ಲ ತೆಂಡೂಲ್ಕರ್ ಆದ್ರೆ ಅಲ್ಲಿ ಮೆಸ್ಸಿ, ಅಲ್ಲಿ ಮೆಸ್ಸಿ ಇಲ್ಲ ಅಂದ್ರೆ ಇನ್ನೊಬ್ಬನಿ ಎಲ್ಲೋ. The same model. This is industrial food culture, corporate culture. You have the advertisement industry. They push the ideas into the people's head by paying a lot of money to the so-called iconic figures. These iconic figures are built by these corporate companies. ಅಮ್ಮ ಬೇಕಾಗಿಲ್ಲ, ಅಪ್ಪ ಬೇಕಾಗಿಲ್ಲ, 2 ನಿಮಿಷ ಸಾಕು ನೂಡಲ್ಸ್ ತಿನ್ನಿ ಅಂತ ಹೇಳ್ತಾ ಹೇಳ್ತಾ ನಮ್ಮ ಮಕ್ಕಳು 6 ವರ್ಷಕ್ಕೆ ಡಯಾಬಿಟಿಸ್ ರೋಗ 100ಕ್ಕೆ 8 ಜನಕ್ಕೆ ಬಂದಿದೆ. And this rampage of advertisement is still going on in the name of science, in the name of development, in the name of progress, in the name of economic development. ನಮಗೆ ಈ ಆರ್ಥಿಕತೆ ಬೇಕಾ? ಈ ಪ್ರೋಗ್ರೆಸ್ ಬೇಕಾ? ಈ ಭಯಾನಕವಾದ ವೈಜ್ಞಾನಿಕತೆ ಬೇಕಾ ನಮಗೆ? ಈ ಪ್ರಶ್ನೆಗಳನ್ನ ಕೇಳೋದಕ್ಕೆ ಯಾರಿಗೂ ಅನಿಸಿಲ್ಲ. ಈ ತರ ಯೋಚನೆ ಮಾಡೋದಕ್ಕೂ ಜನಕ್ಕೆ ಆಗ್ತಾ ಇಲ್ಲ. ಯಾವನೋ ಒಬ್ಬನು ಈ ತರ ಯೋಚನೆ ಮಾಡಿ ನಾವು ಕಾಫಿ ಕುಡಿಬೇಕಾ? ಈ ಕುಡಿಯೋದ್ರಿಂದ ನಮ್ಮ ಕಾಡು ನಾಶ ಆಗಿದೆ. ಇಟ್ ಈಸ್ ದಿ ಕನ್ಫೆಕ್ಷನರಿ ಅಡಿಕ್ಷನ್ ಆಫ್ ದಿಸ್ ಇಂಗ್ಲಿಷ್ ಫೆಲೋಸ್ ಸ್ಟಾರ್ಟೆಡ್ ದ ಶುಗರ್ ಎಸ್ಟೇಟ್ಸ್. ಆ ಶುಗರ್ ಎಸ್ಟೇಟ್ ಆದ್ಮೇಲೆ ಕಾಫಿ ಎಸ್ಟೇಟು, ಕಾಫಿ ಎಸ್ಟೇಟ್ ಆದ್ಮೇಲೆ ಟೀ ಎಸ್ಟೇಟ್. ಇಡೀ ಪ್ರಪಂಚದಲ್ಲಿದ್ದ ಬೆಟ್ಟದ ತಪ್ಪಲುಗಳಿದ್ದ ಎಲ್ಲಾ ಕಾಡುಗಳನ್ನ ಕಟ್ ಮಾಡಿ ನಾಶ ಮಾಡಿ ಕಾಫಿ ಎಸ್ಟೇಟ್ಗಳು, ಶುಗರ್ ಎಸ್ಟೇಟ್ಗಳು, ಟೀ ಎಸ್ಟೇಟ್ಗಳು ಬಂದಿದೆ. ಇಡೀ ಪ್ರಪಂಚದ ನದಿಗಳು ಬತ್ತಿ ಹೋಗೋದಕ್ಕೆ ಕಾರಣ ಈ ಮೂರೇ, ಇನ್ನೇನೂ ಇಲ್ಲ. ಕಾಫಿ ಎಸ್ಟೇಟ್, ಟೀ ಎಸ್ಟೇಟು, ಶುಗರ್ ಎಸ್ಟೇಟ್ ಅಂಡ್ ಆಲ್ ದಿಸ್ ಎನ್ವಿರಾನ್ಮೆಂಟಲ್. ಬೊಬ್ಬೆ ಹೊಡಿತಾ ಇದ್ದಾರೆ. ನೀವೇನು ಮಾಡಬೇಕಾಗಿಲ್ಲ. ಇಫ್ ಆಲ್ ಆಫ್ ಯು ಸ್ಟಾಪ್ ಡ್ರಿಂಕಿಂಗ್ ಕಾಫಿ, ಟೀ ಅಂಡ್ ಮಿಲ್ಕ್, ಇನ್ 6 months we will close down all the hospitals in Bangalore. That's all it takes. Can we do that? No. I've been telling for 20 years. We cannot do it because the establishment is making us do all this. ಕಾಫಿ ಕುಡಿಲಿಲ್ಲ ಏನ್ ಕಾದರ್, ಏನ್ ಹೇಳ್ತೀಯ ನೀನು? ಬೆಳಗ್ಗೆ ಎದ್ರೆ ಇಲ್ದೆ ಆಗತ್ತೇನೆ. ಚಟ, they have got you. ನಿಮ್ಮನ್ನ ಹಿಡಿತದಲ್ಲಿ ಹಿಡ್ಕೊಂಡಿದ್ದಾರೆ. ಅದು ಸಕ್ಕರೆ ಆಗ್ಬೋದು, ಕಾಫಿ ಆಗ್ಬೋದು, ಟೀ ಆಗ್ಬೋದು, ಮ್ಯಾರಿಜುವಾನಾ, ಓಪಿಯಾ ಡ್ರಗ್ಸ್. ನಾವು ಆನ್ ದ ರೋಡ್ಸ್. ಬ್ಯಾಂಗ್ಳೂರ್ ಇಸ್ ನೌ ಕ್ಯಾಪಿಟಲ್ ಆಫ್ ಡ್ರಗ್ ಇಂಡಸ್ಟ್ರಿ. ಅಡಿಕೆ, ಇಡೀ ಕಾಡನ್ನ ನಾಶ ಮಾಡಿದೀವಿ. ಅಡಿಕೆ ಬೆಳೀತಾ, ಯಾಕಯ್ಯ ಅಡಿಕೆ ಬೆಳೀತಾ ಇದ್ರ? ಇಟ್ ಈಸ್ ದ ರಾ ಮೆಟೀರಿಯಲ್ ಫಾರ್ ಡ್ರಗ್ ಡಿಸ್ಟ್ರಿಬ್ಯೂಷನ್. ಎವ್ರಿವನ್ ನೋಸ್ ಇಟ್. ಯಾರು ಮಾತಾಡೋದಿಲ್ಲ. ಸೊ ಹ್ಯೂಮನ್ ರೇಸ್ ಇಸ್ ಇನ್ವಾಲ್ವ್ಡ್ ಇನ್ ದೀಸ್ and that's why we are sick. It's all connected to business, unnatural eggs, to give steroid injections to this chicken. ಇಡೀ ಜೀವನದಲ್ಲಿ ಆ ಕೋಳಿ ಇಡೋದನ್ನು ಒಂದು 10-20 ಮೊಟ್ಟೆ ಆದ್ರೆ ಈಗ 200 ಮೊಟ್ಟೆ 2 ವಾರದಲ್ಲಿ ಪುಟುಕು 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 ಅಂತ ಇಡ್ತಾ ಇದ್ದಾರೆ. ಅದನ್ನ ತಂದು ನಿಮ್ಮ ಮಕ್ಕಳು ಮೊಟ್ಟೆಯಲ್ಲಿ ಪ್ರೋಟೀನ್ ಇದೆ, ಇದಿದೆ, ಅದಿದೆ ಅಂತ ಜಾಹೀರಾತುಗಳು. ಈ ತಜ್ಞರು ಒಂದು ಮೇಲೆ ಒಬ್ಬರು ಬರೆಯೋದು, ಹಿಂಗೆ ನೋಡೋದು, ನೋಡ್ರಿ ಜಿಮ್ಗೆ ಹೋಗಿ ಹಿಂಗೆ. ಆಲ್ ದಿಸ್ ಇಸ್ ಕನೆಕ್ಟೆಡ್, ಬಿಲೀವ್ ಮೀ. ನೀವೆಲ್ಲರೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದಾರೆ ಈ ಬಹುರಾಷ್ಟ್ರೀಯ ಕಂಪನಿಗಳು. ಅಂಡ್ ದ ಗವರ್ಮೆಂಟ್ಸ್, ಡಾಕ್ಟರ್ಸ್, ದ ಯೂನಿವರ್ಸಿಟಿ, ಆಲ್ ಆರ್ ಪಾರ್ಟಿ ಟು ದಿಸ್. All are party to this. And who are this? We are this. ನಾವೇ ತಡೆದಿದ್ದೀವಿ. ಕಾಡುಗಳನ್ನ ನಾಶ ಮಾಡಿದೀವಿ. ಕಾಫಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಟೀ ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹಾಲು ಮಾಡ್ತಾ ಇದೀವಿ, ಮೊಟ್ಟೆ ಮಾಡ್ತಾ ಇದೀವಿ, ಗಾಂಜಾ ಮಾಡ್ತಾ ಇದೀವಿ. And few people are making money, many are suffering. And this is the fact. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ 20 ವರ್ಷದಿಂದ. ಡಾಕ್ಟರ್ ಹತ್ರ ಹೋದ್ರೆ ನಿಮಗೆ ಆರೋಗ್ಯ ಬರೋದಿಲ್ಲ. ಪ್ಲೀಸ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಡಾಕ್ಟರ್ಸ್, have nothing against doctors. If you are looking for health, please do not look towards doctors.
Go to the farmers who will produce the food in the proper way. Go to the Ghana fellows who will produce the oil in the proper way. And that should be our goal, to produce the right food, to make things happen. And that's what will build a healthy society. Not the technology has no solution. It only transfers the problem from one place to the other. Nothing else. ಈ ಥರ ಎಣ್ಣೆಯನ್ನು ಕುಡೀರಿಪ್ಪ ಅಂದರೆ ಎಣ್ಣೆ ಸಿಗೋದಿಲ್ಲ ಸರ್ ನಮಗೆ ಅಂತ ಹೋಗಿ ಪ್ಲಾಸ್ಟಿಕ್ ಎಣ್ಣೆ ಕುಡಿಬೇಡ್ರಿ, ಡಾಕ್ಟರ್ ಖಾದರ್ ಹೇಳಿದ್ದಾರೆ ಅಂತ ನಿಮ್ಮ ಬುದ್ಧಿಮಾಂದ್ಯ ಮಕ್ಕಳಿಗೆ ಆ ಎಣ್ಣೆ ಕುಡಿಸ್ಬಿಟ್ರೆ ಅವ್ರು ಇನ್ನೂ ಬುದ್ಧಿಮಾಂದ್ಯತೆ ಜಾಸ್ತಿ ಆಗುತ್ತೆ. ಕ್ಯಾನ್ಸರ್ ಬಂದಿದೆ, ಬ್ರೈನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಹೋಗಿ ಇನ್ನೊಂದು ಬೋನ್ ಕ್ಯಾನ್ಸರ್, ಕೀಮೊಥೆರಪಿ, ರೇಡಿಯೋಥೆರಪಿ, ಆ ಥೆರಪಿ ಎಲ್ಲ ಆದಮೇಲೆ ಲಂಗ್ ಕ್ಯಾನ್ಸರ್ ಆಗಿದೆ ಸರ್. ಏನಾಗಿದೆ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಹಾರಿದೆ ಅಂತ ಮೆಟಾಸ್ಟಾಸಿಸ್ ಅಂತಾರೆ ಸರ್, ಸ್ಥಾನಾಂತರಗೊಂಡಿದೆ. ಯಾಕೆ? ದಟ್ಸ್ ನಾಟ್ ಎ ಟೆಕ್ನಿಕ್ ಅಟ್ ಆಲ್, ಡಸಂಟ್ ಡೂ ಎನಿಥಿಂಗ್, ಸಿಂಪ್ಲಿ ಭ್ರಮೆ. ಬನ್ರಿ ಸಿರಿಧಾನ್ಯ ತಿನ್ರಿ. ಈ ಕಲ್ಮಶಗಳನ್ನು ಆವತ್ತು ನಿಮ್ಮ ಅಂಗಗಳಿಂದ ದೂರ ಮಾಡುವ ಅದ್ಭುತವಾದ ನಾರಿನ ಅಂಶ, ಇಷ್ಟ ಪದಾರ್ಥ, ಅದ್ಭುತ ಸಮ್ಮಿಳಿತ ಅನುಪಾತ ಸರಿಯಾಗಿದೆ, ಒಂದು ಅಂಕೆಯಲ್ಲಿದೆ. ಆದ್ದರಿಂದ ನಿಮಗೆ ರೋಗಗಳು ವಾಸಿಯಾಗಕ್ಕೆ ಶುರು ಆಗ್ತವೆ. 6 ತಿಂಗಳಿಂದ 2 ವರ್ಷ ನೀವು ಈ ಸಿರಿಧಾನ್ಯಗಳನ್ನು ಸತತವಾಗಿ ಊಟ ಮಾಡ್ರಿ. ನಿಮ್ಮ ದೇಹದಲ್ಲಿದ್ದ ಕಲ್ಮಶಗಳು ಮೆತ್ತಿಗೆ ಕ್ಲೀನ್ ಆಗ್ತಾ ರೋಗಗಳಿಂದ ಮುಕ್ತರಾಗಿ ಆರೋಗ್ಯದ ಕಡೆಗೆ ನಿಮ್ಮ ದೇಹ ಪ್ರಯಾಣ ಮಾಡುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸಮಯ. ನಿಮಗೆ ತುಂಬ ಆಳವಾಗಿ ಗಾಢವಾಗಿ ರೋಗ ಇದ್ದರೆ ಇಟ್ ಮೇ ಟೇಕ್ ಮೋರ್ ಟೈಮ್. ಈಗಲೇ ಶುರು ಆಗಿದೆ ಅಂದರೆ ಬೇಗನೆ ವಾಸಿ ಆಗ್ಬೋದು. ಬಟ್ ನಿಮಗೆ ದಾರಿ ಇರೋದು ಒಂದೇ. ಎಷ್ಟು ರೋಗ ಇರಲಿ, ಯಾವ್ಯಾವ ರೋಗ ಇರಲಿ, ಡಿಫರೆಂಟ್ ರೋಗ ಇರಲಿ, ನನಗೊಬ್ಬನಿಗೆ 4 ರೋಗ ಇದೆ ಸರ್, ನೋ ಪ್ರಾಬ್ಲಮ್. ನಿಮಗೆ ಒಂದೇ ದಾರಿ. ಔಷಧಿಗಳಿಂದ ಯಾವ ಕಾಯಿಲೆ ವಾಸಿ ಆಗೋದಿಲ್ಲ. ನಿಮ್ಮ ಆಹಾರ ಸರಿಗಿದ್ರೆ ಯಾವ ಔಷಧಿ ಬೇಕಾಗಿಲ್ಲ ನಿಮಗೆ. ಆಹಾರ ಸರಿ ಇಲ್ಲ ಅಂದ್ರೆ ಯಾವ ಔಷಧಿ ಕೆಲಸ ಮಾಡಲ್ಲ. ಅಂಡ್ ಆಲ್ ದ ಪ್ರೆಸೆಂಟ್ ಡೇ ಸಿಕ್ನೆಸ್ ಇಸ್ ಪ್ರೂಫ್ ಫಾರ್ ಯು. ಎಲ್ಲರಿಗೂ ರೋಗ ಇದೆ, ಟ್ಯಾಬ್ಲೆಟ್ ಮೇಲೆ ತಗೊಳ್ತಾನೆ ಇದ್ದಾರೆ. ಹೋಮಿಯೋಪತಿ ತಗೋತಾ ಇದ್ದೀರಾ, ಆಯುರ್ವೇದ ತಗೋತಾ ಇದ್ದೀರಾ, ಅದು ಇದು ಎಲ್ಲರೂ ಒಬ್ಬೊಬ್ಬರು ಅಲೋಪತಿ ತಗೋತಾ ಇದ್ದಾರೆ, ಹೋಮಿಯೋಪತಿ ತಗೋತಾ ಇದ್ದಾರೆ, ಆಯುರ್ವೇದ ತಗೋತಾ ಇದ್ದಾರೆ. ರೋಗ ಮಾತ್ರ ಎಲ್ಲಿಗೂ ಹೋಗೋದು. ಬಿಕಾಸ್ ಯು ಆರ್ ನಾಟ್ ಈಟಿಂಗ್ ರೈಟ್. ಅದೇ ನೀವು ಸರಿಯಾದ ಆಹಾರ ತಿಂದ್ರೆ ಯಾವ ಔಷಧಿ ತಗೊಂಡ್ರು ವಾಸಿ ಆಗ್ತಾ ಬರುತ್ತೆ. ಸೊ ಎಲ್ಲ ಔಷಧಿಗಳನ್ನಾನು ಬಿಡ್ಬೋದು ನೀವು. ನನಗೀಗ ಕ್ಯಾನ್ಸರ್ ಇದೆ, ಡಯಾಬಿಟಿಸ್ ಇದೆ, ಏನ್ ಮಾಡ್ಬೇಕು ಡಾಕ್ಟ್ರೆ? ಯಾವುದನ್ನು ವಾಸಿ ಮಾಡ್ತೀರಾ ನೀವು? ಫಸ್ಟ್ ನಾನೇನು ವಾಸಿ ಮಾಡಲ್ಲ, ನಿಮ್ಮ ದೇಹ ವಾಸಿ ಮಾಡಿಕೊಳ್ಳುತ್ತೆ. ಆ ಕ್ಯಾನ್ಸರ್ ಇಸ್ ಡೀಪ್ ರೂಟೆಡ್ ಪ್ರಾಬ್ಲಮ್. ಕ್ಯಾನ್ಸರ್ ನಿಮ್ಗೆ ಬ್ರೈನ್ ಕ್ಯಾನ್ಸರ್ ಇದೆ, ಡಯಾಬಿಟಿಸ್ ಇದೆ ಅಂದ್ರೆ ಆ ಬ್ರೈನ್ ಕ್ಯಾನ್ಸರ್ಗೆ ಬೇಕಾಗಿರೋ ಆಹಾರ ಕಷಾಯಗಳನ್ನ ಕುಡಿಯಿರಿ. 6 ತಿಂಗಳಲ್ಲಿ ನಿಮ್ಗೆ ಡಯಾಬಿಟಿಸು ವಾಸಿ ಆಗತ್ತೆ, ಬ್ರೈನ್ ಕ್ಯಾನ್ಸರು ಅದಕ್ಕೆ ಬರಕ್ ಶುರು ಆಗುತ್ತೆ. ಈ ರೀತಿ ತುಂಬಾ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಶುರು ಆಗಿದೆ ಜನರಿಗೆ. ಯಾಕಂದ್ರೆ ನಾನು ಹೇಳ್ದಂಗೆ ಎಲ್ಲರಿಗೂ ಒಂದು ಕಾಯಿಲೆ ಇದ್ರೆ ಏನು ತೊಂದರೆ ಇಲ್ಲ, ಸರಿಯಾಗಿ ಮಾಡ್ಕೋಬಹುದು. ಒಂದು ಕಾಯಿಲೆ ಇಲ್ವೇ ಇಲ್ಲ ಈಗ ಜನಕ್ಕೆ. ಆಲ್ ವೆರಿ ಕಾಂಪ್ಲೆಕ್ಸ್ ಸಿಚುವೇಶನ್ಸ್. ನನಗೆ ಥೈರಾಯ್ಡ್ ಇದೆ, ಟೆನ್ಷನ್ ಇದೆ, BP ಇದೆ ಅಂತ ಒಂದು ಕಾಯಿಲೆ ಯಾರಿಗೂ ಇಲ್ಲ ಈಗ. ಬಿಕಾಸ್ ಎವ್ರಿ ಡೇ ಐ ಸಿ ಮೋರ್ ದೆನ್ 100 ಪೀಪಲ್. ಇಟ್ಸ್ ಜಸ್ಟ್ ಟು ಲಿಸ್ಟ್ ದೇರ್ ಪ್ರಾಬ್ಲಮ್ಸ್. ಐ ನೀಡ್ ಮಿನಿಮಮ್ 15-20 ಮಿನಿಟ್ಸ್. ಸುಮ್ಮನೆ ಕೇಳಿಸ್ಕೊತಾ ಇರ್ತೀನಿ, ಹೇಳಮ್ಮ. ಇನ್ನೂ ಏನಿದೆ. ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ, ಕೇರಳದವರು. ಇದು ಕೊಡ್ರಿ, ಇನ್ ಬೇರೆ ಏನು ಅವಂಗ ಅಷ್ಟೇ ಬರೋದು, ಬೇರೆ ಏನು ಅಂತ ಇರ್ತಾನೆ. ಹಂಗೆ ನಾನು ಬೇರೆ ಏನು, ಇನ್ನು ಬೇರೆ ಏನು ಅಂತ ಕೇಳ್ತಾ ಇರೋದು. ದಿಸ್ ಇಸ್ ಐ ಆಮ್ ಟ್ರೈಂಗ್ ಟು ಮೇಕ್ ಇಟ್ ಆಸ್ ಎ ಜೋಕ್, ಬಟ್ ಇಟ್ಸ್ ಎ ವೆರಿ ಸೀರಿಯಸ್ ಪ್ರಾಬ್ಲಮ್ ಆಕ್ಚುಲಿ. ಸ್ಮಾಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಹ್ಯಾವ್ umpteen number of problems. ಯಂಗ್ ಬಾಯ್, 6-year-old ಬಾಯ್ ಮೊನ್ನೆ ತಂದಿದ್ದಾರೆ. ಆಲ್ರೆಡಿ 2 ಸತಿ ಆಪರೇಷನ್ ಮಾಡಿದ್ದಾರೆ. ಎಲ್ಲಿ? ಗುದದ್ವಾರದಲ್ಲಿ, ಪೈಲ್ಸ್. ಯಾಕೆ? ಅವನು ಹುಟ್ಟಿದಾಗಲಿಂದ ಈ ಸ್ಟುಪಿಡ್ ಯುರೋಪಿಯನ್ ಹಿಂಗ್ ಕೂತ್ಕೊಂಡ್ರೆ ಕಕ್ಕ ಬರೋದಿಲ್ಲ. ಸರಿಯಾಗಿ ನೀವು ಹಿಂಗ್ ಕೂತ್ಕೊಂಡ್ರೆ ಕರೆಕ್ಟ್ ಆಗಿ ಓಪನ್ ಆಗತ್ತೆ, ಈಸಿಯಾಗಿ ಕಕ್ಕಸ್ ಬರುತ್ತೆ. ನಾವೆಲ್ಲರೂ ಊಟಕ್ಕಂತ ಹೋಗಿ ಹಿಂಗ್ ಕೂತ್ಕೋತೀವಿ, ಅದು ಇಲ್ಲಿ ಹೋಗಿ ಹಿಂಗ್ ಬರ್ಬೇಕು, ಹಿಂಗೋಗಿ ಹಿಂಗ್ ಬರ್ಬೇಕು. ದಟ್ಸ್ ಹೌ ಇಟ್ ಇಸ್. ತುಂಬಾ ಜನ ಇಲ್ಲಿ ಕೂತ್ಕೊಳ್ರಪ್ಪ, ಹಿಂಗೆ ಕೂತ್ಕೊಳ್ರೆ ಒಂದು 5 ನಿಮಿಷ ಹಿಂಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಯಾರು ಇಲ್ಲಿ ಕೆಳಗಡೆ ಸುಮ್ಮನೆ ಅಂಡ ಮೇಲೆ ಊರ್ರಿ ಅಂದ್ರೂ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ದ ರೀಸನ್ ಈಸ್ ದ ವೇ ವಿ ಆರ್ ಈಟಿಂಗ್. ವಿ ಡೋಂಟ್ ಹ್ಯಾವ್ ಕಂಟ್ರೋಲ್ ಆನ್ ಅವರ್ ಬಾಡಿ. ಕ್ಯಾನ್ ವಿ ಸಿಟ್ ಲೈಕ್ ದಿಸ್ ಫಾರ್? ಇದು ಸೋಕಾಲ್ಡ್ ಸ್ಥೂಲವಾಗಿ ವಜ್ರಾಸನ ಅಂತಾರೆ. ಈ ಥರ ಇರೋದಿಲ್ಲ, ಇನ್ನೂ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಮಾಡಬೇಕಾಗತ್ತೆ. ಬಟ್ ಕಕ್ಕ ಮಾಡಬೇಕಂದ್ರೆ ಹಿಂಗೆ ಕೂತ್ಕೊಂಡ್ರೆ ಆರಾಮಾಗಿ ಬರುತ್ತೆ. 2 ನಿಮಿಷ, 30 seconds, ಆಲ್ ದಟ್ ಇಟ್ ಟೇಕ್ಸ್. ಇಫ್ ಯು ಓಪನ್ ಅಪ್ ಯುವರ್ ಆನಸ್ ಲೈಕ್ ದಿಸ್, ಚೆಕ್ ಅಂತ ಬಂದ್ಬಿಡುತ್ತೆ. ಇದನ್ನ ಟ್ರೈನಿಂಗ್ ಮಾಡಬೇಕಾ ಇಲ್ವಾ ನಾವು? ವಿ ನೀಡ್ ಟು ಡೂ ದಿಸ್ ಟು ಅವರ್ ಕಿಡ್ಸ್. ಇದು ವಿಡಿಯೋ ತೆಗೆದು ತೋರಿಸ್ಬೇಕು ಮಗ. ಈಗ ಯಾಕಂದ್ರೆ ಎಲ್ಲರೂ ಹೋಗಿ ಸೀಟ್ ಮೇಲೆ ಕೂತ್ಕೊಂಡಿದೆ, ಅದು ಬರೋದಿಲ್ಲ, ನೂಕಬೇಕು ಅಂತ.
ಅಂಡ್ ಯು ಆರ್ ಕ್ರಿಯೇಟಿಂಗ್ ಸ್ಟ್ರೆಸ್. ದಿಸ್ ಈಸ್ ವೇರ್ ವಿ ಆರ್ ಡೂಯಿಂಗ್ ರಾಂಗ್ ಥಿಂಗ್ಸ್. ಯಾಕೆ ವಿ ವಾಂಟ್ ಟು ಫಾಲೋ? ಸೋ ಸಿಂಪಲ್. ಸೊ ಯಾವುದೇ ಡಾಕ್ಟ್ರು, ಯಾವುದೇ ಕೊನೆಗೆ ಆ ಕಲ್ಮಶಗಳನ್ನ ಹೊರಗಡೆ ಹಾಕೋದು, ಘನ ಪದಾರ್ಥ, ಕಸ್ಸು, ಮೂತ್ರ, ಬೆವರು, ನಿದ್ದೆ, 4 ರೀತಿಯಲ್ಲಿ ಕಲ್ಮಶಗಳನ್ನ ಅವತ್ತು ಕ್ಲೀನ್ ಮಾಡಬೇಕು. ಈ 4 ಸರಿಯಾಗಿ ಅದು ಅತಿ ಮುಖ್ಯವಾದ. ಆರೋಗ್ಯ ಅಂದ್ರೆ ಚೆನ್ನಾಗಿ ತಿನ್ನೋದು, ಪೌಷ್ಟಿಕಾಂಶಗಳು, ಲವಣಾಂಶಗಳು, ಇದು ಅದು, ಇಷ್ಟು ಕೊಬ್ಬು, ಅಷ್ಟು ಪ್ರೋಟೀನ್, ಅದಲ್ಲ. ಅದು ಒಂದು ಸ್ಮಾಲ್ ಪಾರ್ಟ್. ಬಾಡಿ ಹ್ಯಾಸ್ ಟು ಬಿ ಕ್ಲೀನ್. ಎಲ್ಲ ತಿಂದ ಮೇಲೆ ಕೊಳಕೆಲ್ಲ ಮೈಯಲ್ಲಿ ಇದ್ದೋದ್ರಿಂದನೇ ರೋಗ ಜಾಸ್ತಿ ಆಗ್ತಾ ಇರೋದು ಪ್ರೆಸೆಂಟ್ ಡೇ ಪೀಪಲ್. ಇಷ್ಟಿಷ್ಟು ಊದ್ಕೊಂಡ್ಬಿಡ್ತಾ ಇದ್ದೇವೆ. 200 ಕಿಲೋಸ್. ಮೊನ್ನೆ ಯಾರೋ ಬಂದ್ರು ಅಮೆರಿಕದಿಂದ, 200 ಕಿಲೋಸ್, 16 year old ಗರ್ಲ್. ಏನಮ್ಮ ಎಲ್ಲ ತಿಂತಾ ಇದ್ದಾರೆ. ಬರ್ಗರು, ಇದು ಅದು, ಮಾಂಸಾಹಾರಿ, ತಿನ್ನು ಪರ್ ಡೇ. ಇನ್ಫ್ಯಾಕ್ಟ್ 1950 ನಮ್ಮ ಕರ್ನಾಟಕ 31% ಮೀಟ್ ಈಟರ್ಸ್ ಇದ್ರು. ಈಗ 51 ಆಗಿದ್ದಾರೆ. ಪಕ್ಕದ ಆಂಧ್ರದವರು 60 ಇರೋರು 97ಕ್ಕೆ ಆಗಿದ್ದಾರೆ. ಅಂದ್ರೆ ವಾರಕ್ಕೊಮ್ಮೆ ಮಾಂಸದ ನೀವು ದಿವಸ ತಿಂತಾ ಇದ್ದಾರೆ ಮಾಂಸ. 1 kg ಮಾಂಸ ಉತ್ಪಾದನೆ ಮಾಡಬೇಕಂದ್ರೆ 50,000 ಲೀಟರ್ ನೀರು ಬೇಕು. ಈ ರೀತಿ ನಾನು ಹೇಳ್ತಾ ಹೋದ್ರೆ ಇಟ್ಸ್ ಆಲ್ ದಟ್ ವಿ ಆರ್ ಡೂಯಿಂಗ್, ದ ಎಫೆಕ್ಟ್ ಈಸ್ ದಿಸ್. ಸೊ ಈ ಆಹಾರದ ಬಗ್ಗೆ ಮಾತಾಡದೆ ಆರೋಗ್ಯದ ಬಗ್ಗೆ ಗಮನ ಹೆಂಗ್ ಬರುತ್ತೆ? MD MS 6 ಕೋಟಿ ಖರ್ಚು ಮಾಡಿ ಸರ್ಟಿಫಿಕೇಟ್ ತಗೊಂಡ್ಬರ್ತಾ ಇದೆ ಈ ಡಾಕ್ಟರ್ಗಳು. 1 ಪೇಜ್ ಇಲ್ಲ ಆಹಾರದ ಬಗ್ಗೆ. ಅಂಡ್ ಹೌ ಕ್ಯಾನ್ ದೇ ಗಿವ್ ಅಸ್ ಹೆಲ್ತ್? ಸೊ ವಾಟ್ ಇಟ್ ಮೀನ್ಸ್, ಈ ಟೆಕ್ನಾಲಜಿಯನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ಬಳಸೋದಾಗ್ಲಿ, ಅದನ್ನ ಚಾರ್ಜ್ ಮಾಡೋದಕ್ಕಾಗಲಿ ಮಾತ್ರ ಟ್ರೈನಿಂಗ್ ನಡೆಸ್ತಾ ಇದ್ದಾರೆ ಈ MD MS ಕೋರ್ಸ್ಗಳಲ್ಲಿ, MBBS ಕೋರ್ಸ್ಗಳಲ್ಲಿ. ಅಷ್ಟು ಬಿಟ್ರೆ ಟ್ಯಾಬ್ಲೆಟ್, ನಿಮ್ಮ ಆರೋಗ್ಯದ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ಸೊ ಯು ವಾಂಟ್ ಹೆಲ್ತ್? ಸೊ ಡು ಯು ವಾಂಟ್ ಟು ಗೋ ಟು ಡಾಕ್ಟರ್ಸ್? ಸೊ ಇಫ್ ಯು ಡೋಂಟ್ ವಾಂಟ್ ಟು ಗೋ ಟು ಡಾಕ್ಟರ್ಸ್, ಯು ವಾಂಟ್ ಹೆಲ್ತ್, ಯು ಬೆಟರ್ ಗೋ ಟು ಯುವರ್ ಕಿಚನ್ಸ್. ಸೊ ಬೆಳೆಯೋ ಬೆಳೆಗಾರರನ್ನ, ಬೆಳೆಸಿದ್ದನ್ನ ಅಡಿಗೆ ಮಾಡೋರನ್ನ ನೆಟ್ಟಿಗಿಟ್ಕೊಂಡ್ರೆ ನಾವು, ಅಂದ್ರೆ ಅವರನ್ನ ಗೌರವಿಸಿದ್ರೆ ನಮ್ಮ ದೇಶ ಆರೋಗ್ಯವಾಗಿರುತ್ತೆ. ಬೆಳೆಸೋ ರೈತರು, ಅಡಿಗೆ ಮಾಡೋ ಆ ಹೆಂಗಸರು, ಅವರಿಬ್ಬರಿಗೆ ನಾವು ಗೌರವ ಕೊಡದೇ ಇರೋದ್ರಿಂದ ನಮ್ಮ ದೇಶ ಹಾಳಾಗ್ತಾ ಇರೋದು. ಯಾಕಂದ್ರೆ ನಿಮ್ಮ ಮನೆಯವರು ಅಡಿಗೆ ಮಾಡ್ತಾ ಇದ್ದಾರಾ? ಹೌಸ್ ವೈಫ್ ಅಂದ್ರೆ ಕೀಳ್ ಮಟ್ಟದಲ್ಲಿ ನೋಡೋ ಒಂದು ಗುಣ ನಾವೆಲ್ಲರೂ ಬೆಳೆಸ್ಕೊಂಡಿದ್ದೇವೆ. ಮೈ ವೈಫ್ ವರ್ಕ್ಸ್ ಹಿಯರ್, ಓ ಶಿ ಮ್ಯಾನೇಜಸ್ ಬೋತ್ ಥಿಂಗ್ಸ್, ಶಿ ಇಸ್ ವೆರಿ ಗುಡ್. ಅಂದ್ರೆ ಕೆಲಸ, ದುಡ್ಡು ಬಂದ್ರೇನೆ ಕೆಲಸ. 24 ಗಂಟೆ ಬೆಳಗ್ಗೆಯಿಂದ ರಾತ್ರಿ, ಮತ್ತೆ ಬೆಳಗ್ಗೆಯಿಂದ ತನಕ ಎಲ್ಲಾ ಕೆಲಸಗಳು ಮಾಡ್ತಾ ಹೌಸ್ ವೈಫ್ಗೆ ಯಾವ ಗೌರವ ಇಲ್ಲದೆ ಇರತಕ್ಕಂತ ಈ ಕಾರ್ಪೊರೇಟ್ ಕಲ್ಚರ್. ವೈ ಡು ಯು ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಇನ್ ದ ಕಿಚನ್? ಟೊಮಾಟೊ ಆರ್ಡರ್ ಮಾಡು, ಬಂದ್ಬಿಡುತ್ತೆ. ಯು ಸಿ, ದೀಸ್ ಆರ್ ದಿ ಕಲ್ಚರ್ಸ್ ದಟ್ ವಿ ಹ್ಯಾವ್ ಡೆವಲಪ್ಡ್. ದಿಸ್ ಈಸ್ ದ ರೀಸನ್ ವೈ ದೀಸ್ ಸೆಂಟೆನ್ಸಸ್ ಆರ್ ಕಮಿಂಗ್. ಅಂದ್ರೆ ಅಡಿಗೆ ಮಾಡೋ ಒಂದು ಕಾರ್ಯಕ್ರಮ ಸಮಥಿಂಗ್ ವಿಚ್ ಇಸ್ ನಾಟ್ ಗುಡ್ ಅನ್ನೋ ತರ ದ ಹೋಲ್ ಮೀಡಿಯಾ, ದ ಹೋಲ್ ಎವ್ರಿಥಿಂಗ್ ಇಸ್ ಡಿಸೈನ್ ಟು ಡೂ ದಿಸ್. ಸೊ ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಅಡಿಗೆ ಮಾಡೋರ ಮೇಲೆ ಗೌರವ ಹೆಂಗ ಬರುತ್ತೆ? ಆಸ್ ಎ ಸೊಸೈಟಿ, ಸೋ ಕಾಲ್ಡ್ ಇಂಟೆಲೆಕ್ಚುವಲ್ಸ್, ಇಂಟೆಲೆಕ್ಚುವಲ್ ಏನು ದೊಡ್ಡದಾಗಿ ಬರೀತಾ ಇರ್ತಾರೆ, ಅದ್ರ ಬಗ್ಗೆ ಬರೀತಾನೆ ಇಲ್ಲ ಯಾರು. ವಿ ಕೀಪ್ ಟಾಕಿಂಗ್ ಅಬೌಟ್ ಸೋ ಮೆನಿ ಥಿಂಗ್ಸ್. ಎಷ್ಟು ಪೇಪರ್ ಮೇಲೆ ಬರೀತಾ ಇದ್ದಾರೆ. ನಾನು ಇದೇ ಹೇಳೋದು, ಫಂಡಮೆಂಟಲಿ, ಬೇಸಿಕಲಿ ಸಮಥಿಂಗ್ ಇಸ್ ರಾಂಗ್ ವಿತ್ ಆಲ್ ಆಫ್ ಅಸ್, ಬಿಕಾಸ್ ವಿ ಆರ್ ಆಲ್ ಏಪಿಂಗ್ ದಿಸ್ ವೆಸ್ಟರ್ನ್ ಥಾಟ್ ಪ್ರಾಸೆಸ್ ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್, ಇನ್ ದ ನೇಮ್ ಆಫ್ ಎಕನಾಮಿಕ್ಸ್. ಸೊ ನಿಜವಾದ ಆರೋಗ್ಯ ತುಂಬಾ ಸರಳವಾಗಿದೆ. ನಿಜವಾದ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ರೀತಿ ಪ್ರಯೋಗಗಳನ್ನ ಮಾಡಿ ನಾವು ಭಯಾನಕವಾದ ಈ ರೋಗದ ಸ್ಥಿತಿಗಳನ್ನ ಪಟ್ಟಿ ಮಾಡಿದ್ದೀವಿ. 41 ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಸಿರಿಧಾನ್ಯಗಳು ಮತ್ತು ಕಷಾಯಗಳ ಪರಿಹಾರ ಅಂತ ಪಟ್ಟಿ ಮಾಡಿದ್ದೀವಿ. ಯಾರು ಯಾರ ಹತ್ರ ಹೋಗ್ಬೇಕಾಗಿಲ್ಲ. ನೋ ಒನ್ ನೀಡ್ ಟು ಗೋ ಎನಿವೇರ್. ಈ ಕಷಾಯಗಳು ರೋಡ್ ಮೇಲೆ ಎಲ್ಲಂದ್ರೆ ಅಲ್ಲಿ ಸಿಗ್ತವೆ. ನಮ್ಮ ಅದೃಷ್ಟ, ನಮ್ಮ ದೇಶದಲ್ಲಿ ಡೈವರ್ಸಿಫೈಡ್ ಫಾನಾ ಅಂಡ್ ಫ್ಲೋರಾ ಈಗಲೂ ಅಲ್ಪ ಸ್ವಲ್ಪ ಉಳ್ಕೊಂಡಿರೋದು ನಮ್ಮ ಭಾರತ ದೇಶದ ಅದೃಷ್ಟ. ವಿ ಆರ್ ಆಲ್ ಲಕ್ಕಿ ಫೆಲೋಸ್. ಬೇರೆ ದೇಶಗಳಲ್ಲಿ ಏನು ಇಲ್ಲ. ಸಿರಿಧಾನ್ಯ ಬೀಜವೂ ಇಲ್ಲ. ಸೊ ಇದರಲ್ಲಿ ಹಲ್ಲಿನ ಸಮಸ್ಯೆಗಳು, ಟೂತ್ ಪ್ರಾಬ್ಲಮ್ಸ್, ಈಚಲು ಎಲೆ, ಅರಳಿ ಎಲೆ, ಅರಿಶಿನ, ಸೀಬೆ ಎಲೆ, ಲವಂಗ, ಈ ಕಷಾಯಗಳನ್ನ ಕುಡಿಯಿರಿ. ಅರ್ಕ ಹಾಕಿ 3 ದಿವಸ, ಸಾಮೆ 3 ದಿವಸ, ಕೊರ್ಲೆ 1 ದಿವಸ, ನವಣೆ 1 ದಿವಸ, ಊದಲು 1 ದಿವಸ. ನಿನ್ನೆ ಬಂದಿದ್ದಾರೆ ಒಬ್ರು ಮುಸ್ಲಿಂ, 3 ಕಲ್ಲು ಒಂದಕ್ಕಿಂತ ದೊಡ್ಡದಾಗಿ ಈ ಕಷಾಯಗಳು ಕುಡಿದು 20 ಸತಿ ಅವರು ಕಲ್ಲನ್ನು ತೆಗೆಸಿದ್ದಾರೆ. ಕ್ಯಾನ್ ಯು ಬಿಲೀವ್ ಎ ಪರ್ಸನ್ ರಿಮೂವಿಂಗ್ 20 times? ಈ ಕೀಪ್ಸ್ ಪ್ರೊಡ್ಯೂಸಿಂಗ್ ಕಿಡ್ನಿ ಸ್ಟೋನ್ಸ್. ಅವ್ರಿಗೆ ಅದು
ಕಲ್ಲು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಬುರ್ರ್ ಅಂತ ಬರ್ತಾನೆ ಇರುತ್ತೆ. ಅಂಡ್ ಡಾಕ್ಟರ್ ಹತ್ರ ಯು ಆರ್ ಅ ವೆರಿ ಸ್ಪೆಷಲ್ ಮ್ಯಾನ್, ಯು ಕೀಪ್ ಹೋಗೋದು ಶೂಟ್ ಮಾಡೋದು ಲೇಸರಿಂದ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ವಾರಕ್ಕೆ 2 ಸತಿ ಹೋಗು, ಇಲ್ಲ ಅಂದ್ರೆ ನೋವು. ಕೊನೆಗೆ ನಮ್ಮ ಹತ್ರ ಬಂದಿದ್ದಾರೆ ಇಲ್ಲಿ ಮೂತ್ರಪಿಂಡ ಕಲ್ಲುಗಳು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬಾಳೆದಿಂಡಿನ ರಸ, ರಣಪಾಳ ಎಲೆ ಕಷಾಯ, ಪುಂಡಿ ಸೊಪ್ಪು, ಗೋಂಗೂರ ಅಂತಾರಲ್ಲ, ಕಷಾಯ ಕುಡೀರಿ ಅಂತ. 6 ವಾರ ಕುಡಿದಿದ್ದಾರೆ. 3 ಕಲ್ಲನ್ನು ತಂದು ನನ್ನ ಟೇಬಲ್ ಮೇಲೆ ಇಟ್ಟಿದ್ದಾರೆ, ಒಂದಕ್ಕಿಂತ ಒಂದು ದೊಡ್ಡದು. ನಾವು ಇಟ್ ಇಸ್ ಬೀನ್ 3 months, he doesn't have any more stones. See, it is not removing the stones. ಪ್ರತಿ ಸತಿ ಕಲ್ಲು ಅವನು ಕಲ್ಲು ಬರ್ದೇ ಇರಂಗೆ ಮಾಡೋದು ನಿಜವಾದ ಕೆಲಸ. ಬರ್ತಾ ಇರ್ಲಿ, ಕಲ್ಲು ತೆಗಿತಾ ಇರ್ತೀನಿ, ಬರ್ತಾ ಇರಿ ಅಂತ ಇದ್ರೆ ಅವನೇನ್ ಕೆಲಸ ಮಾಡ್ತಾ ಇದ್ದಾನೆ? ಗ್ಯಾಸ್ಟ್ರಿಕ್ ಅಸಿಡಿಟಿ, ಸಂಧಿವಾತ. ತುಂಬಾ ಜನ ಈಗಲೇ ಆಸ್ ಐ ವಾಸ್ ಸಿಟ್ಟಿಂಗ್, ನಾನು ಮೊಣಕಾಲು, ರುಮೆಟಿಸಮ್, ಆರ್ಥ್ರೈಟಿಸ್, ಗೌಟ್, ಏನೇನೋ ಹೆಸರುಗಳು. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತೆ, ರುಮೆಟೈಡಿಟ್ ಆರ್ಥ್ರೈಟಿಸ್ ಅಂತೆ. ಅಂದ್ರೆ ಚರ್ಮ ರೋಗ, ಕೀಲು ನೋವು ಇದ್ರೆ ಒಂದು ಹೆಸರು, ಹಾರ್ಟ್ ಪ್ರಾಬ್ಲಮ್ ಇದ್ರೆ ಇನ್ನೊಂದು ಹೆಸರು. ಅಂದ್ರೆ ನಾನು ಹೇಳಿದ್ನಲ್ಲ, ಒಂದು ರೋಗ ಅಲ್ಲ ಅಂತ. ಈಗ ಇಷ್ಟು ರೋಗಗಳು ಯಾಕೆ ಅಂತ ಕನೆಕ್ಟ್ ಮಾಡ್ತಾ ಇದ್ದಾರೆ ಒಂದಕ್ಕೊಂದು. ಸೋರಿಯಾಟಿಕ್ ಆರ್ಥ್ರೈಟಿಸ್, ರುಮೆಟೈಡ್ ಆರ್ಥ್ರೈಟಿಸ್, ಹಾರ್ಟ್ ಪ್ರಾಬ್ಲಮ್, ಅದು ಎಲ್ಲ ತರದ್ದು ಗೊಂದಲಗಳು ಇದೆ. ಅದರಿಂದ ಎಲ್ಲಾನು ಈ ಪಟ್ಟಿಯಲ್ಲಿದೆ. ಇದು PDF ಫ್ರೀಲಿ ಅವೈಲಬಲ್ ಆನ್ ದ ನೆಟ್, ಯು ಕ್ಯಾನ್ ಡೌನ್ಲೋಡ್, ನೋ ಇಶ್ಯೂಸ್. ಇಟ್ ಇಸ್ ದೇರ್ ಇನ್ ಇಂಗ್ಲಿಷ್, ಇಟ್ ಇಸ್ ದೇರ್ ಇನ್ ತೆಲುಗು, ಇಟ್ ಇಸ್ ದೇರ್ ಇನ್ ಕನ್ನಡ. ಹಿಂದಿಯಲ್ಲೇನು ರೆಡಿ ಮಾಡಿದ್ದೀವಿ, ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಇಟ್ ಟು ಬಿ ರಿಲೀಸ್. ಇಂಗ್ಲಿಷ್ ಅಲ್ಲಿ ಇದೆ, ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಇದೆ, ಮರಾಠಿಯಲ್ಲೂ ಮಾಡ್ತಾ ಇದ್ದಾರೆ. ಒಬಿಸಿಟಿ, ಆಸ್ತಮಾ, ಬಂಜತನ, ಇನ್ಫರ್ಟಿಲಿಟಿ, ಅದು ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರಿಗೂ ಅರಳಿ ಎಲೆ ಸೊಪ್ಪು, ಬೇವಿನ ಎಲೆ ಸೊಪ್ಪು, ನುಗ್ಗೆ ಸೊಪ್ಪು, ವೀಳ್ಯದೆಲೆ ಸೊಪ್ಪು ಕಷಾಯ ಮಾಡಿಕೊಂಡು ವಾರ ಬದಲಾವಣೆ ಮಾಡಿ 4 ವಾರ, 6 ತಿಂಗಳಲ್ಲಿ 90% ಆಫ್ ದ ವೀರ್ಯ ಕಣಗಳು ಎದ್ದೋಗಿವೆ. ಅಂಡ್ ಡು ನಾಟ್ ಹ್ಯಾವ್ ಸ್ಪರ್ಮ್ಸ್. 60 ಮಿಲಿಯನ್ ಮಿನಿಮಮ್ ಇರಬೇಕಾಗಿದೆ, ಈಗ 6 ಮಿಲಿಯನ್ ಇಡ್ತಾ ಇಲ್ಲ. ಅಂಡ್ ಬಿಲೀವ್ ಮೀ, ಬೈ 2035 ಇಫ್ ಐ ಆರ್ ಆಲ್ ಲಿವಿಂಗ್ ಟುಗೆದರ್ ಬೈ ದೆನ್, ವೀರ್ಯ ಕಣಗಳು ಇಲ್ಲದೆ ಇರ್ತಾ ಹೋಗುತ್ತೆ ಅಂತ WHO ಅವರು ಹೇಳ್ತಾ ಇದ್ದಾರೆ. The women have periods completely disturbed. ಎಷ್ಟು ಮಟ್ಟಿಗೆ ಅಂದ್ರೆ ಬೀದಿಗೆ IVF ಸೆಂಟರ್ಲು ಬರ್ತಾ ಇದೆ. ಅಂದ್ರೆ ನ್ಯಾಚುರಲ್ ಆಗಿ ನೀವು ಮಕ್ಕಳನ್ನ ಹುಡ್ಸಕ್ ಆಗೋದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದೀವಿ ನಾವು. ಅಂಡ್ ದಟ್ಸ್ ವಾಟ್ ದಿಸ್ IVF ಮೀನ್ಸ್. ಹಿಂದೆ ಹಸುಗಳಿಗೆ ಕೃತಕವಾಗಿ ಗರ್ಭಧಾರಣೆ ಮಾಡಿ ಹಾಲು ಜಾಸ್ತಿ ಮಾಡಬೇಕು ಅಂತ ಈ ಸ್ಟೆರಾಯ್ಡ್ಸ್, ಆಂಟಿಬಯೋಟಿಕ್ಸ್, ಅದೇ ಟೆಕ್ನಿಕ್ ತಂದು ಈಗ ಮನುಷ್ಯರಿಗೂ ಮಾಡ್ತಾ ಇದ್ದಾರೆ. ಸೇಮ್ ಥಿಂಗ್, ಜಸ್ಟ್ ಟ್ರಾನ್ಸ್ಫರ್ ಫ್ರಮ್ ಹಿಯರ್ ಟು ದೇರ್. ESR, L4, L5 ಪ್ರಾಬ್ಲಮ್ಸ್, C4, C5 ಪ್ರಾಬ್ಲಮ್ಸ್, ಗರ್ಭಕೋಶ ಸಂಬಂಧ ಸಮಸ್ಯೆಗಳು. ಸೀತಾಫಲ ಎಲೆ, ಸೀಬೆ ಎಲೆ, ಅರ್ಲಿ ಎಲೆ ಕಷಾಯಗಳನ್ನು ಕುಡಿಯಿರಿ. ನಿಮ್ಮ ಗರ್ಭಕೋಶದಲ್ಲಿ ಗಡ್ಡೆಗಳಿರೋದು, ವೈಟ್ ಡಿಸ್ಚಾರ್ಜ್ ಆಗೋದು, ಅಥವಾ ಮುಟ್ಟು ಆದರೆ ನಿಲ್ಲದೆ ಇರೋದು, ನಿಂತರೆ ಬರದೇ ಇರೋದು, ಈ ಥರ ಗೊಂದಲಗಳಿಗೆ ಎಲ್ಲರಿಗೂ ನೀವು ಇಲ್ಲಿ ಪಟ್ಟಿಯಲ್ಲಿ 17ನೇದು ಪಟ್ಟಿ, ಸಾಮೆ 3 ದಿವಸ, ಮಿಕ್ಕಿದ್ದ ಧಾನ್ಯ 1 ದಿವಸ. ಜೊತೆಗೆ ಈ ಥೈರಾಯ್ಡ್ ಪ್ರಾಬ್ಲಮ್, ನಿರ್ನಾಳ ಗ್ರಂಥಿಗಳ ಸಮಸ್ಯೆಗಳಿಗೆ ಕುಸುಬೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಅಥವಾ ಕಳೆಕಾಯಿ ಎಣ್ಣೆ, ಯಾವುದೇ ಎಣ್ಣೆ ತಗೊಳ್ರಿ, ಗಾನದ್ದು ಮಾತ್ರನೇ ತಗೊಳ್ರಿ. ಎತ್ತು ಗಾನ ಅದು ನಿಜವಾದ ಶ್ರೇಷ್ಠವಾದ ಎಣ್ಣೆ. ತುಂಬಾ ಜನ ಕೋಲ್ಡ್ ಪ್ರೆಸ್ಡ್ ಆಯಿಲು, ಇದು ಅದು ಅಂತ ಮಿಷಿನ್ ಹಾಕಿ ತೆಗಿಯೋದು, ಅದೆಲ್ಲ ಇದೆ. ಅಫ್ಕೋರ್ಸ್ ದೇ ಮೇ ಬಿ ಬೆಟರ್ ದ್ಯಾನ್ ಯುವರ್ ರಿಫೈನ್ಡ್ ಪ್ಲಾಸ್ಟಿಕ್ ಎಣ್ಣೆಗಳಿಗಿಂತ ವಾಸಿ ಆಗಿರ್ಬೋದು. ಬಟ್ ದ ರಿಯಲ್ ಥಿಂಗ್ ಈಸ್ ದಿಸ್. There is nothing better than this. So in fact, ಹಿಂದೆ ಪುಳಿಯೋಗರೆ ಮತ್ತೆ ನೈವೇದ್ಯಕ್ಕೆ ಪಾಯಸ ಇದೆಲ್ಲ ಮಾಡ್ತಾ ಇದ್ದಿದ್ದು ಹುಚ್ಚೆಳ್ಳೆ ಎಣ್ಣೆಯಲ್ಲಿ. ಜಸ್ಟ್ ಗೋ ಟು ಮೇಲ್ಕೋಟೆ. 100 ವರ್ಷ ಹಿಂದೆ ಆ ಪುರೋಹಿತರನ್ನ ನಾನು ಭೇಟಿ ಮಾಡಿದ್ದೀನಿ, ವೃದ್ಧ ಪುರೋಹಿತರು. ಅವರು ಹೇಳ್ತಾ ಇದ್ರು, ನೀವೆಲ್ಲರೂ ತಿಳ್ಕೊಂಡಂಗೆ ಈ ತುಪ್ಪದಿಂದ ಮಾಡ್ತಾ ಇರ್ಲಿಲ್ಲ, ತುಪ್ಪ ಸಿಗ್ತಾ ಇರ್ಲಿಲ್ಲ ಹಿಂದೆ. ಯಾಕಂದ್ರೆ ಹಸುಗಳು ಹಿಂದೆ ಹಾಲು ಕೊಡ್ತಾ ಇದ್ದಿದ್ದು 1 ಲೀಟರ್ 2 ಕೊಟ್ಟ ಹಾಲು ಆ ಕರುಗಳಿಗೆ ಕುಡಿಸಿದ್ರೆ ನಿಮ್ಗೆ ಸಿಗೋದು 1 ಚಟಾಕು. 1 ಚಟಾಕು ಹಾಲು ದಿವಸ 10 ಹಸುಗಳು ಕೊಟ್ಟರು ನಿಮ್ಗೆ ಎಷ್ಟು ಬೆಣ್ಣೆ ಬರುತ್ತೆ? ಇಷ್ಟು ಬರುತ್ತೆ. ಅದನ್ನ ಕಾಯಿಸಿದ್ರೆ ತುಪ್ಪ ಇನ್ನೆಷ್ಟು ಬರುತ್ತೆ? ನಿಮ್ಗೆ ಇಷ್ಟು ಬರುತ್ತೆ. ಅದನ್ನ ಇಟ್ಕೊಂಡು ನಾನು ಪುಳಿಯೋಗರೆ ಮಾಡಕ್ಕಾಗತ್ತಾ? ಪ್ರಯಾಸ ಮಾಡಕ್ಕಾಗತ್ತಾ? ತುಂಬಾ ಜನ ಅನ್ಕೊಂಡಿರೋ ತುಪ್ಪ ಹಾಕಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ತುಪ್ಪ ಇರ್ಲಿಲ್ಲ. ಇಡೀ ದೇವಸ್ಥಾನಗಳಲ್ಲಿ ಹಿಂದೆ ಹೋಗಿ ನೀವು ಪರಿಶೋಧನೆ ಮಾಡಿದ್ರೆ ಮಾಡ್ತಾ ಇದ್ದಿದ್ದೆಲ್ಲ ಹುಚ್ಚೆಳ್ಳೆ ಎಣ್ಣೆ, ಕುಸುಬೆ ಎಣ್ಣೆ. ಹುಚ್ಚೆಳ್ಳೆ ಎಣ್ಣೆ ನಿಮ್ಮ ತುಪ್ಪಕ್ಕಿಂತ ರುಚಿಯಾಗಿರುತ್ತೆ. ಅದರಿಂದ ಪುಳಿಯೋಗರೆ ಮಾಡ್ರಿ, ನೈವೇದ್ಯ ಪಾಯಸ ಮಾಡ್ರಿ. ಅರ್ಥಾತ್ ತುಂಬಾ ಜನಕ್ಕೆ ಮಿಸ್ಕನ್ಸೆಪ್ಷನ್ಸ್ ಇವೆ. ಹಸು ತುಪ್ಪ ಒಳ್ಳೇದು ಅಂತ. ಸಿಕ್ಕಿದ್ರೆ ತಾನೇ ಒಳ್ಳೇದು. ಅದು ಈಗ ಸಿಗ್ತಾ ಇದೆ. ಬಿ ಅವೇರ್. ವಿ ಹ್ಯಾವ್ ಹಸು ತುಪ್ಪ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಟನ್ಗಟ್ಲೆ ಮಾರಾಟ ಮಾಡ್ತಾ ಇದ್ದಾರೆ. ಗಟ್ಲೆ ತುಪ್ಪ ರೆಡಿ ಮಾಡ್ಬೇಕಂದ್ರೆ ಅದು ಎಷ್ಟು ಬೆಣ್ಣೆ ಇರಬೇಕು? ಜಸ್ಟ್ ಥಿಂಕ್, ವೇರ್ ಆರ್ ಯು ಗೆಟಿಂಗ್ ದಿಸ್ ತುಪ್ಪ ಫ್ರಮ್? ಸೊ ನ್ಯಾಚುರಲಿ ಅವೈಲಬಲ್ ತುಪ್ಪ
ಈಸ್ ನಾಟ್ ರಿಯಲಿ ಅವೈಲಬಲ್. ಅಂದ್ರೆ ಸಿಗೋದು ನಿಮಗೆ ಪ್ರಮಾಣ ಅತಿ ಸ್ವಲ್ಪ. ಟನ್ಗಟ್ಲೆ ತುಪ್ಪ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟಿಪೇಷನ್, ಪೈಲ್ಸ್ ಹೇಳಿದನಲ್ಲ, ಈ ತರ ಸಮಸ್ಯೆಗಳಿಗೆ ಅಫ್ಕೋರ್ಸ್ ಪೈಲ್ಸ್ ಇರೋರು ಕಕ್ಕಸ್ ಎಲ್ಲಿ ಮಾಡಬೇಕು? ಇಂಡಿಯನ್ ಟಾಯ್ಲೆಟ್ಗೆ ಹೋಗ್ಬೇಕು. ಫಸ್ಟ್ ಸೊಲ್ಯೂಷನ್ ಅದು. ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಅದ್ರ ಮೇಲೆ ನಿಮಗೆ ಕಷಾಯಗಳು, ಈ ಬುಕ್ ನಿಮಗೆ ಎಲ್ಲರಿಗೂ ಅವೈಲಬಲ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ಯು ದಟ್ ಆಲ್ ಸಚ್ ಇನ್ಫಾರ್ಮೇಶನ್ ಈಸ್ ಹಿಯರ್. ಯು ಡೋಂಟ್ ನೀಡ್ ಟು ವರಿ. ನಿಮಗೆ ಯಾರಿಗೂ ಹೇಳಲೇಬೇಕಾಗಿಲ್ಲ. ನೀವು ನಿಮ್ ತೊಂದ್ರೆ ಬುಕ್ ತಗೊಂಡು ಏನ್ ತೊಂದ್ರೆ, ಏನಾಗಿದೆಯಾ, ಎದುಳು ಕ್ಯಾನ್ಸರ್, ಹೋಗು ಪಾರಿಜಾತ, ಅರಳಿ, ಸೀಬೆ ಕಷಾಯ ಬೆಳಗ್ಗೆ ಸಾಯಂಕಾಲ ಕುಡೀರಿ. ಮಧ್ಯಾಹ್ನ ಹೊತ್ತು ನಾಗದಾಲಿ ಕಷಾಯ, ದಾಲ್ಚಿನ್ನಿ ಚಕ್ಕೆ ಕಷಾಯ ಕುಡೀರಿ. 2 ದಿವಸ ಕೊರ್ಲೆ, 2 ದಿವಸ ಸಾಮೆ, 2 ದಿವಸ ಆರ್ಕ, 1 ದಿವಸ ಊದ್ಲು. ಅವನೇ ತಿನ್ಬಿಡ್ರಿ. 6 ತಿಂಗಳು ಮುಗಿದೋಯ್ತು ನಿಮ್ ಕೆಲಸ. ನಿಮ್ ರೋಗ ನಿಮ್ಮ ದೇಹದಿಂದ ದೂರ ಆಗಕ್ ಶುರು ಆಗುತ್ತೆ. Hundreds and hundreds of cancer patients have been calling me, reporting themselves in Facebook, YouTube, ಎಲ್ಲಾ ಕಡೆನೂ ರಿಪೋರ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಗೆಟಿಂಗ್ ರಿಡ್ ಆಫ್ ದೇರ್ ಪ್ರಾಬ್ಲಮ್ಸ್. ನೋ ಒನ್ ನೀಡ್ ಟು ಕಮ್ ಅಂಡ್ ಸಿ ಮೀ ಅಟ್ ಆಲ್. ಅಂಡ್ ದಟ್ ಇನ್ಫಾರ್ಮೇಶನ್ ಈಸ್ ವಾಟ್ ವಿ ನೀಡ್. ಆ ಇನ್ಫಾರ್ಮೇಶನ್ ಎಲ್ಲರಿಗೂ ತಲುಪಿಸೋದೆ. ಯಾಕಂದ್ರೆ ಈಗ ರೋಗಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ ಭಯ ಆಗ್ತಾ ಇದೆ ನನಗೆ. ವಿ ಆರ್ ಆಲ್ ಸ್ಕೇರ್ಡ್. ಯಾವುದೇ ಮನೆಗೆ ಹೋಗಿ, ಗೋ ಟು ಎನಿ ಹೌಸ್, ವೆದರ್ ರಿಚ್ ಆರ್ ಪೂರ್, the problems, same problems: obesity, diabetes, ಬುದ್ಧಿಮಾಂದ್ಯತೆ, ಗ್ಯಾಂಗ್ರೀನ್, ಮೈಗ್ರೇನ್, ಹಾರ್ಟ್ ಬ್ಲಾಕ್, ನರ್ವಸ್ ಡಿಸಾರ್ಡರ್ಸ್, ಕೈ ನಡುತ್ತಾ ಇದೆ. ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್ ಇನ್ನೂ ಜಾಸ್ತಿ ಆಗ್ತಾ ಇವೆ. ಅಮೆರಿಕಾದಲ್ಲಿ ಹೆಚ್ಚಾಗಿದೆ, ನಮ್ಮ ದೇಶಕ್ಕೂ ಬರ್ತಾ ಇದೆ. ಬಿಕಾಸ್ ವಿ ಆರ್ ಇಂಪೋರ್ಟಿಂಗ್ ದ ಸೇಮ್ ಹ್ಯಾಬಿಟ್ಸ್, ಸೇಮ್ ಮೆಟೀರಿಯಲ್, ಸೇಮ್ ಫುಡ್, ಸೇಮ್ ಡಿಸೀಸಸ್. ಆಲ್ಝೈಮರ್ಸ್, ನನ್ನ ಹೆಂಡತಿನ ನೀವು ಯಾವಾಗ ಮದುವೆ ಮಾಡಿಕೊಂಡೆ? ನೆನಪೇ ಇರೋದಿಲ್ಲ. ಅಂದ್ರೆ ಪ್ರಜ್ಞಾ ರಹಿತ ಸಮಾಜವನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ ಅಂತ. ಪಾರ್ಕಿನ್ಸನ್ಸ್, ನರಗದ ಮೇಲೆ ಹಿಡಿತಾ ಇಲ್ಲ, ಸೈನ್ ಮಾಡಕ್ಕಾಗಲ್ಲ, ಕೈ ನಡುಕ್ತಾ ಇರುತ್ತೆ ಕಾಣಿಸುತ್ತೆ, ಬಟ್ ನಾನೇನು ಮಾಡಕ್ಕಾಗೋದಿಲ್ಲ, ನಡುಕ್ತಾ ಇರುತ್ತೆ. ಕಾಲ್ ನಡುಕ್ತಾ ಇರುತ್ತೆ. ಮೊನ್ನೆ ಬಂದ್ರು ಯಾರೋ ಒಬ್ರು, ಈ ವಾಸ್ ನಾಟ್ ಏಬಲ್ ಟು ಸ್ಟ್ಯಾಂಡ್ ಫಾರ್ ದ ಲಾಸ್ಟ್ 20 years. ಯಾರಾದ್ರೂ ಹಿಡ್ಕೋಬೇಕು. 8 ತಿಂಗಳಿಂದ ಸಿರಿಧಾನ್ಯ ತಿನ್ನಕ್ಕೆ ಶುರು ಮಾಡಿದ್ದಾರೆ. ರಾಜಮಂಡ್ರಿಯಿಂದ ನಾನೊಬ್ಬನೇ ರೈಲಲ್ಲಿ ಹತ್ಕೊಂಡು ಬಂದ್ಬಿಟ್ಟಿದ್ದಾನೆ. ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ನಡುಕ್ತಾ ಇದೆ ಇನ್ನು ಕಾಲು, ಆದ್ರೂ ಹಿ ಈಸ್ ಏಬಲ್ ಟು ವಾಕ್ ನೌ ಬೈ ಹಿಮ್ಸೆಲ್ಫ್. ಹುಚ್ಚೆಳ್ಳೆಣ್ಣೆ ಕುಡಿದಿದ್ದಾನೆ, ಕೊಬ್ಬರಿ ಎಣ್ಣೆ ಕುಡಿದಿದ್ದಾನೆ. ಇನ್ಫ್ಯಾಕ್ಟ್ ದೇ ಹ್ಯಾವ್ ಗಾಟ್, ಅವರ ತಮ್ಮ ಯಾರೋ ಬೆಂಗಳೂರಲ್ಲಿ ಕೆಲಸ, ಅವ್ರು ಬಂದು ನಮ್ಮ ಮನೆ ಪಕ್ಕದಲ್ಲಿ ಶಾಪ್, ದೇಸಿರಿ ಅವರೇ ಸಪ್ಲೈ ಮಾಡ್ತಾರೆ. ಇದೇ ಬಾಟಲು ಒಂದೊಂದು ತಗೊಂಡು ಹೋಗಿ ಕುಡಿದ ಮೇಲೆ, ದೇಸಿರಿ, ಇನ್ನೊಂದು ಕಂಪನಿ ಗಾಣಸಿರಿ ಅಂತ ಇನ್ನೊಬ್ರು ಮಾಡ್ತಾ ಇದ್ದಾರೆ, ಅವರು ಇದೇ ತರ ಮಾಡ್ತಾ ಇದ್ದಾರೆ. ಸೊ ಈ ಎಣ್ಣೆ ಇವರು ತೆಗೆದಿರೋದ್ರಿಂದ ದಟ್ ಪರ್ಸನ್ ಕುಡ್ ಸ್ಟ್ಯಾಂಡ್ ಅಂಡ್ ವಾಕ್. ಆ ನರಗಳ ದೌರ್ಬಲ್ಯವನ್ನ ದೂರ ಮಾಡ್ಕೊಳ್ಳೋದಕ್ಕೆ ಇಂಥ ಅದ್ಭುತವಾದ ಪದಾರ್ಥಗಳನ್ನ ನಾವು ಉತ್ಪಾದನೆ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು, ಈ ಒಬ್ರು ಮಾಡಿದ್ರೆ ಸಾಲದಪ್ಪ, ಇಡೀ ಹಳ್ಳಿಗೆ ನಾವು ಇದನ್ನ ಹಬ್ಬಿಸ್ಬೇಕು ಅಂತ. ಈಗ ಆಲ್ಮೋಸ್ಟ್ ಆಕ್ಚುಲಿ ನನ್ನ ಕೈಯಿಂದಾನೆ ನನಗ್ ಗೊತ್ತಿದ್ದಂಗೆನೆ ಒಂದು 200 ಗಾಣಗಳನ್ನ ಸುತ್ತಮುತ್ತಲು ಎಲ್ಲಾ ಕಡೆ ಹಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾಳೆಯಿಂದಾನೇ ನೀವು ಈ ರಿಫೈನ್ಡ್ ಆಯಿಲ್ಸ್ ಅನ್ನ ನಿಮ್ಮ ಮನೆಗೆ ತರದೇ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಡಿಸೀಸ್ ಈಸ್ ಇನ್ ದಟ್ ಆಯಿಲ್ಸ್, ದ ಡಿಸೀಸ್ ಈಸ್ ಇನ್ ದಟ್ ಪ್ಲಾಸ್ಟಿಕ್ ಮಿಲ್ಕ್, ದ ಡಿಸೀಸ್ ಈಸ್ ಇನ್ ದಟ್ ಪ್ಲಾಸ್ಟಿಕ್ ವಾಟರ್. ಈ ನೀರಿನಲ್ಲಿ, ಈ ಹಾಲಿನಲ್ಲಿ, ಈ ಎಣ್ಣೆಯಲ್ಲಿ, ಈ ಮೊಟ್ಟೆಯಲ್ಲಿ, ಈ ಅಕ್ಕಿಯಲ್ಲಿ, ಈ ವಿಷ ಯುಕ್ತವಾದ ಪದಾರ್ಥಗಳಿಂದ ನಮ್ಮ ಜನಕ್ಕೆ, ನಮ್ಮ ಮಕ್ಕಳಿಗೆ ರೋಗ ಬರ್ತಾ ಇದೆ. ನಾವೆಲ್ಲ ಆರಾಮಾಗಿದ್ದೀವಲ್ಲ ಅಂತ ಅನ್ಕೋಬಹುದು ನೀವು. ದಿಸ್ ಇಸ್ ಆಲ್ ಹ್ಯಾಪನಿಂಗ್ ಅಂಡರ್ನೀತ್. ಸಣ್ಣ ಪುಟ್ಟ ಮಕ್ಕಳಿಗೆ ಬಿಳಿ ಕೂದಲು ಬಂದಿದೆ, ನೋ ಪ್ರಾಬ್ಲಮ್, ಪೇಂಟ್ ಹಚ್ಕೊಂಡು ಎಲ್ಲರೂ ಓಡಾಡ್ತಾ ಇದ್ದಾರೆ. ಅಂಡ್ ದಟ್ ಈಸ್ ನಾಟ್ ದ ಸೊಲ್ಯೂಷನ್. ವಯಸ್ಸಾಗ್ತಾ ಬಿಳಿ ಕೂದಲು ಬರಬೇಕು, ಅದು 20 ವರ್ಷಕ್ಕೆ ಬಿಳಿ ಕೂದಲು ಬರ್ತಾ ಇದೆ. ಅಂಡ್ ದಟ್ ಈಸ್ ವಾಟ್ ಐ ಆಮ್ ಸ್ಪೀಕಿಂಗ್. ವಿ ಆರ್ ಚೇಂಜಿಂಗ್ ದ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇವೆಲ್ಲ ಅರ್ಥ ಆಗ್ತಾ ಇಲ್ಲ ನಮಗೆ. ಯು ಹ್ಯಾವ್ ಟು ಫಾಲೋ ದೀಸ್ ಇಂಪಾರ್ಟೆಂಟ್ ಸಿಗ್ನಲ್ಸ್ ದಟ್ ವಿ ಆರ್ ಗೋಯಿಂಗ್ ಅವೇ ಟು ಬೀಯಿಂಗ್ ನ್ಯಾಚುರಲ್ ಅಂತ. ಬೀಯಿಂಗ್ ನ್ಯಾಚುರಲ್ ಆಗಿ ಇರ್ತಾ ಇಲ್ಲ ನಾವು. ಸೊ ಆ ನೀರನ್ನ ಶುದ್ಧ ಮಾಡ್ಕೊಳ್ಳೋದು ಹೆಂಗೆ, ಎಣ್ಣೆಯನ್ನ ಶುದ್ಧ ಮಾಡ್ಕೊಳ್ಳೋದು ಹೆಂಗೆ, ಆ ಹಾಲನ್ನ ನಾವು ಕುಡಿಬೇಕಾ ಕುಡಿಯಬಾರ್ದ, ಈ ಯೋಚನೆಗಳು, ಈ ಚರ್ಚೆಗಳು, ಈ ವಿಧಾನಗಳು ಇಡೀ ಮಾಧ್ಯಮಗಳಲ್ಲಿ ಆವರಿಸ್ಕೋಬೇಕು. ಬಟ್ ಮಾಧ್ಯಮಗಳು ರೆಡಿ ಇಲ್ಲ. ಯಾಕಂದ್ರೆ ಇವೆಲ್ಲ ಈ ಕಂಪನಿಗಳ ಕಪಿಮುಷ್ಟಿಗಳಿದೆ. ಕಾಫಿ ಕುಡಿಬೇಡಿ ಅಂತ ಒಂದು ದಿನಪತ್ರಿಕೆ ಹೆಡ್ಲೈನ್ಸ್ ಅಲ್ಲಿ ಬರಿಬೇಕು. ಯಾಕಂದ್ರೆ ಅದರಿಂದ ತುಂಬಾ ಗೊಂದಲ ಆಗಿದೆ. ಹಾಲು ಒಳ್ಳೇದಲ್ಲ ಅಂತ ಬರಿಬೇಕು, ಗೊಂದಲ ಆಗಿದೆ. ಎಣ್ಣೆ, ಪ್ಲಾಸ್ಟಿಕ್ ಎಣ್ಣೆಗಳು ಒಳ್ಳೇದಲ್ಲ ಅಂತ ಬರಿಬೇಕು. ಇನ್ಫ್ಯಾಕ್ಟ್ ವಿ ಆರ್ ಕನ್ಸ್ಯೂಮಿಂಗ್ ಪ್ಲಾಸ್ಟಿಕ್ ಬಿಕಾಸ್ ಆಫ್
ಅವರ್ ಮೆಥಡ್ಸ್. ಇಷ್ಟ್ಯಾಕೆ ದೋಸೆ ನಾನ್ ಸ್ಟಿಕ್ ಅಂತ ಮುಂಚೆ ನಾವು ಕಬ್ಬಿನ ಬಣ್ಣ ಅದೆಲ್ಲ ಯಾರು ಮಾಡ್ತಾರೆ, ಇದ್ರಲ್ಲಿ ಹಾಕು ತೆಗೆದು ನಾನ್ ಸ್ಟಿಕ್ ಆಗತ್ತೆ 3 ತಿಂಗಳು. ಆ ಸ್ಟಿಕ್ಕಿಂಗ್ ಮೆಟೀರಿಯಲ್ ಎಲ್ಲೋಯ್ತು, ಹೊಟ್ಟೆಗೆ ಹೋಗಿದೆ. ಇಷ್ಟೆಲ್ಲ ಸಾಲದು ಅಂತ ನಮ್ಮ ಮಕ್ಕಳಿಗೆ ಪಾಪ ಉಚ್ಚೆ ಮಾಡಬಾರ್ದು ಅಂತ ಡೈಪರ್ ಹಾಕ್ತಾ ಇದೀವಿ, ಕೆಳಗಡೆಯಿಂದಾನು ಪ್ಲಾಸ್ಟಿಕ್ ಕಳಿಸ್ತಾ ಇದೀವಿ, ಮೇಲಿಂದ ಬರೋದು ಸಾಲದು ಅಂತ. And this is all that modern life is offering you and we are just consuming. ಅದು ಏನು ಡೈಪರ್ಗಳ ಪರ್ವತಗಳು ಬೆಟ್ಟಗಳು ಬಿದ್ದಿವೆ ಪ್ರತಿಯೊಂದು ಸಿಟಿಯಿಂದ. ಯು ಕುಡ್ ಜಸ್ಟ್ ಯೂಸ್ ಎ ಖದ್ದರ್ ಬಟ್ಟೆ. ಏನು ಮಗು ಉಚ್ಚೆ ಮಾಡಿದ್ರೆ ಏನಾಗತ್ತೆ, ಬಟ್ಟೆ ತಂದು ಅವನ ಮುಂದೆ ಹಿಂಗ ಒರೆಸಿದ್ರೆ ಮಾರನೇ ದಿವಸ ಅವನ ಅಲ್ಲಿ ಮಾಡಲ್ಲ ಉಚ್ಚೆ, ಟಾಯ್ಲೆಟ್ಗೆ ಹೋಗಿ ಉಚ್ಚೆ ಮಾಡ್ತಾನೆ. ಬೆಕ್ಕು ಮಾಡುತ್ತೆ, 3 ದಿವಸ ತೋರಿಸಿದ್ರೆ. ನಮ್ಮ ಮನೇಲಿ ಬೆಕ್ಕಿದೆ, 2 ಸತಿ ಉಚ್ಚೆ ಮಾಡಿದ್ರೆ ಒಂದು ಬಾಣ್ಲಿ ತಂದು ಮಣ್ಣು ಹಾಕಿ ಆ ಮೂಲೆಯಲ್ಲಿ ಇಟ್ರೆ ಅದು ಯಾವಾಗಲೂ ಆ ಮೂಲೆಗೆ ಹೋಗಿ ಉಚ್ಚೆ ಮಾಡುತ್ತೆ. ಸೊ ವಿ ನೀಡ್ ಟು ಟ್ರೈನ್. ವೆನ್ ವಿ ಕ್ಯಾನ್ ಟ್ರೈ ಅನಿಮಲ್ಸ್, ಕಾಂಟ್ ವಿ ಟ್ರೈನ್ ಅವರ್ ಕಿಡ್ಸ್? ಇನ್ಸ್ಟೆಡ್ ವಾಟ್ ಆರ್ ವಿ ಡೂಯಿಂಗ್? ಡೈಪರ್ ತಂದು ಹಚ್ಚಿಬಿಡ್ತಾ ಇದ್ದೀವಿ. ಆ ಮಗುಗೆ ಯಾವಾಗ ಉಚ್ಚೆ ಮಾಡ್ತಾ ಇದೀನಿ ಗೊತ್ತಿಲ್ಲ, 10 ವರ್ಷ ಆದ್ರೂ ಉಚ್ಚೆ ಮಾಡ್ತಾ ಇರ್ತಾನೆ. ಬೆಡ್ ಮೇಲೆ ಉಚ್ಚೆ ಮಾಡ್ಕೊಳ್ಳೋ ಮಕ್ಕಳು ಜಾಸ್ತಿ ಆಗಿರೋದು ಈ ಡೈಪರ್ ಬಂದ ಮೇಲೆ. ಐ ಹ್ಯಾವ್ ಗಾಟ್ ಸೋ ಮೆನಿ ಕಿಡ್ಸ್ ಕಮಿಂಗ್, ಸರ್ ನಮ್ಮ ಮಗು ಬೆಡ್ ವೇಟ್ ಮಾಡುತ್ತೆ ಮತ್ತೆ ಡೈಪರ್ ಹಾಕಿ ಹಂಗೇನ್ ಮಾಡಿದ ಹಾಕದೇ ಇದ್ರೆ ಹೆಂಗೆ ಸರ್, ಏನೋ ದೊಡ್ಡ ಕೆಲಸ ಅಂದಂಗೆ. ಸೊ ಡೋಂಟ್ ಸ್ಟಿಕ್ ಡೈಪರ್ಸ್ ಟು ಯುವರ್ ಕಿಡ್ಸ್. ಉಚ್ಚೆ ಮಾಡ್ತಾರೆ, ಹೊರಗಡೆ ಹೋದಾಗ ಏನ್ ಮಾಡೋದು ಸರಿ, ಹೊರಗಡೆ ಉಚ್ಚೆ ಮಾಡಲ್ವಾ ಮಕ್ಕಳು? ಮಾಡ್ತಾರೆ, ಒಂದು ಬಟ್ಟೆ ತಗೊಂಡೋಗಿ ಒರೆಸಿದ್ರೆ ಆಯ್ತು. ವೈ ಆರ್ ವಿ ಅಶೇಮ್ಡ್ ಆಫ್ ದಟ್? ಸೊ ಪ್ಲೀಸ್ ಡೋಂಟ್ ಕಾಂಪ್ಲಿಕೇಟ್ ಯುವರ್ ಸೆಲ್ಫ್. Don't complicate the problems to your kids because of your thinking. Simple ಆಗಿ ಯೋಚನೆ ಮಾಡಿ, you will be fine. And the solutions are simple, and that is the beauty of following nature. ನಾವು ಎದ್ದು ನಿಂತ್ಕೊಂಡು ಇದು ಸೊಲ್ಯೂಷನ್, ನಾನು ಹಿಂಗೆ ಇರ್ತೀನಿ ಅಂತ ಹೇಳೋ ಹುಮ್ಮಸ್ಸು ಧೈರ್ಯ ನಿಮಗೆ ಬರಬೇಕು. ಬಟ್ ವಿ ಆರ್ ಆಲ್ ಮುಜುಗರ ಆಗ್ಬಿಟ್ಟಿದೆ ನಮಗೆ. ವಿ ಲಿವ್ ಇನ್ ಬ್ಯಾಂಗ್ಳೂರ್, ವಿ ಸ್ಪೀಕ್ ಇಂಗ್ಲಿಷ್, ವಿ ಹ್ಯಾವ್ ಡಿಗ್ರೀಸ್, ಐ ಎಮ್ PhD, ಐ ಎಮ್ ಡಾಕ್ಟರ್, ಐ ಎಮ್ ಇಂಜಿನಿಯರ್. ಇದೆಲ್ಲ ಮಾಡಬಾರ್ದು ಅನ್ನೋ ತರ ನಾವು ವಿ ಆರ್ ಪುಟಿಂಗ್ ಥಿಂಗ್ಸ್ ಆನ್ ಅವರ್ ಹೆಡ್ಸ್ ಅವರ್ ಸೆಲ್ಸ್. ಯಾರು ಬಂದು ಹೇಳಿಲ್ಲ ನಿಮ್ಗೆ ಹಿಂಗಿದೆ ಅಂತ. ಅವ್ನು ಯಾವನೋ ಟಿವಿಯಲ್ಲಿ ಮಾಡ್ತಾನೆ, ಅವ್ನು ಯಾವನೋ ಸೀರಿಯಲ್ಸ್ ಇಂದ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡಕ್ ಶುರು ಮಾಡಿದ್ದಾರೆ. ಆಲ್ ದಿಸ್ ಇಸ್ ಹ್ಯಾಪನಿಂಗ್ without your knowledge. These movies, these serials, all these advertisements, they are guiding us the way they want us to lead our lives, the way they want us to consume their products. ಇದನ್ನ ನೀವು ಪತ್ತೆ ಹಚ್ಕೋಬೇಕು, ನಿಮ್ಮ ತಲೆಗೆ ಹೋಗ್ಬೇಕು ಇವೆಲ್ಲ. ಸೊ ಪ್ಲೀಸ್ ಥಿಂಕ್ ಫ್ರೀಲಿ, ಎಕ್ಸ್ಪ್ಲೋರ್, ಕ್ವೆಶ್ಚನ್, ಫೈಂಡ್ ಔಟ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಕ್ಯಾನ್ ಹೆಲ್ಪ್ ಯು. ವಿ ನೀಡ್ ಟು ಡೂ ಥಿಂಗ್ಸ್ ಅವರ್ ವೇ. ನಮ್ಮ ಸುತ್ತಮುತ್ತಲು ಬೆಳೆಯೋ ಎಲೆ, ಸೊಪ್ಪು, ಹಣ್ಣು, ಹಂಪಲು ನಮಗೆ ಆರೋಗ್ಯ. ಆಲಿವ್ ಆಯಿಲ್ ನಮಗೆ ಬೇಕಾಗಿಲ್ಲ. ಹುಚ್ಚೆಳ್ಳೆಣ್ಣೆ ಅದಕ್ಕಿಂತ 20 ಪಟ್ಟು ಒಳ್ಳೇದು. ಯಾವ ಡಾಕ್ಟರ್ ಹೇಳೋದಿಲ್ಲ, ಯಾವ ಕಂಪನಿ ಹೇಳೋದಿಲ್ಲ. ಆಕ್ಚುಲಿ ನಾನ್ ಬಂದು ಹೇಳೋ ತನಕ ಹುಚ್ಚೆಳ್ಳೆಣ್ಣೆ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅಫ್ಕೋರ್ಸ್ ನಮ್ ರಾಜ್ಕುಮಾರ್ ಹಾಡು ಆಡಿದ್ದಾರೆ, ಹುಚ್ಚೆಳ್ ಚಟ್ನಿ ಅಲ್ಲಿಗೆ ಮುಗಿದೋಯ್ತು. ಯಾರು ರಾಗಿ ರೋಟಿ ಹುಚ್ಚೆಳ್ ಚಟ್ನಿ ತಿಂತಾ ಇಲ್ಲ. ಇದು ಒಳ್ಳೇದು, ಇದು ಮಾಡಿದ್ರೆ ಹಿಂಗ ಆಗತ್ತೆ ಅಂತ ಹೇಳಬೇಕಾಗಿದ್ದ ನಮ್ಮ ತಜ್ಞರು ಏನ್ ಮಾಡ್ತಾ ಇದ್ದಾರೆ? ಆಲಿವ್ ಆಯಿಲ್ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ, ಸ್ಟ್ರಾಬೆರಿ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ, ವಾಲ್ನಟ್ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬೆಳೀತಾರೆ? ನಮ್ಮ ಹತ್ರ ಬೆಳೆಯೋದಿಲ್ಲ, ನಮಗೆ ಬೇಕಾಗಿಲ್ಲ. ನಮ್ಮ ಮುತ್ತಲು ಬೆಳೆಯೋದು ನಿಮಗೆ ಬಂದಿರೋ ಈ ಭಯಾನಕ ರೋಗಗಳನ್ನು ಸಮೇತ ದೂರ ಮಾಡುತ್ತೆ. ಇನ್ಫ್ಯಾಕ್ಟ್ ಐ ಹ್ಯಾವ್ ದಿಸ್ ಪಟ್ಟಿ HIV ಅಂತ ಇದೆ. ಅಮೃತ ಬಳ್ಳಿ, ಗರಿಕೆ, ಬಿಲ್ವ, ಈಚಲೆ ಎಲೆ, ಹುಚ್ಚೆಳ್ಳೆಣ್ಣು ಮತ್ತೆ ಎಳ್ಳೆಣ್ಣೆಯನ್ನು ಒಂದೊಂದನ್ನು ವಾರಕ್ಕೊಂದರಂತೆ ಪ್ರತಿದಿನ 3 ಚಮಚ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಅರ್ಕ 3 ದಿವಸ. ಈಗಿನ ಧಾನ್ಯಗಳು ಒಂದೊಂದು ದಿವಸ ತಿಂದ್ರೆ ಸಮೇತ ತುಂಬಾ ಜನ, hundreds of people call me and say they have not visited the doctor for the last 2 years. SLE, autoimmune disease, impossible to cure. ನೇನು ನಿಮಗೆ ಗತಿನೇ ಇಲ್ಲ. ಸ್ಟೆರಾಯ್ಡ್ಸ್ ಒಂದಾದ್ಮೇಲೆ ಒಂದು ತಗೊಳ್ತಾ ಇರು ಅಂತ ಹೇಳಿರೋ ಕೇಸ್ ಮೊನ್ನೆ ನಾನು ಶ್ರೀಕಾಳಹಸ್ತಿಗೆ ಹೋದ್ರೆ 38 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಶಿ ವಾಸ್ ಆನ್ ದ ಬೆಡ್, ಶಿ ಸಾ ದ ಲಿಸ್ಟ್, ಫಾಲೋಡ್ ದಿಸ್ 8 months. ತಿರುಪತಿ ಬೆಟ್ಟ ಹತ್ತಿ ಬಂದಿದ್ದ ಇದ್ದಾರೆ. ನಾನು ಕಾಳಹಸ್ತಿಯಲ್ಲಿ ಇದ್ದೀನಿ ಅಂತ ಅಲ್ಲಿಂದ ಓಡಿ ಬಂದು ನನ್ನನ್ನ ನೋಡಿ ಈ ಮಾತು ಹೇಳಿ ಹೋಗಿದ್ದಾರೆ. ಸರ್ 28 ಲಕ್ಷ ಖರ್ಚಾಗಿದೆ, ನನಗೆ 38 ಲಕ್ಷ. ಐ ವಾಸ್ ಆನ್ ದ ಬೆಡ್ and I started eating ಸಿರಿಧಾನ್ಯ, ಈ ಕಷಾಯ, ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ ಕುಡಿಯಕ್ಕೆ ಶುರು ಮಾಡಿದ್ದೀವಿ. I am now able to walk and do everything that anyone can do, and that is the wonder. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವೆಲ್ಲ ರೋಗಗಳನ್ನ ನಿಮ್ಮ ದೇಹದಿಂದ ದೂರ ಮಾಡೋದು ಒಂದು ಕಡೆ ಆದ್ರೆ, ನಾವು ಇವನ್ನ ಸತತವಾಗಿ ನಮ್ಮ ಮಕ್ಕಳಿಗೆ ನಾವು ಬಳಸ್ತಾ ಇದ್ರೆ ನಿಮಗೆ ರೋಗ ಬರೋದೇ ಇಲ್ಲ. See, you people are all mistaken that I am giving cure for this. I am not actually giving you any cure. You don't need to have cure. If you only have disease, you need cure.
What if we are following these natural things? You don't need to have any disease at all. ಯಾರಿಗೂ ರೋಗ ಇರಬೇಕಾಗೇ ಇಲ್ಲ. So I am trying to communicate to you people that we all can be healthy. ನಮಗೆ ಡಾಕ್ಟರ್ಗಳು ಬೇಕಾಗಿಲ್ಲದೆ ಇರುವಂತ ಸೀನ್ ಅನ್ನ ಸಿಚುವೇಶನ್ ಅನ್ನ ನಾವು ರೆಡಿ ಮಾಡ್ಕೋಬೇಕು. ಅಂಡ್ ದಟ್ ಈಸ್ ರಿಯಲ್ ಸೈನ್ಸ್. ಅಂದ್ರೆ ನಿಜವಾಗ್ಲೂ ನಾವು ನಮ್ಮ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ನಮ್ಮ ಗುರಿ ಏನಾಗಬೇಕು? ಎವ್ರಿ 5 years we need to close down the hospitals, not go on increasing the number of hospitals. Increasing the hospitals ಅಂದ್ರೆ ಏನ್ ಅರ್ಥ? ರೋಗಿಗಳು ಹೆಚ್ಚಾಗ್ತಾ ಇದ್ದಾರೆ ಅಂತ. ಅಂದ್ರೆ ಈಸ್ ದಟ್ ಅವರ್ ಗೋಲ್? ಸೊ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಎಲ್ಲರೂ ಅಥವಾ ರಾಜಕಾರಣಿಗಳು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಗುರಿ ಬರೀಬೇಕು. We will close down the hospitals in the next 5 years, half of what we have now. Next 10 years, we will close down half more. This should be the path that we are looking for. ಇದನ್ನ ದಿಶಾ ನಿರ್ದೇಶನ ಮಾಡಬೇಕು ನಮ್ಮ ತಜ್ಞರು. This should be the way we conduct ourselves. ಸೊ ರೋಗ ಇಲ್ಲದ ಸಮಾಜವನ್ನ ನಿರ್ಮಾಣ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋ ಅಂಶಗಳನ್ನ ನಾವು ಹುಡುಕಾಟ ಈ ಪ್ರಕೃತಿಯಲ್ಲಿ ಮಾಡಬೇಕೇ ಹೊರತು ರೋಗಗಳನ್ನು ಹೆಚ್ಚು ಮಾಡಿಕೊಂಡು ಹಾಸ್ಪಿಟಲ್ಗಳನ್ನು ಹೆಚ್ಚು ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ, ಪರಮಾರ್ಥವೂ ಇಲ್ಲ. ಯಾಕಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನೂ ಗೊತ್ತಿಲ್ಲದೆ ಮಕ್ಕಳಿಗೆ ನಾವು ರೋಗಗಳನ್ನ ಕೊಡ್ತಾ ಇದೀವಿ ಅನ್ನೋದು ಕಳೆದ 10-15 ವರ್ಷಗಳಲ್ಲಿ ನಡೆದಿರೋ ಘಟನೆಗಳು. ಅಂಡ್ ವಿ ಸ್ಟಿಲ್ ಕಾಲ್ ಅವರ್ ಸೆಲ್ಫ್ ಸಿವಿಲೈಸ್ಡ್ ಸೊಸೈಟೀಸ್. ಆರ್ ವಿ ರಿಯಲಿ ಸಿವಿಲೈಸ್ಡ್? We are killing 56 billion animals just to survive ourselves. And we call ourselves civilized society. ಯಾರು ಬಾಯಿ ಬಿಟ್ಟು ಈ ಪ್ರಶ್ನೆಗಳನ್ನ ಕೇಳದೆ ಇರೋದ್ರಿಂದ ಈ ಅಮಾನುಷ ಕೃತ್ಯಗಳು ದಿವಸ ಹೆಚ್ಚಾಗ್ತಾ ಹೋಗ್ತಾ ಇವೆ. ಆ ಕೋಳಿಗಳು ಏನು ಮಾಡಿವೆ? ಆ ಹಂದಿಗಳನ್ನ, ಹಸುಗಳನ್ನ ಪ್ರತಿ ದಿವಸ ಅಮಾನುಷವಾಗಿ ಸಾಯಿಸೋದಕ್ಕೆ ಟೆಕ್ನಿಕ್ಸು, ಟೆಕ್ನಾಲಜಿ ನೋಡ್ಬೇಕು ನೀವು. ಎಷ್ಟು ಕ್ರೂರವಾಗಿ ಅವನ್ನ ಸಾಯಿಸಿ ನಿಮ್ಮ ತಟ್ಟೆಗಳ ಮೇಲೆ ಈ ಮಾಂಸದ ಮುದ್ದೆಗಳನ್ನ ಸರ್ವ್ ಮಾಡಿಕೊಂಡು ತಿಂತಾ ಇದ್ದೀರಾ. ಏನೇನೋ ಹೆಸರುಗಳು, IFC, KFC, ಡೊನಾಲ್ಡ್, ಬಟ್ ನಾನ್ ಸೆನ್ಸ್ ಆಲ್ ದಿಸ್. ಪ್ಲೀಸ್ ಥಿಂಕ್. ಸಭ್ಯ ಸಮಾಜ, ರೋಗ ಮುಕ್ತ ಸಮಾಜ, ತಾತ್ವಿಕ ಸಮಾಜ, ಎಲ್ಲ ಜೀವಿಗಳನ್ನ ಪ್ರೀತಿಸೋ ಸಮಾಜ, ಇದನ್ನೆಲ್ಲ ಕಟ್ಟಬೇಕಾಗಿದ್ದ ಮಾನವ ಜಾತಿ ಎಲ್ಲದನ್ನ ಬಿಟ್ಟು ವಿರೋಧ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ నాకు ತುಂಬಾ ದುಃಖ ಆಗ್ತಾ ಇದೆ. ಐ ಡು ನಾಟ್ ನೋ ವೆನ್ ದ ಹ್ಯೂಮನ್ ರೇಸ್ ಥಿಂಕ್ಸ್ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋ ಆ ಘೋಷ ವಾಕ್ಯವನ್ನ ಕನೀಸ ಯೋಚನೆ ಮಾಡೋದಾದ್ರೂ ಶುರು ಮಾಡೋಣ. ಯೋಚನೆ ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾರಿ ದಿಕ್ಕು ಯೋಚುತ್ತೆ. ಸೊ ದಿಸ್ ಇಸ್ ಆಲ್ ದಟ್ ಐ ವಾಂಟ್ ಟು ಕಮ್ಯುನಿಕೇಟ್. ರೋಗಗಳನ್ನ ವಾಸಿ ಮಾಡಿಕೊಳ್ಳೋದು ತುಂಬಾ ಸುಲಭ, ಸೂತ್ರಗಳು ತುಂಬಾ ಸರಳವಾಗಿದೆ. ಈಗ ತೊಂದರೆ ಏನಾಗಿದೆ ಗೊತ್ತಾ? ಜಡತ್ವ, ಸ್ತಬ್ಧತೆ. ಅಯ್ಯೋ ಇದೆಲ್ಲ ಯಾರು ಮಾಡ್ತಾರೆ ಬಿಡ್ರಿ, ಆ ಸಕ್ಕರೆ ಪ್ಯಾಕೆಟ್, ಎವ್ರಿಥಿಂಗ್ ಇಸ್ ಕನ್ವೀನಿಯಂಟ್. ನಾವು ಎಲ್ಲ ಮನೆಗೆ ಬಂದ್ಬಿಡ್ತಾ ಇದೆ. ವೈ ಡು ಐ ನೀಡ್ ಟು ಬಾದರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್? ಆ ಸ್ತಬ್ಧತೆಯಿಂದ, ಜಡತ್ವದಿಂದ ನೀವು ಹೊರಗಡೆ ಬರಬೇಕು. ಆ ಚೈತನ್ಯ ತುಂಬಿಕೋಬೇಕು, ಆರೋಗ್ಯವಾಗಿರ್ಬೇಕು, ನನ್ನ ಮಗು ಹಿಂಗೆ ಆರಾಮಾಗಿರ್ಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು, ನಾವು ಆರೋಗ್ಯವಾಗಿ ಜೀವನ ಮಾಡಬೇಕು ಅನ್ನೋ ಹುಮ್ಮಸ್ಸು ನಿಮಗೆ ಬರಬೇಕು. ಏನಾದರೂ ಆಗ್ಲಿ ಬಿಡಪ್ಪ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಆಯ್ತು, ಇವತ್ತು ಮುಗಿದ್ರೆ ಸಾಕು. ನಿನ್ನೆ 23 ವರ್ಷ ಹುಡುಗ ಒಬ್ಬನ್ ಬಂದಿದ್ದಾನೆ, ತಲೆನೋವು. ಎಷ್ಟು ಮಟ್ಟಕ್ಕೆ ಅಂದ್ರೆ ಎವ್ರಿ ಡೇ ಹಿ ಹ್ಯಾಸ್ ಟು ಟೇಕ್ 4 tablets. ಮೈಗ್ರೇನ್ ಹೆಡ್ಡೇಕ್, ಸ್ಟೆರಾಯ್ಡ್ಸ್ ಕೊಡ್ತಾ ಇದ್ದಾರೆ. ಅವರಿಗೆ ಅವನು ದಿವಸ ಬೇಡ್ಕೊಳ್ತಾ ಇದ್ದಿದ್ದು, ನನಗೆ ಏನೂ ಬೇಡ, ಈ ತಲೆನೋವು ಹೋಗಿಸ್ಲಿಲ್ಲ ಅಂದ್ರೆ ಇನ್ನು ನಾನು ಸಾಯ್ಬೇಕು ಅಂತ ಕಮಿಟಿಂಗ್ ಸೂಸೈಡ್ ತನಕ ಯೋಚನೆ ಮಾಡೋ. ಅಂದ್ರೆ ಜಸ್ಟ್ ಇಮ್ಯಾಜಿನ್ 23-year-old ಬಾಯ್ ಬಿಕಾಸ್ ಆಫ್ ಹಿಸ್ ಪ್ರಾಬ್ಲಮ್ ಸ್ಟಾರ್ಟೆಡ್ ಲೂಸಿಂಗ್ ಕಾನ್ಫಿಡೆನ್ಸ್. ನಾನು ಎಲ್ಲೋ ಯಾವಾಗಲೂ ಒಂದು 10 ವರ್ಷ ಹಿಂದೆನೇ ಹೇಳಿದ್ದೀನಿ, ಇದೇ ಜಾಗದಲ್ಲೂ ಹೇಳಿದ್ದೀನಿ, ಎಳ್ಳು ಕಬ್ಬಿನ ಬಾಣಲಿಯಲ್ಲಿ ಹುರಿದು, ಅದೇನು ಸರ್ ನಾನ್ ಸ್ಟಿಕ್ಕಲ್ಲಿ ಹುರಿಯೋಕ್ಕಾಗಲ್ವಾ ಅಂತ. ಹುರಿಯಕ್ಕೆ ಹೋಗ್ಬೇಡಿ, ಅದು ವಾಸಿ ಮಾಡೋದಿಲ್ಲ. ಕಬ್ಬಿನ ಬಾಣಲಿಯಲ್ಲಿ ಎಳ್ಳನ್ನು 1 ಚಮಚ ಎಳ್ಳನ್ನು ಹುರಿದು ಟಪ್ ಟಪ್ ಅಂತ ಆದಮೇಲೆ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಬಾಯಿಗೆ ಹಾಕ್ಕೊಂಡು ಅಗದು ತಿನ್ರಿ. ಯು ಟು ಕೀಪ್ ಚೂಯಿಂಗ್, ಗ್ರೈಂಡಿಂಗ್. 5 ನಿಮಿಷ ಆದ್ಮೇಲೆ 1 ಲೋಟ ನೀರು ಕುಡೀರಿ. 21 ದಿವಸ ಮಾಡ್ರಿ, ನಿಮಗೆ ಮೈಗ್ರೇನ್ ಹೋಗುತ್ತೆ ಅಂತ ಹೇಳಿ. ಆ ಹುಡುಗ 12 ದಿವಸಕ್ಕೆ, ಆಫ್ಟರ್ 12 days, his headache stopped once for all. Now
ಅಪಾಯಿಂಟ್ಮೆಂಟ್ ನಂದು ತಗೋಬೇಕು ಅಂತ ಲಾಸ್ಟ್ 6 months ಎವ್ರಿ 2 months he has been calling, he didn't get his appointment. ಕೊನೆಗೆ ಏನ್ ಮಾಡಿದ್ದಾನೆ, ಬೇಡ ಏನು ಬೇಡ ಅಂತ ಹೇಳಿ ಸುಮ್ಮನೆ ಬಂದ್ಬಿಟ್ಟು ನನ್ನ ಗೇಟ್ ಮುಂದೆ ನಿಂತ್ಕೊಂಡಿದ್ದಾನೆ. ನನಗೂ ಗೊತ್ತಿಲ್ಲ, ನಾನು ಮೇಲೆ ಹೋಗಿ ಪೇಷಂಟ್ ನೋಡಿ ಬರ್ತಾ ಇದ್ದೀನಿ, ಮತ್ತೆ ಅಲ್ಲೇ ಇದ್ದಾನೆ 6 hours ಈ ಸ್ಟ್ಯಾಂಡಿಂಗ್ ದೇ. ಏನಪ್ಪ ಏನ್ ಬೇಕು ಅಂದ್ರೆ, ಏನು ಬೇಡ ಸರ್, ಸುಮ್ಮನೆ ನಿಮ್ಗೆ ಹೇಳ್ಬಿಟ್ಟು ಹೋಗೋದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ, ನಿಮ್ಮ ಅಪಾಯಿಂಟ್ಮೆಂಟ್ ಇಲ್ಲದೆ ನೀವು ನೋಡಲ್ಲ ಅಂತ ಹೇಳೋದು. ಐ ಫೆಲ್ಟ್ ಸೋ ಬ್ಯಾಡ್ ಬಟ್ ದ ಪ್ರಾಬ್ಲಮ್ ಫಾರ್ ಮೀ ಈಸ್ ಅಪಾಯಿಂಟ್ಮೆಂಟ್ ತಗೊಂಡಿರೋ ನೋಡೋದಕ್ಕೆ ನಮ್ಗೆ ಟೈಮ್ ಸಿಗ್ತಾ ಇಲ್ಲ. ಸಚ್ ಎ ಸಿಂಪಲ್ ಥಿಂಗ್. He has spent more than 1 lakh rupees and no ಕಮಿಟಿಂಗ್ ಸೂಯಿಸೈಡ್ ತನಕ ಯೋಚನೆ ಮಾಡಿದ್ದಾನೆ. 23 ವಯಸ್ಸು ಹುಡುಗ. Now there are many incidents, many thousands of people are getting killed. Why am I telling all this? I want you people to understand that there is simple and beautiful and natural methods that can keep us healthy. And I, for one, think that we have figured out the rules. ಆ ಸೂತ್ರಗಳನ್ನ ಅತಿ ಸರಳವಾಗಿ, ತುಂಬಾ ಸರ್ಕಸ್ ಮಾಡಬೇಕಾಗಿಲ್ಲ ನೀವು. ಎ ಕಾಮನ್ ಮ್ಯಾನ್ ಆನ್ ದ ರೋಡ್, ಆಟೋ ಡ್ರೈವರ್, ಮನೆಯಲ್ಲಿ ಕೆಲಸ, ಪಾತ್ರೆ ತೊಳೆಯೋ ಸರ್ವೆಂಟ್ ಮೇಡ್ಸ್, ದೇ ಆಲ್ಸೋ ಇನ್ಫ್ಯಾಕ್ಟ್ ದೇ ಡೋಂಟ್ ನೀಡ್ ಟು ಇವನ್ ನೋ ಹೌ ಟು ರೀಡ್. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅದ್ರಿ ಅಂತ ಒಂದು ಊರಿದೆ, ಅಲ್ಲಿ ಹಳ್ಳಿಯಲ್ಲಿ ಒಬ್ಬ ಹುಡುಗಿ 7ನೇ ಕ್ಲಾಸ್ ಹೋಗ್ತಾ ಇರೋ ಹುಡುಗಿ, ಪುಸ್ತಕ ಸಿಕ್ಕಿದೆ ತೆಲುಗಲ್ಲಿ. ಅವರ ಅಮ್ಮನಿಗೆ ಗರ್ಭಕೋಶದಲ್ಲಿ ಗಡ್ಡೆ ಇದ್ರೆ ಅದನ್ನ ಆಪರೇಷನ್ ಮಾಡಿ ಇದು ಮಾಡಿ ಅದು ಮಾಡೋದಕ್ಕೆ 2.5 ಲಕ್ಷ ಖರ್ಚಾಗತ್ತೆ ಅಂತ ಹೇಳಿದ್ದಕ್ಕೆ ದುಡ್ಡು ಇಲ್ಲ ಅಂತ ಹೇಳಿ ಅವರಮ್ಮ ಮನೆಯಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡಿದ್ದು. ಕೆಲಸ ಹೋಗದೆ ಇರಂಗ ಆಗ್ತಾ ಇದ್ದಾಗ ಆ ಹುಡುಗಿಗೆ ಈ ಪುಸ್ತಕ ಸಿಕ್ಕಿದ್ದು. ತನ್ನಷ್ಟಕ್ಕೆ ತಾನೇ ಗರ್ಭಕೋಶ ಸಂಬಂಧದ್ದು ಅಂತ ಕಷಾಯ ಮಾಡಿ ಕೊಟ್ಟು 6 ತಿಂಗಳಲ್ಲಿ ಆ ತಾಯಿಗೆ ಗರ್ಭಕೋಶದಲ್ಲಿ ಗಡ್ಡೆ ಕರಗಿದ್ದು, ನಾನು ಮತ್ತೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಮೊನ್ನೆ ಲೆಕ್ಚರ್ ಕೊಡಕ್ಕೆ ಹೋದಾಗ ಆ ಹುಡುಗಿ ಬಂದು, ಐ ಡೋಂಟ್ ನೀಡ್ ಟು ಬಿ ದೇರ್, ಇಟ್ ಈಸ್ ಜಸ್ಟ್ ದ ಇನ್ಫಾರ್ಮೇಶನ್. ಈ ಅರಿವು ಅತಿ ಮುಖ್ಯವಾದದ್ದು, ಅದನ್ನ ಹಂಚಿಕೋಬೇಕು. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಒಂಚೂರು ಬಂದ ತಕ್ಷಣ ಬುಕ್ ಮಾಡೋದು, ಪ್ರಿಂಟ್ ಮಾಡೋದು, ಕೊಂಡ್ಕೊಳ್ರಿ 200 ರೂಪಾಯಿ ಪೇಟೆಂಟ್ ಮಾಡ್ತೀವಿ. ಈ ಬುದ್ಧಿತನವನ್ನ ಮಾರಾಟ ಮಾಡಿಕೊಳ್ಳುವ ಬುದ್ಧಿಮಾಂದ್ಯತನ ನಮಗೆ ಈ ಪಾಶ್ಚಾತ್ಯರನ್ನ ನೋಡಿ ಕಲ್ತ್ಕೊಂಡಿದೀವಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಪೀಪಲ್, ಇಫ್ ಯು ಹ್ಯಾವ್ ಗುಡ್ ಇನ್ಫಾರ್ಮೇಶನ್ ವಿಚ್ ಕ್ಯಾನ್ ಹೆಲ್ಪ್ ಯು, ಪ್ಲೀಸ್ ಶೇರ್ ಇಟ್ ವಿದೌಟ್ ಹಿಂಡ್ರೆನ್ಸ್, ಬಿಕಾಸ್ ನೋ ಒನ್ ನೋಸ್ ಹೂ ವಿಲ್ ಬಿ ಹೆಲ್ಪ್. ನೀವು ದುಡ್ಡಿರೋರಿಗೆ ಹೆಂಗಾದ್ರೂ ಸಿಗುತ್ತೆ ಇನ್ಫಾರ್ಮೇಶನ್, ದುಡ್ಡು ಇಲ್ಲದೆ ಇರೋರಿಗೆ ಸಿಗಬೇಕು ಅಂದ್ರೆ ಅದು ಫ್ರೀಯಾಗಿ ಗಾಳಿಯಲ್ಲಿ ತೇಲಾಡ್ತಾ ಇರಬೇಕು. So anyone who gets their hands onto this, please, if you can print and give to some more people. It doesn't cost much. PDF is free. You just have to print from 20 copies or 30, whatever you want to. You can please distribute to the poor people who they don't have smartphones, they don't have computers. Everything is here. And by the way, cancer, 15 kinds of cancers. What to do, what not to do, how to eat, henge cook, ಎಲ್ಲ ವಿಷಯಗಳು, ಅಡಿಗೆ ಹೆಂಗ್ ಮಾಡ್ಬೇಕು, ಇಡ್ಲಿ ಹೆಂಗ್ ಮಾಡಬೇಕು, ದೋಸೆ ಹೆಂಗ್ ಮಾಡಬೇಕು, ರೊಟ್ಟಿ ಹೆಂಗ್, ಚಪಾತಿ ಹೆಂಗ್, ಮುದ್ದೆ ಹೆಂಗ್ ಮಾಡಬೇಕು ಇದ್ದಾರೆ. ಎಲ್ಲ ಇನ್ಫಾರ್ಮೇಶನ್ ಇದೆ. ಇನ್ಫ್ಯಾಕ್ಟ್ www.sirijeevan.org ಅಂತ ಇಂಗ್ಲಿಷಲ್ಲಿ ಫೀಡ್ ಮಾಡಿದ್ದಾರೆ. ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಎವ್ರಿಥಿಂಗ್ ವಿಲ್ ಬಿ ಫೆಡ್ ಇನ್ ಟು ದಟ್. ನೀವು ಜಸ್ಟ್ www.sirijeevan.org ಎಲ್ಲ ಬುಕ್ಸು ಡೌನ್ಲೋಡ್ ಎಲ್ಲಾನು ಅದರಲ್ಲಿ ಮಾಡಿದ್ದಾರೆ. I am so happy actually in the same place 5 years back. ಇನ್ನೂ ಅದಕ್ಕಿಂತ ಹಿಂದೆಯಿಂದ ಎಲ್ಲ ಕಡೆ ಓಡಾಡ್ತಾ ಇದ್ವಿ. I was asking, if Bangalore can eat ಸಿರಿಧಾನ್ಯ, the whole world will eat ಹೇಳಿದ್ದೆ ನಾನು. And I am sure Bangalore has taken it seriously. ನನಗೇನು ರೋಗ ಇಲ್ಲ, ಇನ್ನು ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್, how do we do, what do we eat, how do we live our life? ರೋಗ ಬಂದಿರೋರಿಗೆ ಪ್ರೋಟೋಕಾಲ್ಸ್ ಎಲ್ಲ ಬರೆದು ಕೊಟ್ಟಿದ್ವಿ. ನನಗೆ ಬೆಳಗ್ಗೆ ಎದ್ದು ಆ ಸೂರ್ಯ ಹುಟ್ಟೋಕ್ ಮುಂಚೆ ಎದ್ದೇಳ್ರಿ, ಇಸ್ ದ ಫಸ್ಟ್ ಥಿಂಗ್ ಯು ವಾಂಟ್ ಟು ಡೂ. ಅಂದ್ರೆ ಏನು, ರಾತ್ರಿ ಸರಿಯಾದ ಟೈಮ್ಗೆ ನಿದ್ದೆ ಮಾಡಬೇಕು ಅಂತ. ರಾತ್ರಿ 2 ಗಂಟೆಗೆ ಪಬ್ಗೆ ಹೋಗಿ ಮಲ್ಕೊಂಡ್ರೆ ನೀವು ಬೆಳಗ್ಗೆ ಹೇಳಕ್ಕೆ ಆಗೋದಿಲ್ಲ. ಲೈಟ್ ಇದೆ ಅಂತ ಲೈಟ್ ಹಾಕ್ಕೊಂಡು ರಾತ್ರಿ ಎಲ್ಲ ಕೆಲಸ ಮಾಡಬೇಡ್ರಿ. ಫಸ್ಟ್ ಸ್ಲೀಪ್ ಇನ್ ದ ನೈಟ್. ರಾತ್ರಿ ದೇವರು ಕೊಟ್ಟಿರೋದು ನಿದ್ದೆ ಮಾಡೋದಕ್ಕೆ. ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು. ಕತ್ತಲು ಮಾಡಿಕೊಂಡು ನಿದ್ದೆ, ಕತ್ತಲಲ್ಲಿ ನಿದ್ದೆ ಮಾಡಿದರೆ ನಿಮಗೆ ಗಾರ್ಡನ್ ದ ಕೆಮಿಕಲ್ಸ್ ದಟ್ ಫ್ಲೋ ಇನ್ ಯುವರ್ ಬ್ರೈನ್ ಇಸ್ ಟೋಟಲಿ ಡಿಫ್ರೆಂಟ್ ವೆನ್ ಯು ಸ್ಲೀಪ್ ಇನ್ ದ ಲೈಟ್, ವೆನ್ ಯು ಸ್ಲೀಪ್ ಇನ್ ದ ಡಾರ್ಕ್. ಸೊ ರಾತ್ರಿ ಆದ್ರೂ ಒಂದು ಟ್ಯೂಬ್ ಲೈಟ್ ಹಾಕೊಂಡು, ಒಂದು ಫೋನ್ ಪಕ್ಕದಲ್ಲಿ ಇಟ್ಕೊಂಡು ನಿದ್ದೆ ಮಾಡಬೇಡಿ. ಇಟ್ ಶುಡ್ ಬಿ ಅವೇ ಫ್ರಮ್ ಆಲ್ ದಿಸ್ ವೈಬ್ರೇಷನ್ಸ್ ಆಫ್
ಎನರ್ಜಿ, ವಾಟ್ ಎವರ್ ಇಟ್ ಈಸ್, ಮ್ಯಾಗ್ನೆಟಿಕ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಇವೆಲ್ಲ ದೂರ ಇರಬೇಕು. ಕತ್ತಲಲ್ಲಿ ನಿದ್ದೆ ಮಾಡಿದರೆ ನಿಮಗೆ ಒಳ್ಳೆ ನಿದ್ದೆ ಆಗತ್ತೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ನಿಮ್ಮ ಇಂಟರ್ನಲ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಬಿಟ್ಟು ಎರಡನೇದು ಮೈಕ್ರೋಬಿಯಲ್ ಪಾಪ್ಯುಲೇಷನ್ಸ್ ಇನ್ ಯುವರ್ ಬಾಡಿ. ನಿಮ್ಮ ದೇಹದಲ್ಲಿದ್ದ ಆ ಸಹಬಾಳ್ವಿಕೆ, ಸೂಕ್ಷ್ಮ ಜೀವಿಗಳಿಂದ ಸಹಬಾಳ್ವಿಕೆ ಅತಿ ಮುಖ್ಯ. ಸೊ ಈ ಎರಡು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಯಾವ ಥರ ರೋಗ ಬರೋದಕ್ಕಂದ್ರೆ ನಿಮ್ಮ ದೇಹ ಶ್ರಮ ಇರಬೇಕು. ಅಂದರೆ ದಿವಸ ನೀವು 1.5 ಗಂಟೆ 2 ಗಂಟೆ ನಡಿಬೇಕು. ಇರಿ, ಹೋಗಿ ಗುಂಡಿ ತೆಗೆದು ಇದು ಅದೆಲ್ಲ ಬಿಡ್ರಿ, ಮಾಡೋದಿಲ್ಲ ಅಂತ ಗೊತ್ತು. ಅಟ್ಲೀಸ್ಟ್ ಜಸ್ಟ್ ವಾಕಿಂಗ್ಗೋಸ್ಕರ ಅಂತ ಬೆಳೆದಿದ್ದಾರೆ. ಸೊ ಪಾರ್ಕ್ ರೋಡ್ ಮೇಲೆಲ್ಲ ನಡೆಯಕ್ಕೆ ಹೋಗಿ ಸಮಥಿಂಗ್ ವಿಲ್ ಕಮ್ ಅಂಡ್ ಹಿಟ್ ಯು. ಈಗ ಇನ್ನೂ ಜನ ಪಬ್ ಕಲ್ಚರ್ ಹೆಚ್ಚಿದೆ, ಅವನು ಎಲ್ಲಿದ್ದಾನೆ ಇರೋದಿಲ್ಲ. ಸೊ ಪ್ಲೀಸ್ ಡೋಂಟ್ ವಾಕ್ ಆನ್ ದ ರೋಡ್ಸ್, ಗೋ ಟು ದ ಪಾರ್ಕ್. ಅಂಡ್ ಅಫ್ಕೋರ್ಸ್ ಪಾರ್ಕಲ್ಲೂ ಬಂದು ಹೊಡೆದಾಡ್ತಾ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಪಾರ್ಕ್ ಗಾಡಿಗಳು ಬರೋದಿಲ್ಲ, ಸೊ ಜಗಳ ಪರವಾಗಿಲ್ಲ. ಸೊ go to the park and walk daily 1.5 hour. If you are age 40-50 ದಾಟೆ ಸಾಯಂಕಾಲ ಹೊತ್ತು ಗಟ್ಟಿಯಾಗಿ ನಡೀರಿ ಅಂದರೆ ಏನು ಬಡಬಡ ಅಂತ ಅಲ್ಲ. 1.5 hour 2 hours ಎಷ್ಟು ಜಾಸ್ತಿ ನಡೆದರೆ ಅಷ್ಟು ಒಳ್ಳೆಯದು, ನಿದ್ದೆ ಚೆನ್ನಾಗಿ ಬರುತ್ತೆ. ಫಾರ್ ಯಂಗ್ ಪೀಪಲ್ ಯು ಕ್ಯಾನ್ ವಾಕ್ ಇನ್ ದ ಮಾರ್ನಿಂಗ್. ಅದೇ ಸೂರ್ಯ ಹುಟ್ಟೋಕೆ ಮುಂಚೆ ಆ ಆರೆಂಜ್ ಕಲರ್, ಕಾಷಾಯ ಬಣ್ಣ, ಆ ಕಾಷಾಯ ರಂಗು ಕಿರಣಗಳು ಬರೋಕ್ಕೆ ಮುಂಚೆನೇ ಎದ್ದು ಒಂಚೂರು ಆ ಕಡೆ ನೋಡ್ತಾ ಇದ್ರಿ, ಈಸ್ಟ್ ಕಡೆಗೆ ಕಾಷಾಯ ಬಣ್ಣ ಮೇಲಕ್ಕೆ ಬರ್ತೈತೆ. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಸೆಲ್ಫ್. ದ ಬೆಸ್ಟ್ ಪ್ರೆಸೆಂಟ್ ಯು ಕ್ಯಾನ್ ಗಿವ್ ಟು ಯುವರ್ ಸೆಲ್ಫ್ ಈಸ್ ಟು ಸಿ ದ ಸನ್ ರೈಸ್ ಇನ್ ದ ಮಾರ್ನಿಂಗ್. ಯಾವಾಗ ಆಮೇಲೆ ನೋಡಕ್ಕೆ ಹೋಗಬೇಡಿ, ನೋಡೋದು ಒಳ್ಳೆಯದು ಅಲ್ಲ. ಇಫ್ ಯು ಡೂ ದಟ್ ಎವ್ರಿ ಡೇ ವಿದಿನ್ 21 days, ಏನೇ ರೋಗ ಇರಲಿ ಅದು 20% ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ನೀವು nothing you can do. You can go on doing whatever nonsense you are doing, but just do this much. ಯಾಕಂದ್ರೆ ಆ ಕಾಷಾಯ ಬಣ್ಣ ನಿಮ್ಮ ಕಣ್ಣಿಗೆ ಹೋದಾಗ ನಮ್ಮ ರಾಡ್ಸ್ ಅಂಡ್ ಕೋನ್ಸ್ ಕ್ಲಿಕ್ and they completely do different biochemical processes in your brain, and that sets the tone for your body to be in a different state of health. Guarantee. So first thing you do, and ಅಂದ್ರೆ ಏನು, ನಿಮ್ಮ ಮಕ್ಕಳಿಗೆ ಈ ಅಭ್ಯಾಸ ಮಾಡಬೇಕು. ಅದನ್ನ ತಲೆಗೆ ಹಾಕೊಳ್ಳಿ, ನೀವು ಮಾಡೋದಲ್ಲ. ಅಂದ್ರೆ ಏನು, ನೀವೆಲ್ಲರೂ ಕನಿಷ್ಠ 8, 9, 10 ಒಳಗಡೆ ನಿದ್ದೆ ಮಾಡಬೇಕು ಅನ್ನೋದು ತಲೆಗೆ ಹೋಗ್ಬೇಕು. ಇಫ್ ದಿಸ್ ಹ್ಯಾಸ್ ಟು ಹ್ಯಾಪನ್, ದಿಸ್ ಹ್ಯಾಸ್ ಟು ಹ್ಯಾಪನ್. ಸೊ ಸರಿಯಾಗಿ ನಿದ್ದೆ ಮಾಡ್ಬೇಕಂದ್ರೆ ನಡಿಬೇಕು. ದಿಸ್ ಇಸ್ ಅಪಾರ್ಟ್ ಫ್ರಮ್ ಫುಡ್ ಅಂಡ್ ಆಲ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಜಸ್ಟ್ ಫುಡ್ ಅಲೋನ್ ಡಸ್ ನಾಟ್ ಗಿವ್ ಯು ಹೆಲ್ತ್. ಫುಡ್ 90% ಅದೇ ನಿಮ್ಮನ್ನ ಸರಿ ಮಾಡೋದು, ಬಟ್ ಮಿಕ್ಕಿದ 10% ಯು ಹ್ಯಾವ್ ಟು ಡೂ ದೀಸ್ ಥಿಂಗ್ಸ್. ಇದನ್ನೆಲ್ಲಾನು ಬರೆದು ಬಿಸಾಕಿದ್ದಾರೆ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಬಟ್ ಯಾರು ನಿಂತ್ಕೊಂಡು ಇದೇ ಇಂಪಾರ್ಟೆಂಟ್ ಹೇಳಕ್ಕೆ ರೆಡಿ ಇಲ್ಲ, ಅದು ಪ್ರಾಬ್ಲಮ್ ಆಗಿರೋದು ನಮಗೆ. ದಟ್ ಈಸ್ ದ ಪ್ರಾಬ್ಲಮ್ ವಿ ಹ್ಯಾವ್. ಎಲ್ಲ ತೇಲಿಸ್ತಾ ಇದ್ದಾರೆ, ದುಡ್ಡು ಇದು ಮಾಡ, ಅದು ಮಾಡಿ, ಹಿಂಗ್ ಮಾಡ, ಹಂಗ್ ಮಾಡ. ದುಡ್ಡು ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ದಿಸ್ ಇಸ್ ವೆರಿ ಸಿಂಪಲ್. ಯಾರಿಗೂ ದುಡ್ಡು ಕೊಡ್ಬೇಕು. ದುಡ್ಡು ಕೊಡ್ಬೇಕೇನ್ರಿ ಇದಕ್ಕೆಲ್ಲ? ಸೂರ್ಯ ಅವನು ಬರ್ತಾ ಇರ್ತಾನೆ, ಅವನ ಪಾಟಿಗೆ ಅವ್ನು ಬರ್ತಾನೆ, ನೀವು ಎದ್ದು ನೋಡ್ಬೇಕಷ್ಟೇ. ಅದಕ್ಕೆ ದುಡ್ಡು ಯಾರು? ಸೂರ್ಯ ನೋಡೋಕೆ ದುಡ್ಡು ಕೊಡ್ಬೇಕಾ? ಇನ್ನೂ ಗತಿ ಬಂದಿಲ್ಲ ನಮಗೆ. ಯಾಕಂದ್ರೆ ಈಗ ನೀರನ್ನು ಕೊಂಡ್ಕೊಳ್ತಾ ಇದೀವಿ, ಗಾಳಿನ ಕೊಂಡ್ಕೊಳ್ತಾ ಇದೀವಿ. ಈಗ ಸೂರ್ಯನ ನೋಡೋದಕ್ಕೂ ದುಡ್ಡು ಕೊಡ್ಬೇಕಾಗುತ್ತೆ. ಸೊ ಬಿಫೋರ್ ದಟ್ ಹ್ಯಾಪನ್ಸ್, ಸ್ಟಾರ್ಟ್ ಸೀಯಿಂಗ್ ದ ಸನ್ ರೈಸ್ ಅಂಡ್ ಇಫ್ ಪಾಸಿಬಲ್ ಸನ್ಸೆಟ್. ಯಾರಿಗೂ ಆಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಕೆಲಸಗಳಲ್ಲಿ ಬಿದ್ದಿರ್ತಾರೆ. ಅರ್ಥ ಆಯ್ತಾ? ಸೊ ಇಫ್ ಪಾಸಿಬಲ್ ಪ್ಲೀಸ್ ಡೂ ಸಿ ಸನ್ಸೆಟ್, ಬಟ್ ಸನ್ ರೈಸ್ ಇಸ್ ಎ ಮಸ್ಟ್. ಅಷ್ಟು ಮಾಡಿದ ಮೇಲೆ ನಿಮಗೆ ಹೇಳ್ದಂಗೆ ಕಕ್ಕಸು ಸರಿಯಾಗಿ ಮಾಡ್ರಿ. ಅಂದ್ರೆ ಹಂಗ ಕೂತ್ಕೊಂಡು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಸರಿಯಾಗಿ ಕಕ್ಕ ಮಾಡ್ರಿ. ಚೆನ್ನಾಗಿ ನೀರು ಕುಡೀರಿ. ಎಷ್ಟಂದ್ರೆ ಇಷ್ಟು ಅಂತ ಏನಿಲ್ಲ, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ನಿಮ್ಮ ದೇಹ ಹೇಳುತ್ತೆ. 2 ಲೀಟರ್ ಕುಡಿಬೇಕು, 4 ಆ ಥರ ತಲೆಗೆ ಹಾಕೋಬೇಡಿ. ನೀರು ಕುಡೀರಿ, 1 ಲೋಟನೋ 2 ಲೋಟನೋ. ಒಂದೊಂದು ದಿವಸ ಒಂದ್ಸತಿ 2 ಲೋಟ ಕುಡಿಬೋದು, ಇನ್ನೊಂದು ದಿವಸ 3 ಲೋಟ ಕುಡಿಬೋದು, ಇನ್ನೊಂದು ದಿವಸ 1 ಲೋಟ ಕುಡಿಬೋದು. ಡೋಂಟ್ ವರಿ ಅಬೌಟ್ ದಟ್. ವಾಟ್ ಎವರ್ ಅಮೌಂಟ್ ಯುವರ್ ಬಾಡಿ ಆಸ್ ಯು ಟೇಕ್ ಅಂಡ್ ಗಿವ್. ನೀರನ್ನ ತಾಮ್ರದ ಪಾತ್ರ ಇಟ್ಟು ಶುದ್ಧ ಮಾಡ್ಕೊಂಡಿರಿ. ಹೇಳಿದ್ದೀನಿ, ತುಂಬಾ ಕಡೆ ಹೇಳಿದ್ದೀನಿ ನಾನು ವಾಟ್ ಇಟ್ ಡಸ್ ಅಂತ. ಸೊ ತಾಮ್ರದ ಪಾತ್ರ ಸೋಕಿದ್ದ ನೀರನ್ನ ರಾತ್ರಿ ಎಲ್ಲ ಸೋಕಿರ್ಬೇಕು. ಬಿಕಾಸ್ ದ ವಾಟರ್ has a lot of impurities. All that impurities and structured manner idanna clean ಮಾಡುತ್ತೆ. You will get structured water. Structured water is very important for us to live healthily. So ನೀರಾಯ್ತು. ಅದಾದ್ಮೇಲೆ ತಿಂಡಿ. ಈಗ ತಿಂಡಿ ಅಂತ ಬಂದಿದೆ, ಬ್ರೇಕ್ಫಾಸ್ಟ್ ಅಂತ. ರಾತ್ರಿ ಎಲ್ಲ ಉಪವಾಸ ಇದ್ದೀವಿ, ಅದು ಉಪವಾಸ ಅಂದಂಗೆ ರಾತ್ರಿ ಚೆನ್ನಾಗಿ ಮೆಕ್ಕಿರ್ತೀವಿ, ಮತ್ತೆ ಬೆಳಗ್ಗೆ ಎದ್ದು ಚೆನ್ನಾಗಿ ಊಟ ಮಾಡ್ರಿ. ಆಕ್ಚುಲಿ ಯು ನೀಡ್ ಟು ಈಟ್ ವೆರಿ ವೆಲ್ ಇನ್ ದ ಮಾರ್ನಿಂಗ್ ಫಸ್ಟ್ ಥಿಂಗ್. ಸೊ ಇಡ್ಲಿ, ದೋಸೆ, ಮುದ್ದೆ, ರೊಟ್ಟಿ ಏನಾದ್ರೂ ಮಾಡ್ಕೊಳ್ರಿ, ಚೆನ್ನಾಗಿ ತಿನ್ರಿ. ಚೂರು ತಿನ್ಬೇಡಿ, ಹೊಟ್ಟೆ ತುಂಬಾ ತಿನ್ನಿ.
ದೊಡ್ಡವರಾದರೆ 40, 50, 60 ಏಜಸ್ ಆದರೂ ಒಂದು 2-3 ತುತ್ತು ಕಮ್ಮಿ ತಿನ್ರಿ. ಯಂಗ್ ಪೀಪಲ್ ಈಟ್ ವೆಲ್, ಇವನ್ ಇಫ್ ಯು ಈಟ್ ಓವರ್ ಈಟ್ ಇಟ್ ಇಸ್ ಓಕೆ. ಯಂಗ್ ಪೀಪಲ್ 2 ಹೆಜ್ಜೆ ಜಾಸ್ತಿ ಹಾಕಿದ್ರೆ ಸಾಕು. ಸೊ ಈಟಿಂಗ್ ವೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಟ್ ವೆಲ್ ಇನ್ ದ ಮಾರ್ನಿಂಗ್, ವೆರಿ ಇಂಪಾರ್ಟೆಂಟ್. ಸೊ ಮಧ್ಯಾಹ್ನ ಹಶುವಾದಾಗ ಕಮ್ಮಿ ತಿನ್ರಿ. ಈವನ್ ಯಂಗ್ ಪೀಪಲ್ ಈಟ್ ಲಿಟಲ್ ಲೆಸ್. ದೆನ್ ನೈಟ್ ಈಟ್ ಲಿಟಲ್ ಮೋರ್ ಲೆಸ್, ಅಂದರೆ ಇನ್ನೂ ಕಮ್ಮಿ ತಿನ್ರಿ. ಇಟ್ ಹೋಲ್ಡ್ಸ್ ಟು ಎವ್ರಿ ಒನ್, ಯಂಗ್ ಪೀಪಲ್ ಆರ್ ಓಲ್ಡ್ ಪೀಪಲ್. ಮುದುಕದ ಆಗ್ತಾ ಆಗ್ತಾ ಕಮ್ಮಿ, ಇನ್ನೂ ಕಮ್ಮಿ ತಿನ್ರಿ ಅಷ್ಟೇ. 10 ತುತ್ತು ತಿನ್ನೋ ಕಡೆ 8 ತುತ್ತು ತಿನ್ರಿ. 20 ತುತ್ತು ತಿಂತ ಇದ್ದವರು 15 ತುತ್ತು ತಿನ್ರಿ. ಸೊ ಈಟಿಂಗ್ ಲೆಸ್ ಆಸ್ ಯು ಗ್ರೋ ಓಲ್ಡ್ ಈಸ್ ಹೆಲ್ತಿಯರ್. ಅಪ್ ಟು 25-30, ಡೋಂಟ್ ವರಿ ಅಬೌಟ್ ದಟ್. ಯು ಆರ್ ಹಂಗ್ರಿ, ಯು ಈಟ್. ಯು ಆರ್ ನಾಟ್ ಹಂಗ್ರಿ, ಡೋಂಟ್ ಈಟ್. ದಿಸ್ ಈಸ್ ವೆರಿ ಸಿಂಪಲ್. ಅಂಡ್ ಇಷ್ಟೇ ತಿನ್ನಬೇಕು, ಅಷ್ಟೇ ತಿನ್ನಬೇಕು, ವೇಯ್ ಮಾಡ್ರಿ, ಈ ನ್ಯೂಟ್ರಿಷನಿಸ್ಟ್ ಹೇಳಿದ್ದಾರೆ ಇಷ್ಟು ಪ್ರೋಟೀನು, ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ. ತರಕಾರಿ, ಸೊಪ್ಪು, ಹಣ್ಣು, ಹಂಪಲು ಚೆನ್ನಾಗಿ ತಿನ್ನಿ. ಮೆಷರ್ ಮಾಡಬೇಡಿ. ಹೊಟ್ಟೆ ತುಂಬ ತಿನ್ನಿ. ಹೊಟ್ಟೆ ತುಂಬಿದ್ರೆ ಇನ್ನೇನು ತಿನ್ನಬೇಡಿ. ಯು ಆರ್ ನಾಟ್ ಹಂಗ್ರಿ, ಡೋಂಟ್ ಈಟ್, ಪೀರಿಯಡ್. ಇನ್ನೇನು ಇಲ್ಲ ಅದರಲ್ಲಿ. ಹಶುವಾಯ್ತು ತಿನ್ನಿ, ಇಲ್ಲ ಅಂದ್ರೆ ತಿನ್ಬೇಡಿ. ನಾನು 2 ಸತಿ ತಿನ್ಬೇಕು, 3 ಸತಿ ತಿನ್ಬೇಕು ಅಂತ ತಲೆಗೆ ಹಾಕೋಬೇಡಿ. ಸೊ ಇಷ್ಟು ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ನೀವು ಏನ್ ತಿಂದ್ರು ಸಿರಿಧಾನ್ಯದಿಂದ ತಿನ್ರಿ, ಆರಾಮಾಗಿರ್ತೀರ. ಯಾವ ಕಾಯಿಲೆನೂ ಬರೋದಿಲ್ಲ. ಸಹಜವಾಗಿ ಮರಗಾಣದಲ್ಲಿ ಎದ್ದುಗಾಣದಲ್ಲಿ ಮಾಡಿರೋ ಎಣ್ಣೆ ಬಳಸ್ರಿ. ನೀರನ್ನ ಹಿಂಗ್ ಮಾಡ್ಕೊಳ್ರಿ. ಹಾಲು ಬೇಕು, ತೆಂಗಿನಕಾಯಿ ಹಾಲು, ಎಳ್ಳಿನ ಹಾಲು, ರಾಗಿ ಹಾಲು, ಏಲಕಾಯಿ ಬೀಜದ ಹಾಲು, ಇವೆಲ್ಲ ನೀವೇ ನಿಮ್ ಮನೆಯಲ್ಲಿ ಮಾಡ್ಕೊಂಡು ಕೆಪ್ಪಗಾಕೊಂಡು ಮೊಸರು ಮಾಡ್ಕೋಬಹುದು. ಮೊಸರು ಮಾಡ್ಕೊಂಡು ಎಳ್ಳಿನ ಹಾಲು, ಕೊಬ್ಬರಿಕಾಯಿ ಹಾಲು ಇವೆಲ್ಲ ಕುಡಿಯೋದ್ರಿಂದ ನಿಮಗೆ ಮೈಕ್ರೋಬಯೋಮ್ ತುಂಬಾ ಚೆನ್ನಾಗಿ ವೃದ್ಧಿ ಆಗುತ್ತೆ. ಯುವರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಟು ಡಿಸೀಸಸ್ ಇನ್ಕ್ರೀಸಸ್. ಮೈಕ್ರೋಬಯೋಮ್ ಅಂತಾರೆ. ಅದು ಗಂಜಿ ಮಾಡಿಕೊಂಡು ಬೆಳಗ್ಗೆ ಗಂಜಿ ಮಾಡಿ ಸಾಯಂಕಾಲ ಕುಡಿಯಿರಿ, ಸಾಯಂಕಾಲ ಗಂಜಿ ಮಾಡಿ ಬೆಳಗ್ಗೆ ಕುಡಿಯಿರಿ. ವಾರಕ್ಕೆ 2 ದಿವಸ ಮಾಡ್ರಿ. ಯುವರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಟು ಕ್ರಿಯೇಟ್ ದ ಪ್ರೋಬಯೋಟಿಕ್ ಕಂಡೀಷನ್ ಇನ್ ಯುವರ್ ಬಾಡಿ, ಅಂಡ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸಿರಿಧಾನ್ಯನೇ ತಿನ್ರಿ. 5 ದಿವಸ ಏನಾದ್ರೂ ಮಾಡ್ಕೊಳ್ಳಿ, ಪಲಾವ್ ಮಾಡ್ಕೊಳ್ಳಿ, ಪುಳಿಯೋಗರೆ ಮಾಡ್ಕೊಳ್ಳಿ, ಬಿಸಿಬೇಳೆ ಬಾತ್ ಮಾಡ್ರಿ, ಪಾಯಸ ಮಾಡಿ, ಎಲ್ಲ ಮಾಡ್ರಿ. ಆದ್ರೆ 1 ದಿವಸ ಆದ್ರೂ ಕನಿಷ್ಠ ಯಂಗ್ ಪೀಪಲ್ ಗಂಜಿ ಈ ತರ ರಾತ್ರಿ ನೆನೆಸಿ ಬೆಳಗ್ಗೆ ಅಡಿಗೆ ಮಾಡೋದು, ಅದನ್ನ ಇಡಬೇಕು ಹಂಗೆ ಒಂದು 7-8 ಗಂಟೆ. ಸಾಯಂಕಾಲ ಕುಡಿಯಿರಿ. ಸಾಯಂಕಾಲ ಮಾಡಿದ್ದನ್ನ ಬೆಳಗ್ಗೆ ಇಡಿ. 1 or 2 days in a week, if you follow this protocol, you will have resistance for all the diseases. H1N1, H5N1, dengue, pangu, junka, punka, nifa, you can name any names, nothing will bother you. ಆ ನಿಮ್ಮ ಮಕ್ಕಳಿಗೆ ನೀವು ವ್ಯಾಕ್ಸಿನೇಷನ್ಸ್ ಏನು ಕೊಡಬೇಕಾಗಿಲ್ಲ. ಇದಕ್ಕೊಂದು ಅದಕ್ಕೊಂದು 21 ವ್ಯಾಕ್ಸಿನೇಷನ್. ಇನ್ಫ್ಯಾಕ್ಟ್ ಮೆನಿ ಆಫ್ ದ ಕೇಸಸ್ ಡ್ಯೂ ಟು ವ್ಯಾಕ್ಸಿನೇಷನ್ಸ್ ಪೀಪಲ್ ಕಿಡ್ಸ್ ಆರ್ ಬಿಕಮಿಂಗ್ ಮೆಂಟಲಿ ಡಿಸ್ಟಾರ್ಟೆಡ್. ಅಮೆರಿಕಾದಲ್ಲಿ ತುಂಬಾ ಜನಕ್ಕೆ ಈ ಅಂಶ ಕಂಡು ಬರ್ತಾ ಇದೆ. ಈ ವ್ಯಾಕ್ಸಿನೇಷನ್ಸ್ ಇಂದ ಮಕ್ಕಳು ಬುದ್ಧಿಮಾಂದ್ಯರಾಗ್ತಾ ಇದ್ದಾರೆ ಅಂತ ಕೆಲವು ಪರಿಶೋಧನೆಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಬಿ ಅವೇರ್, ವ್ಯಾಕ್ಸಿನೇಷನ್ಸ್ ಆರ್ ನಾಟ್ ರಿಯಲಿ ದಟ್ ಗುಡ್. ಪೀಪಲ್ ಥಿಂಕ್ ದೇ ಆರ್ ವೆರಿ ಗುಡ್. ದ ಎಸ್ಟಾಬ್ಲಿಷ್ಮೆಂಟ್ ಇಸ್ ಪುಷಿಂಗ್ ಇಟ್, ಬಟ್ ಅಕಾರ್ಡಿಂಗ್ ಟು ಅವರ್ ಫೈಂಡಿಂಗ್ಸ್ ದಿಸ್ ಇಸ್ ದ ಕಂಡೀಷನ್. ಸೊ ಎಲ್ಲರಿಗೂ ವ್ಯಾಕ್ಸಿನೇಷನ್ಸ್ ಕೊಡೋದು ಸರಿಯಾದ ಕ್ರಮ ಅಲ್ಲ, ವೈಜ್ಞಾನಿಕವೂ ಅಲ್ಲ. ಇಂಟರ್ನಲ್ ಇಮ್ಯುನಿಟಿ ಬಿಲ್ಡಪ್ ಆಗೋದಕ್ಕೆ ತಾಯಿ ಹಾಲು ಸರಿಗಿರ್ಬೇಕು. ಸೊ ತಾಯಿ ಹಾಲನ್ನ ಆರೋಗ್ಯಕರವಾಗಿ ಬರಂಗೆ ಹೆಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಒಳ್ಳೆ ತಾಯಿ ಹಾಲು ಬೇಕಂದ್ರೆ ನೀವು ಸಬ್ಸಿಗೆ ಸೊಪ್ಪು ತಿನ್ರಿ. ಬೆಳ್ಳುಳ್ಳಿ ತಿನ್ನೋರು ಹಿಂಗು ತಿನ್ಬೇಕು, ಹಿಂಗು ತಿಂತಾ ಇರೋರು ಬೆಳ್ಳುಳ್ಳಿ ತಿನ್ಬೇಕು ಆ ಸಮಯದಲ್ಲಿ. ಇನ್ಫ್ಯಾಕ್ಟ್ ದಿಸ್ ಈಸ್ ದ ಕಂಡೀಷನ್. ಬ್ರಾಹ್ಮಿನ್ಸ್ ಎಲ್ಲರೂ ಮಗುಗೆ ಹಾಲು ಕೊಡ್ಬೇಕಂದ್ರೆ ಬೆಳ್ಳುಳ್ಳಿ ಚಟ್ನಿ ಮಾಡಿ ಕೊಡ್ತಾರೆ, ಅದರ್ವೈಸ್ ದೇ ಡೋಂಟ್ ಟಚ್. ಬಟ್ ಹಿಂಗು ತಿಂತಾ ಇದ್ದವರು ಬೆಳ್ಳುಳ್ಳಿ ತಿನ್ಬೇಕು, ಬೆಳ್ಳುಳ್ಳಿ ತಿಂತಾ ಇರೋರು ಹಿಂಗು ತಿನ್ಬೇಕು. ಅನ್ನೋದೇ ತಿಂತಾ ಇದ್ರೆ ನಿಮ್ಗೆ ಅದು ಮಾಡೋ ಒಳ್ಳೇದು ಸರಿ ಇರಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬದಲಾವಣೆ ಮಾಡಿ. ಸಿರಿಧಾನ್ಯಗಳು 5 ಇದೆ, ಒಂದೇ ತಿನ್ಬೇಡ್ರಿ, ಎಲ್ಲಾನು ತಿನ್ನಿ, ಮಿಕ್ಸ್ ಮಾಡಬೇಡಿ, ಚೇಂಜ್ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಇದು ಕಾರಣಗಳ ನಿಮಗೆ ಯಾಕೆ ಎತ್ತ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಅಂಶಗಳನ್ನ ನಾನು ತುಂಬಾ ಕಡೆ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನೀವು ಜಸ್ಟ್ ಯೂಟ್ಯೂಬ್ ಅಲ್ಲಿ ಡಾಕ್ಟರ್ ಖಾದರ್ ಅಂತ ಹೇಳಿ ತೆಲುಗು, ಕನ್ನಡ, ಇಂಗ್ಲಿಷ್ ಅಂದ್ರೆ ಎಲ್ಲಾ ಅಂಶಗಳು ಬರ್ತವೆ. Please spend some more time. You can keep watching. You will get lot more information. ಎಲ್ಲ ವಿಡಿಯೋಗಳಲ್ಲೂ ಒಂದೇ ಅಂಶ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ ನಿಮಗೆ, ಬಟ್ ಲಾಟ್ ಆಫ್ ಡಿಫ್ರೆಂಟ್ ಇಶ್ಯೂಸ್ ಆರ್ ಡೆಲ್ಟ್ ಡಿಫ್ರೆಂಟ್ ಪ್ಲೇಸಸ್. ಒಟ್ಟಿಗೆ ಸಾರಾಂಶ ಇಷ್ಟೇ: ಸಿರಿಧಾನ್ಯ ತಿನ್ನಿ, ಕಷಾಯ ಕುಡಿಯಿರಿ, ಮರಗಾಣದ್ದು ಎಣ್ಣೆ ಬಳಸ್ರಿ, ಅಲ್ಲೂ ಟೂತ್ ಪೇಸ್ಟ್ ಬಳಸಬೇಡ್ರಿ. ಐ ಆಮ್ ಜಸ್ಟ್ ಸ್ಪೀಕಿಂಗ್ to be natural. But right now the establishment says something which is creating disease ಅನ್ನೋದನ್ನ ಇನ್ನೂ ಸಮಾಜ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. It will happen. This will take some time because we are shaking the
ಫಂಡಮೆಂಟಲ್ಸ್. ಈಗ ಎಲ್ಲರಿಗೂ 40-50 ವರ್ಷಗಳಿಂದ ಆಗಿರೋದೇನೆಂದ್ರೆ ಈ ತರ ಜೀವನ ಮಾಡ್ಕೊಂಡ್ಬಂದ್ರೆ ಐ ಆಮ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ದಿಸ್ ಇಸ್ ನಾಟ್ ದ ವೇ, ದೇರ್ ಇಸ್ ಸಮಥಿಂಗ್ ಫಂಡಮೆಂಟಲಿ ರಾಂಗ್. ಸೊ ಐ ಆಮ್ ಶೇಕಿಂಗ್, ಡೋಂಟ್ ಡ್ರಿಂಕ್ ಕಾಫಿ, ಡೋಂಟ್ ಡ್ರಿಂಕ್ ಮಿಲ್ಕ್, ಡೋಂಟ್ ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಅಂತ ಹೇಳೋರು ನನ್ನ 20 ವರ್ಷ ಹಿಂದೆ. ನಾವು ಪೀಪಲ್ ಆರ್ ಹೌದಲ್ಲ ಅವ್ನು ಹೇಳೋದ್ರಲ್ಲಿ ಏನೋ ನಿಜ ಇದೆ ಅಂತ ಈಗ ಜನ ಹೇಳ್ಸ್ಕೊತಾ ಇದ್ದಾರೆ. ಅಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ I never thought people will listen to me. Only they will listen to me after I die ಅಂತ ಅನ್ಕೊಂಡಿದ್ದೆ. That's what actually my wife used to ask me all the time. 10 years ago also say, ಹುಚ್ಚ ನೀನು ಹೋಗಿ 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 ಡಿ ಹೊಡಿತೀಯ, ಬೆಟ್ಟಕ್ಕೆ ಹೋಗಿ ಡಿ ಹೊಡಿತೀನಿ ಅಂತೀಯ, ಬೆಟ್ಟಕ್ಕೆ ಹೋಗಿ ತಲೆ ಹೋಗುತ್ತೆ ನೀನು. ಇಲ್ಲಮ್ಮ ನಾನು ಬೆಟ್ಟಕ್ಕೂ ಹೋಗುತ್ತಾ ಇಲ್ಲ, ಡಿ ಹೊಡಿತಾ ಇಲ್ಲ, ಒಂದೊಂದು ಕಲ್ಲು ತೆಗೆದು ಪಕ್ಕಗೆ ಇಡ್ತೀನಿ, ಇಟ್ ವಿಲ್ ಟೇಕ್ ಟೈಮ್. ಅಂಡ್ ಬೈ ದ ಟೈಮ್ ಈ ಬೆಟ್ಟ ಹೋಗಿ ಹೊಸ ಬೆಟ್ಟ ಬರೋದಕ್ಕೆ ಐ ಮೇ ನಾಟ್ ಬಿ ಹಿಯರ್ ಅಂತ ಹೇಳ್ತಾ ಇದ್ದೆ. ಬಟ್ ಅಪರೆಂಟ್ಲಿ ಐ ಆಮ್ ಬ್ಲೆಸ್ಡ್, ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಲಾಟ್ ಆಫ್ ಪೀಪಲ್ ಆರ್ ಕನ್ಸಿಡರಿಂಗ್ ದ ಇನ್ಫಾರ್ಮೇಶನ್ ದಟ್ ಐ ಆಮ್ ಟ್ರೈಂಗ್ ಟು ಕಮ್ಯುನಿಕೇಟ್. ಅಂಡ್ ಇಟ್ ಈಸ್ ಮೈ ಬ್ಲೆಸ್ಸಿಂಗ್ that people are trying to see, consider what I am trying to put it across. I am so happy because I have seen thousands of people who were suffering becoming well, and despite the establishment saying otherwise. And that's what makes me happy because I am trying to communicate something totally different things out of the box. ಏನೇನೋ ಹೆಸರಿಟ್ಟಿದ್ದಾರೆ ನನಗೆ, it doesn't matter. What matters is that next generation people, if they get the information, we will not have ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋದಿಲ್ಲ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಇರೋದಿಲ್ಲ, ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಇರೋದಿಲ್ಲ. ದಿಸ್ ಈಸ್ ವಾಟ್ ಮೈ ಡ್ರೀಮ್ ಈಸ್. ವಿ ಡೋಂಟ್ ವಾಂಟ್ ಟು ಹ್ಯಾವ್ ಆಲ್ ದೀಸ್ ಥಿಂಗ್ಸ್. ಬಂದ ಮೇಲೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳೋದು ಸರಿಯಾದ ಕ್ರಮ ಅಲ್ಲ. ಬರದೇ ಇರಂಗೆ ಹೆಂಗಿರ್ಬೇಕು ಅನ್ನೋದನ್ನ ನಾವು ಸೂತ್ರಗಳನ್ನ ಮಾಡಿ ಹಿಂಗಿರ್ರಪ್ಪ ಇವು ಬರೋದಿಲ್ಲ ಅಂತ ಗಟ್ಟಿಯಾಗಿ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಸೊ ಐ ಆಮ್ ಸೋ ಹ್ಯಾಪಿ. ಇನ್ಫ್ಯಾಕ್ಟ್ 5 ವರ್ಷ ಹಿಂದೆ ನಾನು ನಮಗೆ ಆರೋಗ್ಯವಾಗಿ ಬದುಕೋದಕ್ಕೆ ಹಕ್ಕಿಲ್ವಾ ಅಂತ ಕೇಳ್ತಾ ಇದ್ದೆ. ಈಗ ಹಕ್ಕಿದೆ, ಬದುಕೋದಕ್ಕೆ ಆಗತ್ತೆ, ಅದಕ್ಕೆ ದಾರಿ ಇದೆ ಅಂತ ಗಟ್ಟಿಯಾಗಿ ಹೇಳೋದಕ್ಕೆ ಮತ್ತೆ ಬಂದಿದ್ದೀನಿ. ಐ ಆಮ್ ಇಂಡೀಡ್ ಬ್ಲೆಸ್ಡ್. ಐ ಆಮ್ ಇಂಡೀಡ್ ಬ್ಲೆಸ್ಡ್. ನಿಮ್ಮ ಆಶೀರ್ವಾದ ಈ ಇನ್ಫಾರ್ಮೇಶನ್ ಮೇಲೆ ಇರ್ಲಿ. ಈ ಅರಿವು ನಿಮ್ಮದಾಗಲಿ, ನಿಮ್ಮ ಮಕ್ಕಳಿಗೆ ಈ ಅರಿವನ್ನ ನೀವು ಕೊಡ್ರಿ, ಅವರು ಆರೋಗ್ಯವಾಗಿ ಜೀವನ ಮಾಡ್ತಾರೆ. ಅಂದ್ರೆ ಇಲ್ಲಿ ನಾನು ಹೇಳಕ್ ಬಯಸೋದೇನೆಂದ್ರೆ ನಾವು ಬದಲಾವಣೆ ಆಗಬೇಕು. ಆಕ್ಚುಲಿ ತುಂಬಾ ಮೋಸ ಆಗಿದೆ. ತುಂಬಾ ಜನ ಬರ್ತಾರೆ ನನ್ನ ಹತ್ರ ಪೇಷಂಟ್ಸ್, ಈ ಮಗು ಕೇಳೋದಿಲ್ಲ ನನ್ನ ಮಾತು, ಅವನು 16 ವರ್ಷ ಆಗಿದೆ, ಯಾವಾಗಲೂ ಪಿಜ್ಜಾ ತಿನ್ಬೇಕು ಅಂತಾನೆ. ಬಟ್ ಯಾರು ಪಿಜ್ಜಾ ಕೊಟ್ಟಿದ್ದು ಅವನಿಗೆ? ಯಾರು ಅಂಗಡಿ ಇಟ್ಟಿದ್ದು? ನಾವೇ ತಾನೆ. ಸೊ ವಿ ಕೆನಾಟ್ ಬ್ಲೇಮ್ ದ ಯಂಗ್ ಜನರೇಷನ್. ಯಂಗ್ ಪೀಪಲ್ ಆರ್ ನಾಟ್, ದೇ ಆರ್ ಡೂಯಿಂಗ್ ವಾಟ್ ವಿ ಆರ್. ಈಗ ಪಬ್ ಕಲ್ಚರ್ ಅಂತ ಹೇಳ್ತಾ ಇದ್ವಿ. ಪಬ್ಸ್ ಓನರ್ಸ್ ಯಾರು? ವಿ ಆರ್ ಬ್ಲೇಮಿಂಗ್ ದ ಯಂಗ್ ಕಿಡ್. ಅವನು ಹೋಗಿ ಬೀರ್ ಕುಡಿತಾ ಇದ್ದಾನೆ, ಕೊಡ್ತಾ ಇರೋದು ಯಾರು? ಹೂ ಈಸ್ ಸೆಲ್ಲಿಂಗ್ ದ ಬಿಯರ್? ಹೂ ಈಸ್ ಸೆಲ್ಲಿಂಗ್ ದ ಡ್ರಗ್ಸ್? ಈ ಪ್ರಶ್ನೆಗಳನ್ನ ನಮ್ಮ ಜನರೇಷನ್ ಅವರು ಹಾಕೋಬೇಕು. ಸಿಂಪ್ಲಿ ವಿ ವಾಂಟ್ ಟು ಬ್ಲೇಮ್ ದ ಯಂಗ್ ಜನರೇಷನ್. ಅವ್ರು ಬಿಡ್ರಿ, ಅವನಿಗೆ ಮೈಕೇಲ್ ಜಾಕ್ಸನ್ ಬಗ್ಗೆ ಗೊತ್ತು, ಅಮ್ಮ ಬಾಲಮುರಳಿ ಕೃಷ್ಣ ಬಗ್ಗೆ ಗೊತ್ತಿಲ್ಲ ಅಂತ. ನೀವು ಬಾಲಮುರಳಿ ಕೃಷ್ಣ ಬಗ್ಗೆ ಹೇಳಿದೀಯಾ? ಅದು ಇಂಪಾರ್ಟೆಂಟ್. ಅವನೇ ಬಗ್ಗೆ ಹೇಳಿದೀಯಾ? ಅವನೇ ಅಂದ್ರೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಹೇಳಲಿಲ್ಲ. ಎಳ್ಳು ಹುಚ್ಚೆಲ್ಲ ಅಂದ್ರೆ ಹೆಂಗಿರುತ್ತೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಹೇಳಲಿಲ್ಲ, ತೋರಿಸ್ಲಿಲ್ಲ, ಮಾಡ್ಲಿಲ್ಲ. ನಾವೇನ್ ಮಾಡಿದ್ವಿ? ಡೈಪರ್ ಹಾಕಿದೀವಿ, ಸ್ಮಾರ್ಟ್ ಫೋನ್ ಕೊಟ್ಟಿದೀವಿ, ಟೊಮಾಟೋಗೆ ಫೋನ್ ಮಾಡಿ ಅಂತ ಆಪ್ ಡೌನ್ಲೋಡ್ ಮಾಡಿದೀವಿ. ಆಮ್ ಐ ರೈಟ್? ನಾನು ಇರೋದಿಲ್ಲ, ಝೊಮ್ಯಾಟೋಗೆ ಡೌನ್ಲೋಡ್ ಮಾಡ್ಕೊ ಆಪ್ ಕೊಟ್ಟು ಹೋದ್ರೆ ಅವ್ನು ಝೊಮ್ಯಾಟೋ ಫೋನ್ ಮಾಡಿ ಏನೋ ತಿಂತಾನೆ ಪಾಪ. ಅಂಡ್ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಪ್ಲೀಸ್ ಲುಕ್ ಇನ್ ಟು ಯುವರ್ ಸೆಲ್ಫ್ ಬಿಫೋರ್ something you say about the younger generation or someone else. We need to criticize ourselves. Look into yourself. ಅಂತರ್ಮುಖರಾದರೆ ನಮಗೆ ಪ್ರಶ್ನೆಗಳು ಸಮಾಧಾನಗಳಾಗಿ ಬದಲಾವಣೆ ಆಗ್ತವೆ. Lot of questions turn into answers when you start looking into yourself. ನಮಗೆ ಸಮಾಧಾನಗಳು ಇಲ್ಲ ಅಂತ ಅನ್ಕೊಂಡೋ ಪ್ರಶ್ನೆಗಳಿಗೂ ಸಮಾಧಾನ ಸಿಗುತ್ತೆ when you start looking internally. ಅಂತರ್ಮುಖರಾಗಿರಿ, ಪ್ರಶ್ನೆಗಳನ್ನ ನೀವು ಕೇಳ್ಕೊಳ್ರಿ. ನಾನು ಸರಿಗಿದ್ದೀನ, ನಾನು ಸರಿಗಿ ಮಾಡ್ತಾ ಇದ್ದೀನ ಅಂತ ಕೇಳ್ಕೊಳಕ್ ಶುರು ಮಾಡಿದ್ರೆ ಬದಲಾವಣೆಗಳು ಶುರು ಆಗ್ತವೆ. ಲೆಟ್ಸ್ ಸ್ಟಾಪ್ ಡ್ರಿಂಕಿಂಗ್ ಕಾಫಿ, ಲೆಟ್ಸ್ ಸ್ಟಾಪ್ ಡ್ರಿಂಕಿಂಗ್ ಟೀ, ಲೆಟ್ಸ್ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಬಾಟಲ್ಸ್. ಇಟ್ ಈಸ್ ಡಿಫಿಕಲ್ಟ್. ಇದು ಅನುಕೂಲ ಇಲ್ಲ, ನಾನು ಒಪ್ಕೋತೀನಿ. ಪ್ಲಾಸ್ಟಿಕ್ ನೀರು ಕುಡಿದು ಬಿಸಾಕೋದು ತುಂಬಾ ಈಸಿ. ಆದ್ರೆ ಈ ತರ ಎಲ್ಲಿಗೆ ಹೋದ್ರೂ ವಾಟರ್ ಬಾಟಲ್, ತಾಮ್ರದ ಪಾತ್ರೆ ಇಟ್ಕೊಂಡು ನೀರನ್ನು ಹಾಕೊಂಡು ಬಂದು ಹೋಗೋದು ಕಷ್ಟ ಇದೆ, ಒಪ್ಕೋತೀನಿ. ಬಟ್ ವಿ ನೀಡ್ ಟು ಡೂ ಇಟ್, ಇಫ್ ನಾಟ್ ಫಾರ್ ಅವರ್ ಸೆಲ್ಫ್, ಫಾರ್ ದ ಸೇಕ್ ಆಫ್ ನೆಕ್ಸ್ಟ್ ಜನರೇಷನ್, ಫಾರ್ ದ ಸೇಕ್ ಆಫ್
ಅನಿಮಲ್ಸ್ ದಟ್ ಕೆನಾಟ್ ಸ್ಪೀಕ್, ದಟ್ ಕೆನಾಟ್ ಟಾಕ್, ದಟ್ ಕೆನಾಟ್ ಫೈಟ್ ವಿತ್ ಯು, ದೇ ಆರ್ ಡೈಯಿಂಗ್, ಸತ್ತೋಗ್ತಾ ಇವೆ, ನಿರ್ನಾಮ ಆಗಿವೆ. ಅವ್ರಿಗೋಸ್ಕರ ಆದರೂ ಮಾಡ್ರಿ, ನಿಮ್ಗೋಸ್ಕರ ಇಲ್ಲದೆ ಇದ್ರು. ಪ್ಲೀಸ್ ಡೂ ದಿಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.